ಅವರು ಕೂಡ ತಮ್ಮ ಸ್ಥಾನವನ್ನು ಅಲಂಕರಿಸಿಕೊಳ್ಳುತ್ತೇನೆ. ಅದೇ ರೀತಿ ವಿಶೇಷ ಉಪನ್ಯಾಸಕತೆ ನೀಡಲು ಬಂದಿರತಕ್ಕಂಥ ಶ್ರೀ ಇಂಜಿನಿಯರಿಂಗ್ ಬಿಳುವ ಉಪನ್ಯಾಸಕರು ಪದವಿ ಪೂರ್ವ ಕಾಲೇಜ್ ಜವಳಿ ಅವರು ಕೂಡ ತಮ್ಮ ಸ್ಥಾನವನ್ನು ಅಲಂಕರಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಡಾಕ್ಟರ್ ಕೆ ಎಂ ಕುಮಾರಸ್ವಾಮಿ ಅವರು ಕೂಡ ತಮ್ಮ ಸ್ಥಾನವನ್ನು ಅಲಂಕರಿಸಿಕೊಳ್ಳಬೇಕು. ಹಾಗೆ ಅದೇ ರೀತಿಯಾದಂತಹ ಡಾಕ್ಟರ್ ಅಶೋಕ್ ಶರಣಪ್ಪ ಸರ್ ಅವರು ಕೂಡ ತಮ್ಮ ಸ್ಥಾನವನ್ನು ಅಲಂಕರಿಸಿಕೊಳ್ಳಬೇಕು. ಹಾಗೂ ಅದೇ ರೀತಿಯಾದಂತಹ ಡಾಕ್ಟರ್ ರಾಜ್ಕುಮಾರ್ ಗಣೇಶ್ ಸರ್ ಅವರು ತಮ್ಮ ಸ್ಥಾನವನ್ನು ಅಲಂಕರಿಸಿಕೊಳ್ಳಬೇಕು. ಹಾಗೂ ಅದೇ ರೀತಿಯಾದಂತಹ ಡಾಕ್ಟರ್ ಸೈಮಣ್ಣ ಸರ್ ಅವರು ಕೂಡ ತಮ್ಮ ಸ್ಥಾನವನ್ನು ಅಲಂಕರಿಸಿಕೊಳ್ಳಬೇಕು. ಹಾಗೂ ಅದೇ ರೀತಿಯಾದಂತಹ ಡಾಕ್ಟರ್ ಶ್ರೀಕುಮಾರ್ ಸರ್ ಅವರು ಕೂಡ ತಮ್ಮ ಸ್ಥಾನವನ್ನು ಅಲಂಕರಿಸಿಕೊಳ್ಳಬೇಕು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ಪತ್ರಿಕೋದ್ಯಮ ಹಾಗೂ ಸಮೂಹ ಸಂವಹನ ವಿಭಾಗ ಶಿಕ್ಷಕರ ದಿನಾಚರಣೆ ಹಾಗೂ ಪತ್ರಿಕೋದ್ಯಮದ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ. ಅಂದ್ರೆ ವಿದ್ಯಾರ್ಥಿಗಳೇ, ನನ್ನ ಸ್ನೇಹಿತರಲ್ಲಿ ಒಂದು ಮಾತುಕತೆ, ಜಗತ್ತನ್ನೇ ಗೆದ್ದಿರ್ತಕ್ಕಂಥ ಅಲೆಕ್ಸ್ ಗ್ರಾಂಟ್ ಅಂತಕ್ಕಂಥ ತಾವೆಲ್ಲ ಹೆಸರು ಕೇಳಿದ್ರಲ್ಲ ಸ್ನೇಹಿತರೆ. ಆ ಅಲೆಕ್ಸ್ ಗ್ರಾಂಟ್ ಏನ್ ಮಾಡ್ತಾರಂದ್ರೆ ತನ್ನ ಸೈನ್ಯಾಧಿಪತಿಗಳೊಂದಿಗೆ ತನ್ನ ಮಂತ್ರಿಗಳೊಂದಿಗೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾನೆ. ಹೋಗುವಂತ ದಾರಿಯಲ್ಲಿ ಆತನನ್ನು ನೋಡಿ ಎಷ್ಟೋ ಜನರು ಹೆದರಿಕೊಂಡು ಓಡಿ ಹೋಗ್ತಾ ಇದ್ರು. ಯಾಕಂದ್ರೆ ಈ ಮನುಷ್ಯ ಎಲ್ಲಿ ನಮಗೆ ಹೊಡಿತಾನೆ ಕೊಲೆ ಮಾಡ್ತಾನೆ ಅನ್ನುವಂತ ನಿಟ್ಟಿನಲ್ಲಿ. ಆಗ ಎಲ್ಲಾ ಜನರು ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿ ಒಬ್ಬ 80ರ ಹರೆಯದ ಹುಡುಗ ನಿಂತಿರ್ತಾನೆ. ನಿಂತಿದಾಗ ಆ ಹುಡುಗ ಮಾತನಾಡ ಹೋಗಲಿಲ್ಲ. ಆಗ ತನ್ನ ಹಿಂದೆ ಇದ್ದಂತ ಸೈನಿಕರು ಕೇಳ್ತಾರೆ, ಮಂತ್ರಿಗಳು ಕೇಳ್ತಾರೆ, ಅದರಲ್ಲಿ ನೀವು ಯಾರು ಈ ಜಗತ್ತನ್ನೇ ಗೆದ್ದಿರ್ತಕ್ಕಂಥ ಅಲೆಕ್ಸ್ ಗ್ರಾಂಟ್, ನಿಮ್ಗೆ ಯಾಕೆ ಎಲ್ಲರೂ ಎದುರೇ ಓಡಿಕೊಂಡು ಕೂಡ ಈ ವ್ಯಕ್ತಿ ಯಾಕೆ ಹೋಗಲಿಲ್ಲ ಅಂದಾಗ ಆಗ ಅಲೆಕ್ಸ್ ಗ್ರಾಂಟ್ ಹೇಳ್ತಾರೆ, ಹೌದಲ್ಲ, ಈಗ ಆ ಮುದುಕನಿಗೆ ಒಂದು ಗತಿ ಕಾಣಿಸ್ತೀನಿ ಅಂತ ಅವರು ಮಾತನ್ನು ಹೇಳಿ ಹೋಗ್ತಾರೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ಪತ್ರಿಕೋದ್ಯಮ ಸಮೂಹ ಮತ್ತು ಸಂವಹನ ವಿಭಾಗ 4ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಮತ್ತು ಸ್ವಾಗತವನ್ನು ಕೋರುತ್ತೇನೆ. ಮೊದಲನೇದಾಗಿ ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ದಯಾನಂದ ಆಗ ಸರ್, ಕುಲಪತಿಗಳು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀ ನಿಜಲಿಂಗ ಬಿಳವ ಉಪನ್ಯಾಸಕರು ಪದವಿ ಪೂರ್ವ ಕಾಲೇಜ್ ಜವರ್ಗಿ ಇವರಿಗೆ ನನ್ನ ನಿಮ್ಮೆಲ್ಲರ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀ ರಾಘವೇಂದ್ರ ಭೈರಪ್ಪ ಸಿಂಡಿಕೇಟ್ ಸದಸ್ಯರು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ಇವರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತ ಡಾಕ್ಟರ್ ಸುರೇಶ್ ದೇಗೆ ಸರ್, ಸಂಯೋಜನಾ ಅಧಿಕಾರಿಗಳು ಪತ್ರಿಕೋದ್ಯಮ ವಿಭಾಗ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ಇವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಎಂ ಕುಮಾರಸ್ವಾಮಿ ಸರ್ ಅವರು ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಡಾಕ್ಟರ್ ಅಶೋಕ್ ಶರಣಪ್ಪ ಸರ್ ಅವರು ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಡಾಕ್ಟರ್ ರಾಜ್ಕುಮಾರ್ ಗಣೇಶ್ ಸರ್ ಅವರು ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಡಾಕ್ಟರ್ ಸೈಮಣ್ಣ ಗುಡು ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ತೀರ್ಥಕುಮಾರ್ ಸರ್ ಅವರು ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಆನಂದ್ ಯಾದವ್ ಸರ್ ಅವರು ಸ್ವಾಗತವನ್ನು ಕೋರುತ್ತೇನೆ. ಇಷ್ಟು ಹೇಳಿ ನನ್ನ ಸ್ವಾಗತ ಭಾಷಣ ಮುಗಿಸಿದ್ದೇನೆ. ಜಯಂತಿ ಕರ್ನಾಟಕ. ಹಾಗೂ ಇಲ್ಲಿ ಬಂದಂತ ಅಂತಿಮ ವರ್ಷದ 4ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳು ನಮ್ಮ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಂದ ಹಾರ್ದಿಕ ಕುಂಭದಿಂದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಸ್ವಾಗತ ಭಾಷಣ ಮುಗಿಸಿರ್ತಕ್ಕಂಥ ನಮ್ಮ ಸಹೋದರಿಗೆ ಧನ್ಯವಾದಗಳು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದಲ್ಲಿ ಇವತ್ತಿನ ದಿನ ನಾವು
ಶಿಕ್ಷಕರ ದಿನಾಚರಣೆ ಹಾಗೂ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಆಯೋಜಿಸಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರ ಆತ್ಮೀಯ ಶಿಕ್ಷಕರು ಮತ್ತು ಮಾರ್ಗದರ್ಶಕರು ಈ ಸಮಾಜದ ಏಳಿಗೆಗಾಗಿ ತಮ್ಮ ಉಪನ್ಯಾಸದೊಂದಿಗೆ ಸಮಾಜವನ್ನು ತೀರುವ ಕಾಲದಲ್ಲಿ ಕಾರ್ಯರತವಾಗಿರುವ ವಿಶೇಷವಾಗಿ ಅತಿಥಿ ಮತ್ತು ದಿನ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ ನಿಜಲಿಂಗ್ ಸರ್ ಅವರ ಒಂದು ವ್ಯಕ್ತಿ ಪರಿಚಯ ನಾನು ಇವತ್ತು ಮಾಡ್ತಾ ಇದ್ದೀನಿ. ನಿಜಲಿಂಗ್ ತಂದೆ ನಾಗಪ್ಪ ಸಾಕಿ ಬೀಳುವ ತಾನು ಬೆಳಗಾವಿ ಇವರು ಮೂಲತಃ ಕೃಷಿ ಕುಟುಂಬದಿಂದ ಬಂದಿರುವ ಇವರು ಕಳೆದ 11 ವರ್ಷಗಳಿಂದ ಜಮುಗಿ ತಾಲೂಕಿನ SGSV PU ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಹಾಗೆ ಇವರು ರಾಜ್ಯ ಶಾಸ್ತ್ರದ ಪ್ರಾವೀಣ್ಯತೆ ಕೂಡ ಹೊಂದಿದ್ದಾರೆ. ಇವರು ಗುಲ್ಬರ್ಗ ವಿಶ್ವವಿದ್ಯಾಲಯದ ರಾಜ್ಯಶಾಸ್ತ್ರ ವಿಭಾಗದಿಂದ MA, MPhil ಪದವಿ ಪಡೆದಿದ್ದಾರೆ. ಹಾಗೆ ಇವರು MPhil ಪಡೆದಿದ್ದು ನಮ್ಮ ರಾಜ್ಯ ಸರ್ಕಾರದ ಸಂಪುಟ ದರ್ಜೆಯ ಪ್ರಮುಖ ಸಚಿವರಾಗಿರ್ತಕ್ಕಂಥ ಹಾಗೂ ಜಿಲ್ಲಾ ಉಸ್ತುವಾರಿಗಳಾಗಿರುವ ಹಾಗೂ ನಮ್ಮ ನಿಮ್ಮೆಲ್ಲರ ಒಂದು ರಾಜಕೀಯ ವಿಶೇಷ ತಜ್ಞರಾಗಿರುವ ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವರ ಜೀವನ ಪರಿಚಯ ಆಧಾರಿತ ಗ್ರಂಥವನ್ನಾಗಿ ಅವರು MPhil ಪದವಿ ಪಡೆದಿದ್ದಾರೆ. ಹಾಗಾಗಿ ಅವರು ಈ ಒಂದು ರಾಜ್ಯದ ಹಲವಾರು ಕಡೆ ಸಮಾಜದ ಏಳಿಗೆಗಾಗಿ ವಿಶೇಷ ವಿಭಿನ್ನವಾಗಿ ಅವರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದು ವಿಶೇಷ ಉಪನ್ಯಾಸ ಆಗಿರ್ಬೋದು ಮತ್ತು ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಎಲ್ಲಿರ್ತದೆ ಅಲ್ಲೆಲ್ಲ ಅವರ ಅಭಿಮಾನಿಗಳು ಅವರಿಗೆ ಕಾತುರದಿಂದ ಈ ಉಪನ್ಯಾಸ ಕೊಡಲೇಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ರವಾನೆ ಆಗ್ತದೆ ಪ್ರತಿ ವರ್ಷ ನಾವು ನೋಡಿದ್ದು. ಈ ವರ್ಷ ವಿಶೇಷ ಏನಂತಂದ್ರೆ ಪತ್ರಿಕಾ ದಿನಾಚರಣೆಯಲ್ಲೂ ವಿಶೇಷ ಉಪನ್ಯಾಸರಾಗಿ ಮಾತನಾಡಿದ್ದು ಕೂಡ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಕಂಡಿದ್ದೇನೆ. ಹಾಗಾಗಿ ಅವರು ಕೇವಲ ಉಪನ್ಯಾಸಕರಲ್ಲ, ಸಮಾಜದ ಏಳಿಗೆಗಾಗಿ ತಮ್ಮ ಉಪನ್ಯಾಸದೊಂದಿಗೆ ಮಕ್ಕಳಿಗಿರ್ಬೋದು ಮತ್ತು ಇಲ್ಲಿ ಸಮಾಜದಲ್ಲಿ ಇರತಕ್ಕಂಥ ದೊಡ್ಡ ಸಂಪ್ರದಾಯಗಳಿಗೆ ಮತ್ತು ಜಿಡ್ಡುಗಟ್ಟಿನ ಸಮಾಜವನ್ನು ತೀಡುವ ಪ್ರಯತ್ನದಲ್ಲಿ ಹಗಲೆರಡು ಕುಳಿತಿರುವ ಡಾಕ್ಟರ್ ನಿಜಲಿಂಗ್ ಸರ್ ಅವರಿಗೆ ನಾವು ಅವರ ಒಂದು ಜೀವನ ಪರಿಚಯವನ್ನು ನಿಮ್ಮೆದುರಿಗೆ ಇದ್ದಕ್ಕೆ ತುಂಬಾ ಹೆಮ್ಮೆಯ ವಿಷಯ ಅನಿಸ್ತಿದೆ ಅಂತಕ್ಕಂಥ ಒಂದು ಮಾಹಿತಿ ಈ ಸಂದರ್ಭದಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನಾಡಿಸಿ ವೇದಿಕೆ ಮೇಲೆ ಆಸೀನರಾಗಿರುವ ಸಿಂಡಿಕೇಟ್ ಮಂಡಲವರೇ, ನಮ್ಮ ವಿಭಾಗದ ಸಂಯೋಜನಾಧಿಕಾರಿಗಳೇ ಹಾಗೂ ಅತಿಥಿಗಳೇ ಹಾಗೂ ನಮ್ಮ ಅತಿಥಿ ಉಪನ್ಯಾಸಕ ವೃಂದದವರೇ, ನನ್ನ ಸಹಪಾಠಿಗಳೇ, ಎಲ್ಲರಿಗೂ ನಮಸ್ಕಾರ. ಇಂದು ನಾವೆಲ್ಲರೂ ಇಲ್ಲಿ ಈ ಒಂದು ಸಿಚುವೇಶನ್ ಏನೋ ಭಾವನಾತ್ಮಕ ಒಂದು ಸಿಚುವೇಶನ್, ಭಾವನಾತ್ಮಕವಾಗಿರುವಂಥದ್ದು ಬಿಟ್ಟು ಹೋಗ್ತಿದ್ದೀವಿ ಅನ್ನೋದು. ಇನ್ನೊಂದು ಏನಂದ್ರೆ ಶಿಕ್ಷಕರ ದಿನಾಚರಣೆ. ನಮ್ಮ ಸಂಯೋಜನಾಧಿಕಾರಿಗಳು ಒಂದೇ ದಿನ ಎರಡು ಕಾರ್ಯಕ್ರಮ ಹಾಕಿಕೊಟ್ಟಿದ್ದಾರೆ. ಈಗ ಎರಡು ನೆಕ್ಸ್ಟ್ ಟೈಮ್ ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಈ ವಿಶ್ವವಿದ್ಯಾಲಯದ ಸಹವಾಸ, ಪ್ರೀತಿ ಮತ್ತು ಸ್ನೇಹವನ್ನು ನಮ್ಮ ಹೃದಯದಲ್ಲಿ ಸದಾಕಾಲಕ್ಕಿಂತ ಹೆಚ್ಚಾಗಿ ನೆನಪಾಗುವಂತ ಒಂದು ದಿನ ಇದು. ನಮ್ಮ ಜೀವನದ ಅತ್ಯಂತ ಅವಿಸ್ಮರಣೀಯ ಮತ್ತು ನಿಷ್ಠೆಯಿಂದ ಕೂಡಿದ ಈ ದಿನಗಳು ಮರೆಯುವುದಕ್ಕೆ ಸಾಧ್ಯವಿಲ್ಲ. ಈ ಶಿಕ್ಷಣ ಯಾತ್ರೆಯಲ್ಲಿ ನಾವು ಕೆಲವು ಪಾಠಗಳು ಮಾತ್ರ ಕಲಿತಿಲ್ಲ, ಜೀವನದ ಬುದ್ಧಿವಂತಿಕೆ, ಸಹಕಾರ ಮತ್ತು ಸವಾಲುಗಳನ್ನು ಹೇಗೆ ಎದುರಿಸಬೇಕೆಂಬುದು ಸಹ ಕಲಿತಿದ್ದೇವೆ. ಈ ಸಂಸ್ಥೆಯಲ್ಲಿ ಕಳೆದ ಸಮಯವು ನಮ್ಮ ಮನಸ್ಸಿನಲ್ಲಿ ಅನೇಕ ಸುಂದರ ನೆನಪುಗಳು ತುಂಬಿದೆ. ನಾವು ನಮ್ಮ ಗುರುವಿನ ಮಾರ್ಗದರ್ಶನದಲ್ಲಿ ಬೆಳೆದದ್ದು, ಸಹಪಾಠಿಗಳೊಂದಿಗೆ ಹಂಚಿಕೊಂಡ ಖುಷಿ ಕ್ಷಣಗಳು ಎಲ್ಲವೂ ಮೌಲ್ಯಯುತವಾಗಿವೆ. ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಹಂತ ಮುಕ್ತಾಯವಾದಾಗ ಹೊಸ ಹಂತವು ಪ್ರಾರಂಭವಾಗುತ್ತದೆ. ಇಂದಿನ ಬೀಳ್ಕೊಡುವ ನಮ್ಮ ಈ ಸನ್ನಿವೇಶವು ನಮ್ಮ ಮುಂದಿನ ಹಾದಿಗೆ ಹೆಜ್ಜೆ ಇಡುವ ಸಮಯವಾಗಿದೆ.
ಈ ಶಿಕ್ಷಣದ ಹಾದಿಯು ಇಷ್ಟು ದಿನ ನಮ್ಮನ್ನು ರೂಪಿಸಿತು. ಈಗ ನಮಗೆ ಅಗತ್ಯವಿರುವ ಆತ್ಮವಿಶ್ವಾಸ, ಜ್ಞಾನ ಮತ್ತು ಶಕ್ತಿಯೊಂದಿಗೆ ನಾವೆಲ್ಲರೂ ಮುಂದಿನ ಹಾದಿಯತ್ತ ಮುಂದುವರಿಯಬೇಕಾಗಿದೆ. ಶಿಕ್ಷಕರೇ, ನಾವು ನಿಮ್ಮಿಂದ ಕಲಿತ ಶ್ರದ್ಧೆ, ಶಿಸ್ತು ಮತ್ತು ಧೈರ್ಯ, ಶ್ರದ್ಧೆಪೂರ್ಣ ಶ್ರಮವನ್ನು ನಮ್ಮ ಮುಂದಿನ ಜೀವನದಲ್ಲಿ ನಾವು ಸದಾ ಅನುಸರಿಸುತ್ತೇವೆ. ನೀವು ನಮಗೆ ತೋರಿದ ದಾರಿಯಲ್ಲಿ ನಾವು ಯಾವಾಗಲೂ ನಮ್ಮ ಮೌಲ್ಯಗಳನ್ನು ಮತ್ತು ಜೀವನದ ಪಾಠಗಳನ್ನು ಮರೆಯದೆ ನಾವು ಹೊಂದಿರುವ ಕನಸುಗಳನ್ನು ಸಾಧಿಸಲು ಪ್ರಯತ್ನಿಸುತ್ತೇವೆ ಅಂತ ಹೇಳಿ ಇಷ್ಟಪಡ್ತೀನಿ. ಹಾಗೂ ನನ್ನ ಪ್ರಿಯ ಸಹಪಾಠಿಗಳೇ, ನಿಮ್ಮೊಂದಿಗೆ ಕಳೆದ ಸಮಯವು ಅದ್ಭುತವಾಗಿತ್ತು. ನಾವು ಹಂಚಿಕೊಂಡ ಸಂತೋಷದ ಕ್ಷಣಗಳು, ಪರಸ್ಪರ ಬೆಂಬಲಿಸಿದ ಸವಾಲುಗಳು ಮತ್ತು ಸ್ನೇಹಿತತ್ವದ ಗಾಢ ಕ್ಷಣಗಳು ನನ್ನ ಮನಸ್ಸಿನಲ್ಲಿ ಸದಾ ಉಳಿಯುತ್ತವೆ. ಮನೆಗೆ ಹಿಂದಿರುಗುವಾಗ ನಾವು ಪ್ರತಿ ಹೆಜ್ಜೆಯಲ್ಲೂ ಈ ಸಂಸ್ಥೆಯ ನೆನಪನ್ನ ನಮ್ಮೊಡನೆ ಹೊತ್ತುಕೊಂಡು ಹೋಗುತ್ತೇವೆ. ಇಂದಿನಿಂದ ನಮ್ಮ ಹಾದಿಗಳು ಬೇರೆಯಾದರೂ ನಮ್ಮ ಸ್ನೇಹ ಸಂಬಂಧಗಳು ಸದಾಕಾಲ ಉಳಿಯುತ್ತವೆ ಎಂದು ನನ್ನ ನಂಬಿಕೆ. ಈ ಸಂಸ್ಥೆ ನಮಗೆ ನೀಡಿದ ಮಾರ್ಗದರ್ಶನ ಮತ್ತು ಶಿಕ್ಷಣವನ್ನು ನಾವು ಎಂದಿಗೂ ಮರೆಯದೆ ನಮ್ಮ ಜೀವನದ ಎಲ್ಲ ಹಂತಗಳಲ್ಲಿ ಯಶಸ್ವಿಯಾಗೋಣ ಎಂಬುದು ನನ್ನ ಹಾರೈಕೆಯಾಗಿದೆ. ಇಲ್ಲಿವರೆಗಿನ ನಮ್ಮ ಜೀವನದ ಈ ಸಂಕಟ ಮುಗಿದರೂ ಮುಂದಿನ ಹಾದಿಯಲ್ಲಿ ನಾವೆಲ್ಲರೂ ಯಶಸ್ಸು, ಸಂತೋಷ ಮತ್ತು ಸಮಾಧಾನವನ್ನು ಪಡೆಯೋಣ. ನಮ್ಮ ಹಾದಿಯು ಯಾವಾಗಲೂ ಬೆಳಕಿನಿಂದ ತುಂಬಿರಲಿ ಮತ್ತು ನಮ್ಮ ಕನಸುಗಳು ಮತ್ತು ಮಹತ್ವಾಕಾಂಕ್ಷೆಗಳು ನನಸಾಗಲೆಂದು ಹಾರೈಸುತ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ಮೊದಲನೇದಾಗಿ ನಮಸ್ಕಾರಗಳು. ಕಾದಿ ತೊಟ್ಟವನು ಜಗಮನಲ್ಲ, ಸೀಲ ಕಟ್ಟಿದವನು ಶಿವಭಕ್ತನಲ್ಲ. ಕಾದಿ ತೊಟ್ಟವನು ಜಗಮನಲ್ಲ, ಸೀಲ ಕಟ್ಟಿದವನು ಶಿವಭಕ್ತನಲ್ಲ. ನೀರು ತೀರ್ಥವಲ್ಲ, ಕೂಡು ಪ್ರಸಾದವಲ್ಲ. ನೀರು ತೀರ್ಥವಲ್ಲ, ಕೂಡು ಪ್ರಸಾದವಲ್ಲ. ಇದರ ಬದಲಿಗೆ ಅವು ತಿಂಬುವರ ಬಾಯಿ ಮೇಲೆ ಅರ್ಧಮರ್ಧ ಪಾದರಕ್ಷೆಯನ್ನು ತೆಗೆದುಕೊಂಡು ಮಾಸಿ ಕಡಿಮೆಯಲ್ಲಿ ತೂಗಿ ತೂಗಿ ಟಮಟಮನೆ ಹೊಳೆಯಂದಾದ ಮೀಸಣ ಮೇಲುಡೆಯ ಬಸವಾದಿ ಶರಣರನ್ನು ನಮ್ಮ ಮನೋಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ವೇದಿಕೆ ಮೇಲೆ ಆಸನಾಗಿರತಕ್ಕಂಥ ಎಲ್ಲ ನಮ್ಮ ವೃಂದಕ್ಕೂ ಹಾಗೂ ಸಿಂಡಿಕೇಟ್ ಸದಸ್ಯರಿಗೂ ಕೂಡ ಇಲ್ಲಿದೆ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಮೊದಲನೇದಾಗಿ ಎಲ್ಲ ನನ್ನ ಸಹಪಾಠಿಗಳಿಗೂ ಹಾಗೂ ಶಿಕ್ಷಕರ ವೃಂದಕ್ಕೂ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿನ ಎರಡು ವಿಷಯಗಳ ಕುರಿತು ಮಾತಾಡ್ತೀವಿ. ಒಂದು, ಶಿಕ್ಷಕರ ದಿನಾಚರಣೆ ಕುರಿತು ಸ್ವಲ್ಪ ಮಾತಾಡ್ತೇನೆ. ಎರಡನೇದು, ನಮ್ಮ ಡಿಪಾರ್ಟ್ಮೆಂಟ್ ನಮ್ಮ ಅಂತಿಮ ವರ್ಷ ವಿದ್ಯಾರ್ಥಿಗಳಿಗೆ ಏನು ಬೀಳ್ಕೊಡಲಿಲ್ಲ ಅದ್ರ ಬಗ್ಗೆ ಕೂಡ ಎರಡೆರಡು ಮಾತಾಡಿ ಮುಗಿಸ್ತೀವಿ. ಮೊದಲನೇದಾಗಿ ಶಿಕ್ಷಕರ ದಿನಾಚರಣೆ. ಶಿಕ್ಷಕರಂದ್ರೆ ಏನಪ್ಪಾ ಅಂದ್ರೆ ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ಬಿತ್ತುವಂತ ಕೆಲಸ ಯಾರಾದ್ರೂ ಮಾಡ್ತಾರೆ ಅನ್ನೋದು ಶಿಕ್ಷಕರು. ಇತ್ತೀಚಿನ ದಿನಮಾನಗಳಲ್ಲಿ ಶಿಕ್ಷಕರ ಒಂದು ವಿದ್ಯಾರ್ಥಿಗಳ ಜೊತೆಗೆ ಇರ್ತಕ್ಕಂಥ ಸಂಬಂಧ ಹೇಗಿದೆಯೋ ಅಥವಾ ಹಿಂದಿನ ಕಾಲದಲ್ಲಿ ಹೇಗಿದೆಯೋ ಅಂತಕ್ಕಂಥದನ್ನ ನಾವು ಕೂಡ ಅವಲೋಕನ ಮಾಡುವಂತ ಪರಿಸ್ಥಿತಿ. ಯಾಕಪ್ಪ ಅಂದ್ರೆ ಸ್ನಾತಕೋತ್ತರ ವಿದ್ಯಾರ್ಥಿಗಳಾಗಿದ್ದು ನಾವು ಶಿಕ್ಷಕರ ಜೊತೆ ಎಷ್ಟು ಒಡನಾಟ ಹೊಂದಿದ್ದೀವಿ, ನಮ್ಮ ಶಿಕ್ಷಕರ ಜೊತೆ ನಾವು ಯಾರು ಒಡನಾಟ ಹೊಂದಿದ್ದೀವಿ. ಯಾಕಪ್ಪ ಅಂದ್ರೆ ನಮ್ಮ ವಿಭಾಗದಲ್ಲಿ ನಾವು ಶಿಕ್ಷಕರ ಜೊತೆ ಒಡನಾಟ ಬಹಳ ಕಮ್ಮಿ ಹೊಂದಿದ್ದೀವಿ. ನನಗೆ ಅನಿಸಿಬಿಟ್ಟಿದೆ. ನಾವು ಏನಾದ್ರೂ ಶಿಕ್ಷಕರ ಜೊತೆ ಒಡನಾಟ ಹೊಂದಿದ್ದೀವಪ್ಪ ಅಂದ್ರೆ ನಾವು 19 ವಿದ್ಯಾರ್ಥಿಗಳಿದ್ದೀವಲ್ರಿ, 19 ವಿದ್ಯಾರ್ಥಿಗಳಿಗೂ ಕೂಡ ಒಂದೊಂದು ಜಾಬ್ನ ಕೊಡಿಸುವಂತ ಕೆಲಸ ಯಾರಲ್ಲಿ ಆ ಶಕ್ತಿ ಕೆಲಸ ಮಾಡಿಸುವಂತ ಶಕ್ತಿ ಇದಪ್ಪ ಅಂದ್ರೆ ನಮ್ಮ ವಿಭಾಗದ ಎಲ್ಲ ಉಪನ್ಯಾಸಕರ ಮೇಲೆ ಅದ. ನನಗೆ ಗೊತ್ತದ ನಿಜವಾಗ್ಲು ಎಲ್ಲ ನಮ್ಮ ಉಪನ್ಯಾಸಕರಾಗಿರ್ಬೋದು, ನಮ್ಮ ಸಂಯೋಜನಾಧಿಕಾರಿಗಳಿಗಿರ್ಬೋದು, ಎಲ್ಲರ ಬಳಿಗೂ ಕೂಡ ಆ ಶಕ್ತಿ ಅದ. ಒಂದು ಏನಪ್ಪಾ ಅಂದ್ರೆ ನಾವು ಕೂಡ ಏನೋ ಶಿಕ್ಷಕರ ಜೊತೆ ಒಡನಾಟ ಹೊಂದ ನಮಗೂ ಕೊರತೆ ಐತೇನೋ ಅಥವಾ ಶಿಕ್ಷಕರು ನಮ್ಮ ಜೊತೆ ಸರಿಯಾದ ರೀತಿಯಿಂದ ಒಡನಾಟ ಹೊಂದದೇ ಇರುವ ಕೊರತೆ ಐತೆ ಅಂತ ಹೇಳಿ ಅದನ್ನ ಹೇಗೆ ಹೇಳ್ಬೇಕಂತ ಹೇಳಿ ಗೊತ್ತಿಲ್ಲ. ಆದ್ರೆ ಒಂದಂತರೂ ಸತ್ಯ, ನಾವು ಈ ವಿಭಾಗದಲ್ಲಿ ಶಿಕ್ಷಕರ ಜೊತೆ ಬಹಳಷ್ಟು ಒಡನಾಟ ಇರಬೇಕಾಗಿತ್ತು. ಮುಂದಿನ ವಿದ್ಯಾರ್ಥಿಗಳಿಗೆ, ಮುಂದಿನ ಸಮಾಜ ವಿದ್ಯಾರ್ಥಿಗಳು ಕೂಡ ಹೇಳೋದೇ ನೀವೆಲ್ಲರೂ ಕೂಡ ಶಿಕ್ಷಕರ ಜೊತೆ ಒಡನಾಟ ಹೊಂದ್ರಿ. ಯಾಕಪ್ಪ ಅಂದ್ರ ಕತ್ತಲಲ್ಲಿ ಕೂತು ಓದುವುದಕ್ಕೂ ಮತ್ತು ಬೆಳಕಿನಲ್ಲಿ ಕೂತು ಓದುವುದಕ್ಕೂ ಬಹಳ ವ್ಯತ್ಯಾಸ. ನಾವು ಬೆಳಕಿನಲ್ಲಿ ಕೂತು ಓದಬೇಕಾಗಿತ್ತಪ್ಪ ಅಂದ್ರೆ ಶಿಕ್ಷಕರ ಮಾರ್ಗದರ್ಶನ ಬಹಳ ಅವಶ್ಯಕತೆಯಾಗಿದೆ. ನಾನು ನೋಡಿದ ಪ್ರಕಾರ ಇಲ್ಲಿಯವರೆಗೂ BA, B.Ed
ವಿವಿಧ HMC ಮಾಡಿದ್ದೀವಿ. ಇಲ್ಲಿ ತನಕ ಕೂಡ ಶಿಕ್ಷಕರು ಹೇಗಿದ್ದಾರೆ ಅದು ಕಲ್ಪನೆಯ ಒಂದು ಆಟೋಮೆಟಿಕ್ ಮನಸ್ಸಿಗೆ ಭಾವನೆ ಬರಬೇಕು. ಆ ಲೈಫ್ನಾಗ ಒಬ್ಬೊಬ್ಬರಿಗೆ ಅಷ್ಟೇ ಬರ್ತದೆ. ನಮ್ಗೆ ಆ ಶಿಕ್ಷಕರು ಬಂದ್ರೆ ಏನೋ ಒಂದು ಪ್ರೀತಿ, ಏನೋ ಒಂದು ಭ್ರಾತೃತ್ವ, ತಾಯಿ ಮಡಿಲಲ್ಲಿ ಅಪ್ಪಿದ ಹಾಗೆ ಆ ಥರ ಒಂದು ಫೀಲ್ ಬರಬೇಕು. ಅಂತ ಟೀಚರ್ಗಳು ಕೂಡ ನೀವು ಆಗ್ರಿ, ನಮ್ಮಲ್ಲಿ ಕೂಡ ಅಂತವ್ರ ನನಗೆ ಆ ಥರ ಫೀಲ್ ಬಂದಿದ್ದಂದ್ರೆ ಒಬ್ಬೊಬ್ಬರಿಗೆ ಅವ್ರು ನಮ್ಮ ಸುರೇಶ್ ಜಗ್ಗೆ ಸರ್. ನಿಜವಾಗ್ಲೂ ಸರ್ ನೀವು ಅನ್ಬೋದು ಏನ್ ಸರ್ ಮುಸುಕತನ ಏನ್ ಹೇಳ್ತಾರೆ ನೋಡ್ರಿ, ಯಾರು ಹೇಳಕ್ಕೇನಿಲ್ಲ. ನೀವು ಬೇಕಾದ್ರೆ ಅವ್ರ ಜೊತೆ ಎರಡೇ ನಿಮಿಷ ಮಾತಾಡಿ ನೋಡ್ರಿ, 2 ನಿಮಿಷ ಭಾಳ ಬೇಡ, ಅವ್ರ ಬಗ್ಗೆ 2 ನಿಮಿಷ ಮಾತಾಡಿ ನೋಡ್ರಿ. ಏನೋ ಒಂದು ಗೊತ್ತಿಲ್ಲ ಮನಸ್ಸಿಗೆ ನೆಮ್ಮದಿ ತಾಯಿ ಮಡಿಲಲ್ಲಿ ಇದ್ದಾಗ ಅನಿಸ್ತದೆ. ನನಗೆ ಒಂದ್ಸಲ ಭಾಳ ಬೇಜಾರಾಗಿತ್ತು. ಹೀಗೆ ಸರ್ ಜೊತೆ ಮಾತಾಡಿದೆ, ಅವ್ರು ಏನಿಲ್ಲ ಎಲ್ಲ ಮಾತಾಡಿ ಹೇಳಿದ್ರು. ಒಂದ್ಸಲ ಈಗ ಪರ್ಸನಲ್ ಆಗಿ ಎಲ್ಲರಿಗೂ ಕೂಡ ಕರೆದು ಹೇಳಿದ್ರು, ನೀವು ಯಾಕೆ ಡಿಪಾರ್ಟ್ಮೆಂಟ್ ಬರಲ್ಲಪ್ಪ, ಏನೇನು ಸಮಸ್ಯೆ ಅದ ನಿಮ್ದು ಹೇಳಿ, ನಿಮ್ಮ ಸಮಸ್ಯೆಗಳನ್ನು ನಾನು ಈಡೇರಿಸ್ತೀನಿ ಅಥವಾ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀನಿ. ನೀವು ಒಟ್ಟು ಡಿಪಾರ್ಟ್ಮೆಂಟ್ ಬರ್ರಿ, ನೀವು ಏನಾದರೂ ಕೂಡ ಜೀವನದಲ್ಲಿ ಸಾಧನೆ ಮಾಡ್ರಿ ಅನ್ನೋ ಉದ್ದೇಶದಿಂದ ಒಬ್ಬೊಬ್ಬರಿಗೆ ಇದೇ ಹಾಗೆ ನಾವು ಕೇಳಬೇಕು ಸರ್. ಅಂತ ಸಂದರ್ಭದಾಗ ಕೆಲವೊಂದಿಷ್ಟು ಜನರ ಸಮಸ್ಯೆ ಹೇಳ್ಕೊಳ್ಳೋದು ಸರ್, ಹೇಳ್ಕೊಳ್ಳಾರ್ದೇ ಇರ್ತದೆ. ನಾನು ಹೇಳಿದೆ ಸರ್, ನನಗೆ ಬರ್ಬೇಕನ್ನೋದು ಸರ್, ನಮ್ಮ ಮನೆಯಾಗ ಸ್ವಲ್ಪ ನಮ್ಮ ತಂದೆಯವ್ರಿಗೆ ಆರಾಮಿಲ್ಲ, ಹೊಲದೆಲ್ಲ ನೀರು ಬಿಡೋದು ಎಲ್ಲ ಕಬ್ಬಿಂದು ಎಲ್ಲ ಜವಾಬ್ದಾರಿ ನನಗೆ ಸರ್. ಒಂದು 6 ತಿಂಗಳು ಬರಲ್ಲ ಸರ್, ಅಲ್ಲಿಂದ ನಾನು ಬರ್ತೀನಿ ಅಂತ ಹೇಳಿದ್ರು. ಹಿಂಗೆ ಹೇಳಿದ್ರೆ ಹಾಗಿತ್ತಂದ್ರೆ ನಿಮ್ಮ ತಂದೆಯವ್ರಿಗೆ ಆರಾಮಾಗಬೇಕ. ಇವರು ಅದೇ ರೀತಿಯಾಗಿ ಯಾವಾಗ ಹೊಲದಾಗ ಕೆಲಸ ಫ್ರೀ ಇರ್ತದಲ್ಲ ಅವಾಗೆಲ್ಲ ಬಾಪ ಡಿಪಾರ್ಟ್ಮೆಂಟ್ ಬಂದರು. ನಮ್ಮ ತಂದೆಯವ್ರಿಗೆ ಆರಾಮಾಯ್ತು, ಎಲ್ಲ ಆಯ್ತು, ನಾವು ಅಲ್ಲಿಂದ ಡಿಪಾರ್ಟ್ಮೆಂಟ್ ಬರ್ಲಾಕಿದ್ದೇವ್ರಿ. ಒಂದು ಇವತ್ತು ನಾವು ಎಲ್ಲರೂ ಕೂಡ ಅದನ್ನ ಹೇಳಬಾರ್ದು, ಆದ್ರೂ ಕೂಡ ಹೇಳ್ತೀನಿ. ಇಲ್ಲಿ ವಿದ್ಯಾರ್ಥಿಗಳು ಬಂದ್ರೆ ಶಿಕ್ಷಕರು ಬರಲ್ಲ, ಶಿಕ್ಷಕರು ಬಂದ್ರೆ ವಿದ್ಯಾರ್ಥಿಗಳು ಬರಲ್ಲ. ಅದೊಂದು ನಮ್ಮ ವಿಭಾಗದ ಸಮಸ್ಯೆ ಇದೆ. ದಯಮಾಡಿ ಅದನ್ನ ಈಗ ಏನಂತಾರೆ ಒಂದು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಶಕ್ತಿ ನಮ್ಮಲ್ಲೇ ಇದೆ, ಆದ್ರೂ ಕೂಡ ನಾವು ಪರಿಹಾರವನ್ನ ಕಂಡುಕೊಳ್ತಾ ಇಲ್ಲ. ಮುಂದಿನ ವಿದ್ಯಾರ್ಥಿಗಳಾದ್ರೂ ಕೂಡ ಹೇಳೋದಿದ್ದೇವೆ, ಪರಿಹಾರ ಕಂಡುಕೊಳ್ಳಿ, ಶಿಕ್ಷಕರ ಜೊತೆ ಒಡನಾಟ ಬಂದ್ರಿ. ಪ್ರೀತಿಯ ಗುರುವೃಂದದ ಮೇಲೆ ನನ್ನ ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮಕ್ಕೆ ಗೈರು ಹಾಜರಾಗಿರುವಂತಹ ನನ್ನ ಸ್ನೇಹಿತರಾಗಿರ್ಬೋದು, ಕಾರ್ಯಕ್ರಮದ ವೇದಿಕೆ ಮೇಲೆ ಕೂಡ ಅರ್ಪಿಸಿಕೊಳ್ಳುತ್ತಾ ಈ ಒಂದು ಪತ್ರಿಕೋದ್ಯಮ ವರ್ಷದ 20 ಬಿಡುಗಡೆ ಸಮಾರಂಭವನ್ನು ಏರ್ಪಡಿಸಿದ್ದಾರೆ. 2 ವರ್ಷದಲ್ಲಿ ನಾವು ಯಾವ ರೀತಿಯಾಗಿ ಈ ವಿಭಾಗದಲ್ಲಿ ಕಲಿತಿದ್ದೇವೆ, ಏನನ್ನ ಕಲ್ತಿಲ್ಲ ಅನ್ನೋದಕ್ಕಿಂತ ಏನನ್ನ ಕಲ್ತಿದ್ದೇವೆ ಅನ್ನೋದನ್ನು ಕೂಡ ನಾವು ಒಂದು ಡಾಕ್ಟರ್ ರಾಜ್ಕುಮಾರ್ ಅವ್ರ ಪಿಕ್ಚರ್ ಅಲ್ಲಿ ಇದೆ, ಇಲ್ಲ ಅಂದುಕೊಳ್ಳಬೇಡಿ ಹೀಗೆ ಇದ್ದುಕೊಳ್ಳಿ ಅನ್ನುವಂಥದ್ದು. ಯಾಕಂದ್ರೆ ನಾವು ಯುದ್ಧದಲ್ಲೇ ಏನನ್ನ ಕಲ್ತಿದ್ದೇವೆ ಅನ್ನೋದು ಕೂಡ ನಾವು ಇಲ್ಲಿ ಅವಲೋಕನ ಮಾಡಿಕೊಳ್ಬೇಕಾಗ್ತದೆ ಅನ್ನುವಂಥದ್ದು. ನಾವಾಗಿರ್ಬೋದು, ರಾಜೇಂದ್ರ ಆಗಿರ್ಬೋದು, ಅರುಣ್ ಆಗಿರ್ಬೋದು, ನಾನು ರಾಜೇಂದ್ರ ಬಗ್ಗೆ ಹೇಳ್ಬೇಕಾಗ್ತದೆ. ಯಾಕಂದ್ರೆ ನಾನು ನಿಕಟವಾಗಿ ಡಿಪಾರ್ಟ್ಮೆಂಟ್ ಜೊತೆಗೆ ಸಂಪರ್ಕ ಇಟ್ಕೊಂಡಿದ್ದೇವೆ. ವಿಭಾಗದಲ್ಲಿ ಇರ್ತಕ್ಕಂಥ ಕ್ಲಾಸ್ಗಳಿಗಾಗಿರ್ಬೋದು, ಫಂಕ್ಷನ್ಗಳಿಗಾಗಿರ್ಬೋದು, ಪತ್ರಿಕೋದ್ಯಮ ಅಂದ್ರೆ ಏನು ಅಂತ ಆ ಒಂದು ಹೃದಯ ಸ್ಪರ್ಶಿ ನಮ್ಮಿಬ್ಬರಿಗೆ ಆಗಿದೆ ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಪ್ರತಿಯೊಂದು ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಇರ್ತಕ್ಕಂಥ ಅನೇಕ ಪ್ರೋಗ್ರಾಮ್ಗಳಿಗೆ ಕೂಡ ನಾವು ಸಂಘಟನೆ ನಾವು ಕೂಡ ಜನರೇ ನಾವು ಸ್ಟೂಡೆಂಟ್ ಆಗಿ ಹೋಗ್ತಾ ಇದ್ದೀವಿ. ಮೊನ್ನೆ ನಡೆದಂತ ಫಂಕ್ಷನ್ ಅಲ್ಲಿ ವಿಸಿತವರೇ ನಮ್ಮ ಹತ್ರ ಬಂದು ಎಲ್ಲರೂ ಅಷ್ಟೇ ದಿನ ಆ ಕಡೆ ಹೋಗ್ತಾ ಇದ್ದಾರೆ, ವಿಸಿತವರು ಈ ಕಡೆ ಬಂದು ನಾವು ಇಬ್ಬರನ್ನ ಶೇಖರಣೆ ಮಾಡಿದ್ರು. ಅವಾಗ ನಮ್ಮ ಆ ಒಂದು ಏನೋ ಒಂದು ಭಾವನೆ ಬಂತು, ನಮ್ಮ ಎಷ್ಟು ಗೌರವ ಇದೆ ಪತ್ರಿಕೋದ್ಯಮಕ್ಕೆ ಸಮಾಜದಲ್ಲಿ ಇರುವಂತ ಭಾವನೆ. ಎಲ್ಲಾ ಗೆಸ್ಟ್ಗಳು ಆ ಕಡೆ ಹೋದ್ರು, ವಿಸಿತರು ಬಂದು ನಮ್ಗೆ ಶೇಖರಣೆ ಮಾಡಿದ್ರು. ನಾವು ಮಾಡಿದಂತ ಅವತ್ತಿನ ನಾನು ರಾಜೇಂದ್ರ ಬಂದಿರ್ತಕ್ಕಂಥ ಒಂದು ರಿಪೋರ್ಟ್ ಮನಸ್ಸಿನ ಪೇಪರ್ ನಲ್ಲಿ ಬಂತು. ಆ ನಾವು ಬಂದಿರ್ತಕ್ಕಂಥ ಅಕ್ಷರ ಸಾಲುಗಳು ಪೇಪರ್ ನಲ್ಲಿ ಮುಗಿದವಲ್ಲ, ಆಗ ನಮಗೆ ಇಬ್ಬರಿಗೆ ಏನೋ ಒಂಥರ ಸಂತೋಷದ ನಾವು ಯಾವ ರೀತಿ ಬಂದಿದ್ದೇವೆ ಅದೇ ರೀತಿ ಒಂದಿನ ಪೇಪರ್ ನಲ್ಲಿ ಅಕ್ಷರಗಳು ಕೂಡಿ ಬಂದು ಅಂದ್ರೆ ಪತ್ರಿಕೋದ್ಯಮ ಅನ್ನುವಂಥದ್ದು ಬಹಳಷ್ಟು ನಾವು ಹತ್ತಿರದಿಂದ ನೋಡಿದ್ದೇವೆ. ಯೂನಿವರ್ಸಿಟಿಯಲ್ಲಿ ನಾವು ಪತ್ರಿಕೋದ್ಯಮ ವಿದ್ಯಾರ್ಥಿ ಅದು ವಸತಿ ನಿಲಯದಾಗಿರ್ಬೋದು, ಕ್ಯಾಂಪಸ್ ನಲ್ಲಿ ಆಗಿರ್ಬೋದು, ಅದನ್ನ ಬಹಳಷ್ಟು ನಾವು ಹತ್ತಿರದಿಂದ ಅನುಭವಿಸ್ತೀವಿ. ನೀವೆಲ್ಲರಿಗಿಂತ ಹೆಚ್ಚಾಗಿ ನಾನು ಮತ್ತು ರಾಜೇಂದ್ರ ಆ ಪತ್ರಿಕೋದ್ಯಮ ಅಂದ್ರೆ ಏನು, ಜರ್ನಲಿಸಂ ಅಂದ್ರೆ ಏನು ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೃದಯಕ್ಕೆ ಹಚ್ಕೊಂಡಿದ್ದೀನಿ ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳಲು ಇಷ್ಟಪಡ್ತೀನಿ. ಕಲ್ತಿನೋ ಬಿಟ್ಟಿನೋ ಕೊಟ್ಟಿಲ್ಲ, ಅದರ ಆ ಒಂದು ಸ್ಪರ್ಶ ಹೃದಯ ಅನುಭವಿಸ್ತೀನಿ ಅಂತಕ್ಕಂಥದ್ದು ಕೂಡ ಜರ್ನಲಿಸಂ ಅವರಿಗೆ ಎಷ್ಟು ವ್ಯಾಲ್ಯೂ ಇದೆ ಅನ್ನೋದನ್ನು ಕೂಡ ಈ ಐಡಿ ಕಾಲೇಜಿಂದ ಯಾರು ಮಾಡಿಸ್ಕೋಬೇಕಂತ ನಮ್ಮ ಫ್ರೆಂಡ್ಸ್ಗಳು 550 ಎಷ್ಟು ಖುಷಿ ಇದೆ ಅಂತಂದ್ರೆ ಸರ್ ಇದು ನಾವು ಜನರಿಗೆ ಖುಷಿ ಮಾಡ್ತಾರೆ. ಯೂನಿವರ್ಸಿಟಿ ಯೂನಿವರ್ಸಿಟಿನಲ್ಲಿ ಎಲ್ಲೋ ಒಂದೊಂದು ಕಡೆ ಕೂಡ ಜನರೇಷನ್ ಸ್ಟೂಡೆಂಟ್ ಅಂತ ತಕ್ಷಣ ಅಂದ್ರೆ ಕೆಲವು ಸ್ನೇಹಿತರು 550 ಯಾಕೆ ಮಾಡ್ಕೊಳ್ಳಿ ಅದು ವೇಸ್ಟ್ ಆಗುತ್ತೆ ಅಂತ ಹೇಳಿ ನನಗೆ 550 ಸರ್ 2000 ರೂಪಾಯಿ ವಿಷಯ ಅಂತ ಹೇಳಿ ನಾವು ಸ್ವಲ್ಪ ಏನೋ ಕಲ್ತಿದ್ದೇವೆ ಈ ಭಾಗದಲ್ಲಿ 2 ವರ್ಷಗಳ ಕಾಲ ಅಂತದನ್ನು ಕೂಡ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಸರ್. ಕೊನೆಯದಾಗಿ ಒಂದು 4 ಮಾತು, ನಮ್ಮ ವಿಭಾಗದ ಎಲ್ಲ ಶಿಕ್ಷಕರು ಕೂಡ ಅವರದೇ ಆದ ನಾವು ಬಂದಾಗ ಅವ್ರು ಬಂದಿದ್ದಾರೋ ಬಿಟ್ಟಿದ್ದಾರೋ ಅದು ಅದನ್ನ ಮಾತಾಡಕ್ಕೆ ಹೋಗೋದಿಲ್ಲ. ಅವರೆಷ್ಟು ಬಂದಿದ್ದಾರೆ, ಅವ್ರು ಯಾವ್ಯಾವ ಸಂದರ್ಭ ಬಂದಿದೆ, ಎಷ್ಟು ಕಲ್ತಿದ್ದಾರೆ, ನಾವು ಕಲ್ತಿದ್ದೇವೆ. ನಾವು ಕೂಡ ಡೈಲಿ ಒಂದು ಪೇಪರ್
ಕಾರ್ಯಕ್ರಮಗಳನ್ನ ಆಲೋಚನೆ ಮಾಡಿದ್ದೀವಿ. ಶರಣ ಸರ್ ಆಗಿರ್ಬೋದು, ಮಲ್ಟಿ ಕಡೆಯಲ್ಲೂ ಕೂಡ ಹಂಚ್ಕೊಳ್ಬೇಕು. ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ, ಶರಣ ಸರ್ ಆಗಿರ್ಬೋದು, ಸಿದ್ದು ಸರ್ ಆಗಿರ್ಬೋದು, ಆಮೇಲೆ ಮಹೇಶ್ ಸರ್ ಆಗಿರ್ಬೋದು, ಅವರು ಕೂಡ ನಮ್ಮನ್ನ ಬಹಳಷ್ಟು ಹೆಲ್ಪ್ ಮಾಡಿದ್ರೆ. ಯಾವಾಗಲೂ ಬಂದ್ರೆ ಮಲ್ಟಿ ಮೀಡಿಯಾಗೆ ಏನ್ ಬೇಕು, ಫೋಟೋಗ್ರಾಫಿ ಆಗಿರ್ಬೋದು, ವಿಡಿಯೋಗ್ರಾಫರ್, ಸಿದ್ದು ಸರ್ ಆಗಿರ್ಬೋದು, ಕ್ಯಾಮರಾ ತಗೊಂಡು ನೀವು ವಿಡಿಯೋ ಮಾಡಿ ಫಂಕ್ಷನ್ ಅನ್ನೋ ಮಾತನ್ನ ನಮಗಾಗಿರ್ಬೋದು ಹೇಳ್ತಾ ಇದ್ರು ಸ್ನೇಹಿತರೆ. ಅಂದ್ರೆ ಈ ಒಂದು 2 ವರ್ಷದ ಅವಧಿಯಲ್ಲಿ ಪತ್ರಿಕೋದ್ಯಮವನ್ನ ನಾವು ಮುಗಿಸಿ ಇಂದು ಅಧಿಕೃತವಾಗಿ ಹೋಗ್ತಾ ಇದ್ದೇವೆ. ನಮ್ಮ ಜೀವನವನ್ನ ನಾವು ಕಟ್ಟಿಕೊಳ್ಳಬೇಕಾಗಿದೆ. ಇವತ್ತಿನಿಂದ ನಾವು ಅಧಿಕೃತವಾಗಿ ಇಲ್ಲಿಂದ ನಿರ್ಗಮಿಸ್ತಾ ಇದ್ದೇವೆ. ಆದರೂ ಕೂಡ ನಮಗ ಆ ಪತ್ರಿಕೋದ್ಯಮದ ಬಗ್ಗೆ ನಿಮಗೆ ಸ್ವಲ್ಪ ಇರಲಿ, ನಾವು ಆ ಒಂದು ಭಾವನೆ ಇರಬೇಕು ನಮಗೆ ಎನ್ನುವಂಥದ್ದು ನಿಮ್ಮ ಪತ್ರಿಕೋದ್ಯಮ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ. ಕೊನೆಯದಾಗಿ ಸ್ನೇಹಿತರೆ, ನಾವೆಲ್ಲರೂ ಬಂದು ಬರ್ತಾ ಇದ್ದೀವಿ. ಕೆಲವು ನಮ್ಮ ಸ್ನೇಹಿತರು ಬಂದಿಲ್ಲ, ಆದ್ರೂ ಕೂಡ ಪರವಾಗಿಲ್ಲ, ಅವರ ಕೆಲಸದ ನಿಮಿತ್ತ ಬಂದಿಲ್ಲ. ನಾವೆಲ್ಲರೂ ಕೂಡ ಒಂದು ಸ್ವಧೈರ್ಯದಿಂದ ಎಣ್ಣೆ ಬೇಗ ಬಾಗುವುದು ಕೂಡ ಒಂದು ರೀತಿ ಡಿಪಾರ್ಟ್ಮೆಂಟ್ ಜೊತೆ ನಿರಂತರ ಸಂಪರ್ಕ ಇರೋಣ. ದೊಡ್ಡ ಸಲುಗಳಿದ್ದಾರೆ, ಪ್ರಜಾವಾಣಿಯಿದ್ದಾರೆ, ಸಂಯುಕ್ತ ಕರ್ನಾಟಕದಲ್ಲಿದ್ದಾರೆ, ವಿಜಯ ಕರ್ನಾಟಕ ವಿಜಯವಾಣಿಯಲ್ಲಿದ್ದಾರೆ. ಯಾರಿಗಾದ್ರೂ ಕೇಳ್ತಿದ್ರೆ ಅವ್ರ ಮುಖಾಂತರ ನಾವು ಇಂಟರ್ನ್ಶಿಪ್ ನಲ್ಲಾದ್ರೂ ಕರೆಯೋಣ ಅಂತ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ನಮ್ಮ ವಿಭಾಗದ ಮುಖ್ಯಸ್ಥರು ಕಳಿಸ್ತಾರೆ ಅನ್ನುವಂತ ಆ ಒಂದು ಪ್ರಭಾವದ ನಂಬಿಕೆ ಇದೆ. ನಮಗ ಇಂಟರ್ನ್ಶಿಪ್ ನಲ್ಲಾದ್ರೂ ನಿಮ್ಮ 3 ತಿಂಗಳಲ್ಲಿ ಏನಾದ್ರೂ ನಾವು ಇಂಟರ್ನ್ಶಿಪ್ ನಲ್ಲಿ ಕಲ್ತಿ ನಾವು ಕೂಡ ಪತ್ರಿಕೋದ್ಯಮರಾಗ್ತೀವಿ. ಪತ್ರಿಕೋದ್ಯಮ ಅನ್ನುವಂಥದ್ದು ಅದು ಬಿಸ್ನೆಸ್ ಅಲ್ಲ, ಹಣ ಗಳಿಸುವಂತ ಉದ್ಯೋಗ ಅಲ್ಲ. ಅದು ಮಾನವೀಯತೆ ಮತ್ತು ಸಮಾಜ ಸೇವೆಗಾಗಿ ಮಾಡುವಂತ ಜರ್ನಲಿಸಂ ಪತ್ರಕರ್ತರ ಹಣ ಮಾಡೋದಿಲ್ಲ, ಅದೊಂದು ಸೇವೆ ಮತ್ತು ಆ ಒಂದು ಮನೋಭಾವನೆ ಇರಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ ನಮಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಫಸ್ಟ್ ಬಂದಾಗ ನಾವು ಒಂದ್ಸಲ ಮೀಟಿಂಗ್ ಮಾಡಿದ್ವಿ ಫಸ್ಟ್ ಟೈಮ್. ಅವಾಗ ಎಲ್ಲರಿಗೂ ಪರ್ಸನಲ್ ಆಗಿ ಕುಂತ್ಕೊಂಡು ಮಾತಾಡಿದ್ರು, ಕ್ಲಾಸಿಗೆ ಬರ್ಲಿಕ್ಕೆ ಏನು ಸಮಸ್ಯೆ ಇಲ್ಲ ಅಂತ. ನಾ ಇಡೀ ಯೂನಿವರ್ಸಿಟಿ ಹೇಳ್ತಿರ್ತಿದ್ರೆ, ಯಾರ ಕೋಆರ್ಡಿನೇಟರ್ ಆಗಲಿ HOD ಆಗಲಿ ನಿಮ್ಮ ಸಮಸ್ಯೆ ಏನದ ಕ್ಲಾಸಿಗೆ ಬರ್ಲಕ್ಕ ಹೇಳ್ರಿ ಅಂತ ಕೇಳಿದ ಫಸ್ಟ್ ವ್ಯಕ್ತಿ ಯಾರು ಬೇಕು ಜೈನ್. ಸೊ ಒಂದು ಮಾನಸಿಕ ಧೈರ್ಯ ಕೊಟ್ಟು, ಭಾವನಾತ್ಮಕ ಬೆಂಬಲ ಕೊಟ್ಟು, ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂತಹ ಗುಣ ನಮ್ಮ ಸರ್ ಬಳಿ ಇರೋದ್ರಿಂದ ಇಷ್ಟು ವಿದ್ಯಾರ್ಥಿಗಳಾದ್ರೂ ಬಂದಿದ್ದಾರೆ ಅಂತಂದ್ರೆ ಅದು ಸರ್ ಅವರ ಒಂದು ಗುಡ್ವಿಲ್ ಅಂತಾನೆ ನಾನು ಭಾವಿಸ್ತೀನಿ. ಆಮೇಲೆ ನನಗೆ ಇಲ್ಲಿ ಬಂದ್ಮೇಲೆ ಫಸ್ಟ್ ಟೈಮ್ ನಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬೇರೆ ಎಲ್ಲ ಯೂನಿವರ್ಸಿಟಿಗಳಲ್ಲೂ ಮಾಡಿದ್ರು, ಬಿಜಾಪುರ ಆಗಲಿ ಅಥವಾ ಮೈಸೂರು ಆಗಲಿ ಬೆಂಗಳೂರು ಆಗಲಿ. ಆದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಅದ್ರ ಬಗ್ಗೆ ಮಾಡಿದ್ರು. ನಾನು ಸರ್ ಹತ್ರ ಅದ್ರ ಬಗ್ಗೆ ಚರ್ಚೆ ಮಾಡಿ, ಸರ್ ಇದನ್ನು ನಮ್ಮ ವಿಭಾಗದಲ್ಲಿ ಕೂಡ ಮಾಡಬೇಕು ಅಂತ ಕೇಳಿದಾಗ ಅದಕ್ಕೆ ಏನು ಬೇಕು ನೀನು ತಯಾರಿ ಮಾಡ್ಕೊಂಡು ಟ್ರೈನಿಂಗ್ ತಗೋಬೇಕು ಅಂತಂದ್ರು. ಸೊ ಅವು ಪ್ರೋತ್ಸಾಹದಿಂದ ನಮಗೆ ಬಿಜಾಪುರ ಯೂನಿವರ್ಸಿಟಿ ಮತ್ತು ಶಿವಮೊಗ್ಗ ಯೂನಿವರ್ಸಿಟಿ ನಾನು ವಿಸಿಟ್ ಮಾಡಿ ಸ್ವತಃ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಏನು, ಅದರ ಸಾಫ್ಟ್ವೇರ್ ಯಾವ ರೀತಿ ನಾವು ಯೂಸ್ ಮಾಡ್ಕೋಬೇಕು, ಅದರಿಂದ ಏನು ಬೆನಿಫಿಟ್ ಆಗುತ್ತೆ ಅನ್ನೋದು ಅಧ್ಯಯನ ಸ್ವತಃ ಪ್ರಾಕ್ಟಿಕಲ್ ನಾಲೆಜ್ ತಗೊಂಡ ಅಂತ ನನಗೆ ಕಳಿಸ್ಕೊಟ್ಟದ್ದು ಜಾಂಟಿ ಸರ್. ಸೊ ಅದರ ಕೀರ್ತಿ ಯಾಕಂದ್ರೆ ಸಲ್ಲಬೇಕು ಅಂತಂದ್ರೆ ಜಾಂಟಿ ಸರ್ಗೆ ಸಲ್ಲಬೇಕು. ಯಾಕಂದ್ರೆ ಅವರು ಅವಾಗ ದಿವಸ ಪ್ರೋತ್ಸಾಹ ಮಾಡಿ ರೈಟ್ ಗೈಡೆನ್ಸ್ ಕೊಟ್ಟು ಪಾಸಿಟಿವ್ ಆಗಿ ಒಂದು ಸಪೋರ್ಟ್ ಇರೋದಿಲ್ಲ, ಅದು ಬಹಳ ಇನ್ಸ್ಪೈರ್ ಕೊಡುತ್ತೆ ಏನಾದರೂ ಮಾಡಲಿಕ್ಕೆ. ಸೊ ಅದಾದ್ಮೇಲೆ ನಮಗೆ ಉಜಿರೆ ಧರ್ಮಸ್ಥಳದ ಉಜಿರೆ ಸಂಸ್ಥೆಯಲ್ಲಿ ಜರ್ನಲಿಸಂ ಡಿಪಾರ್ಟ್ಮೆಂಟ್ ಒಳಗೆ ನ್ಯಾಷನಲ್ ಸೆಮಿನಾರ್, ಅಲ್ಲೂ ಕೂಡ ನ್ಯಾಷನಲ್ ಸೆಮಿನಾರ್ ಅಂದರೆ ಪೇಪರ್ ಪ್ರೆಸೆಂಟ್ ಮಾಡಬೇಕು, ನಮ್ಮ ವಿಶ್ವವಿದ್ಯಾಲಯದಿಂದ ಹೋದ್ರೆ ಒಳ್ಳೆಯದಾಗುತ್ತೆ ಅಂತ. ಸೊ ಅಲ್ಲಿ ಅದಾದ ನಂತರ ಪ್ರಜಾಪತಿ ವಿಶ್ವವಿದ್ಯಾಲಯದಲ್ಲಿ ಇಂಟರ್ನ್ಯಾಷನಲ್ ಸೆಮಿನಾರ್ ಮಾಡಿದ್ರು. ಅಲ್ಲೂ ಕೂಡ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಸೆಮಿನಾರ್ ಕೂಡ ಭಾಗವಹಿಸಿ ಪೇಪರ್ ಸಬ್ಮಿಟ್ ಮಾಡಲಿಕ್ಕೆ ನಾನು ಪ್ರೋತ್ಸಾಹ ಮಾಡಿ ಮಾರ್ಗದರ್ಶನ ನೀಡಿರ್ತಕ್ಕಂಥದ್ದು ಯಾರಾದರೂ ಸುರೇಶ್ ಜಾಂಗಿ ಸರ್ ಅಂತ ನಾನು ಬಹಳ ವಿನಮ್ರನಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಸರ್ ನಮಗೆ ನಾವು ಏನು ಕಲಿತೀವಿ ಅನ್ನೋದೇ, ಅದರಿಂದ ನಾವು ಏನಾಗ್ತೀವಿ ಅನ್ನೋದೇ ನಮ್ಮ ಶಿಕ್ಷಣದ ಪ್ರತೀಕ. ನಮ್ಮ ಕಡೆ ಎಷ್ಟೇ ಗ್ರಾಜುಯೇಷನ್ ಇರಲಿ, ಸರ್ಟಿಫಿಕೇಟ್ಸ್ ಇರಲಿ, ಅದಕ್ಕೆ ವ್ಯಾಲ್ಯೂ ಯಾವಾಗ ಬರುತ್ತಂದ್ರೆ ನಮ್ಮಲ್ಲಿ ಆ ನೈರ್ಮಲ್ಯ ಮತ್ತೆ ಪ್ರಬುದ್ಧತ, ನಾವು ಬೌದ್ಧಿಕ ಮಟ್ಟ ಮೆಚುರಿಟಿ ಬಂದಾಗ ಅದಕ್ಕೆ ವ್ಯಾಲ್ಯೂ ಬರುತ್ತೆ. ಎಷ್ಟೇ ಉನ್ನತ ಹುದ್ದೆಗಳು ಇದಾವೆ ಡಿಪಾರ್ಟ್ಮೆಂಟ್ ಒಳಗೆ, ಬೇರೆ ಬೇರೆ ಹುದ್ದೆಗಳಿದಾವೆ, ಆದರೆ ಸರ್ಗೆ ನಾವೆಲ್ಲ ಯಾಕಿಷ್ಟು ನಮ್ಮ ಆಯೋಗ ನಮ್ಮ ಮನಸ್ಸಿನಲ್ಲಿ ಸರ್ ಕೂತಿದ್ದಾರೆ ಅಂತಂದ್ರೆ ಅವರು ಅಂತಃಕರಣ ಮತ್ತೆ ಕರುಣೆಯ ದೃಷ್ಟಿ ಎಲ್ಲರನ್ನು ಸಮಾನತೆಯಿಂದ ಕಾಣ್ತಕ್ಕಂಥ ವ್ಯಕ್ತಿತ್ವ ಅವರಲ್ಲಿ. ಯಾರೇ ಹೋದ್ರು ಕೂಡ ಸಮಾನತೆ ಮತ್ತು ಪ್ರೀತಿಯಿಂದ ಕಾಣ್ತಕ್ಕಂಥ ರೈಟ್ ಗೈಡೆನ್ಸ್ ಕೊಡ್ತಾರೆ ಹೊರತಾಗಿ ಅವರಲ್ಲಿ ಯಾವತ್ತೂ ವಿಭಿನ್ನವಾದ ಅಂದ್ರೆ ನಮಗೆ ಬೇಡವಾದಂತಹ ನಕಾರಾತ್ಮಕ ಭಾವನೆಗಳನ್ನು ಯಾವತ್ತೂ ಅವರು ನಮ್ಮ ಜೊತೆಗೆ ಮಾಡ್ತಾರೆ. ನೆವರ್ ಸ್ಟಾಪ್ಸ್ ನೆಗೆಟಿವ್ ವರ್ಡ್ಸ್. ಯಾರೇ ಬಗ್ಗೆ ನಾವು ಏನಾದರೂ ಹೇಳಿದ್ರು ಅದನ್ನು ಬಿಡು, ನೀನು ಇದಕ್ಕೂ ಎತ್ತಕ್ಕೆ ಬೆಳೆಯುವಂತಹ ನಿಮ್ಮ ಮೈಂಡ್ ಸೆಟ್ ಅನ್ನ ಬಿಲ್ಡ್ ಮಾಡ್ಕೊಂತಾನೆ ಹೇಳಿ ಕಳಿಸಿದ ಹೊರತಾಗಿ ಅವ್ರು ಯಾವತ್ತೂ ಯಾರನ್ನ ರಾಂಗ್ ಅಂತ ಹೇಳಿಲ್ಲ ಅಥವಾ ರಾಂಗ್ ಗೈಡೆನ್ಸ್ ಕೊಡಲಿಲ್ಲ. ಸೊ ಇವತ್ತು ನಮಗೆ ಇಷ್ಟೆಲ್ಲ ನಾನು ವೈಯಕ್ತಿಕವಾಗಿ ಕಲಿತು ಹೋಗ್ತಾ ಇದ್ದೀನಿ. ಸೊ ಈಗ ಇದ್ರ ಜೊತೆಗೆ ನಮಗೆ ಅವಕಾಶ ಯಾವುದು ಸ್ನಾತಕೋತ್ತರ ಪದವೀಧರ ಏನು ಸಂಘ ಇದೆ ಗುಲ್ಬರ್ಗ ವಿಶ್ವದಲ್ಲಿ, ಹನುಮಂತ ಅವರು ಮಾಧ್ಯಮ ಸಲಹೆಗಾರರ ಆಯ್ಕೆ ಆದರು. ಆಮೇಲೆ ನನ್ನನ್ನು ಕಾನೂನು ಸಲಹೆಗಾರನಾಗಿ ಆಯ್ಕೆ ಮಾಡಿದರು. ಸೊ ಅದು ಒಂದು
ಅವ್ರು ದೊಡ್ಡವಣ ನಾನು ನೋಟಿಫಿಕೇಶನ್ ಮಾಡಿದ್ರು. ನಾವು ನಮ್ಮಲ್ಲಿ ಆ ಐಕ್ಯತೆ ಇದೆಯೋ ಗೊತ್ತಿಲ್ಲ, ಆದ್ರೆ ಅದು ಒಂದು ಮಾಡಿದೀವಿ ಅನ್ನೋದು ನಿರ್ಲಕ್ಷ್ಯತೆಗೆ ನಾವು ಇದೀವಿ ಅನ್ನೋದು ಭಾವನೆ ಅಷ್ಟೇ ನಮ್ಗೆ ಸಂತೋಷ ಇದೆ. ಸೊ ಇಷ್ಟೆಲ್ಲ ಬಂದಿರೋದು ಈ ವಿಭಾಗಕ್ಕೆ ನಮಗೆ ಮೇಜರ್ಲಿ ಅಂತಂದ್ರೆ ನಾನು ಜರ್ನಲಿಸಮ್ ಮಾಡ್ಲಿಕ್ಕೆ ಕಾರಣ ಅಂತಂದ್ರೆ ಯಾದವ್ ಸರ್. ಯಾಕಂದ್ರೆ ಅವ್ರ ಮನೇಲಿ ನಮ್ಗೆ ವಾತಾವರಣ ನಾವು ಸಂಪರ್ಕ ಚೆನ್ನಾಗಿರೋದ್ರಿಂದ ಅವ್ರು ಹೋದಾಗ ಯಾವಾಗಲೂ ಓದ್ತಾ ಇದ್ರು. ಅವ್ರ ಮನೇಲಿ ಹುಡುಗರು ದೊಡ್ಡವರು ಕೆನರಾ ಬ್ಯಾಂಕ್ ಮ್ಯಾನೇಜರ್ ಇದ್ರು ಕೂಡ ಯೂಸ್ ಟು ಸ್ಟಡಿ ಬ್ಯಾಂಕ್. ಅವ್ರು MBA ಇಂಗ್ಲೀಷ್ ಮಾಡ್ತಾರೆ. ನಮಗೆಲ್ಲ ಭಾಳ ಎಕ್ಸ್ಪೀರಿಯನ್ಸ್ ಅಂದ್ರೆ ಓದ್ಬೋದಲ್ಲ ಅನ್ಕೊಂಡು ಅವಾಗ ನಾನು ಅಡ್ಮಿಷನ್ ಮಾಡಿದಾಗ ಲೇಟೆಸ್ಟ್ ಒಂದು ಇನ್ನೊಂದು ಬ್ರೇಕ್ ತಗೊಂಡು ನಾನು ಮತ್ತೆ PG ಮಾಡೋಣ ಅನ್ಕೊಂಡು ಮಾಡಿದ್ವಿ. ಸೊ ಅವ್ರನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತೀನಿ ವಿನಮ್ರನಾಗಿ. ಸೊ ಏನೇ ಆದರೂ ಒಳ್ಳೆಯದನ್ನ ನಾನು ತಗೊಂಡು ಹೋಗ್ತೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಔಟ್ ಆಫ್ ದಿ ಎಲ್ಲ ಕಡೆ ನೆಗೆಟಿವ್ ಅಂಡ್ ಪಾಸಿಟಿವ್ ಯಾವಾಗಲೂ ಇದ್ದೇ ಇರುತ್ತೆ. ಯು ಕೆನಾಟ್ ಫೈಂಡ್ ಗುಡ್ ಥಿಂಗ್ಸ್ ಎನಿವೇರ್ ಕಂಪ್ಲೀಟ್ಲಿ. ಸೊ ಅದು ಒಂದು ನನ್ಗೆ ತುಂಬ ತೃಪ್ತಿ ಏನಂತಂದ್ರೆ ಚೆನ್ನಾಗಿ ಕಲ್ತಿದ್ದೀನಿ, ಎನ್ವೈರನ್ಮೆಂಟ್ ಚೆನ್ನಾಗಿ ಕೊಟ್ಟಿದ್ದಾರೆ. ಔಟ್ ಆಫ್ ದಿ ಇಷ್ಟೆಲ್ಲ ನಾನೆಲ್ಲ ಸರ್ ನಮಗೆ ಇಷ್ಟೆಲ್ಲ ವ್ಯವಸ್ಥೆಗಳನ್ನ ಮೈಕ್ ಆಗಲಿ ಸೌಂಡ್ ಬಾಕ್ಸ್ ಆಗಲಿ ಬಹಳಷ್ಟು ಅನುಕೂಲಗಳನ್ನ ಸರ್ ಡಿಪಾರ್ಟ್ಮೆಂಟ್ಗೆ ಎಷ್ಟೋ ಸತಿ ಸರ್ ಅವ್ರು ಹೊಸದಾಗಿ ಬಂದಾಗ ನಮ್ಮ ಕೈ ದುಡ್ಡು ಖರ್ಚು ಮಾಡಿ ಇದೆಲ್ಲ ಕ್ಲೀನ್ ಮಾಡಿಸಿ ನಮ್ಮ ಡಿಪಾರ್ಟ್ಮೆಂಟ್ ಬೋರ್ಡ್ ಸೈಡ್ ಇದ್ದೀನಿ ಸರ್. ಸರ್ ಅವ್ರು ನನ್ನ ಕೈನ ಖರ್ಚು ಮಾಡಿ ಡಿಪಾರ್ಟ್ಮೆಂಟ್ ಬೋರ್ಡ್ ನೇಮ್ ಪ್ಲೇಟ್ ಮಾಡಿಸಿದ್ರು. ಸೊ ಈಸ್ ಲೈಕ್ ಈ ಕೈಂಡ್ ಆಫ್ ಪರ್ಸನ್ ಹೆಂಗಂತಂದ್ರೆ ಸರ್ ಈಗ ಆಗಿಲ್ಲ ಅಂತಂದ್ರೆ ಏನು ಮಾಡಬೇಕು ಅದು ಆಗಿಲ್ಲ ಅಂತಂದ್ರೆ ಅವ್ರು ಮಾಡ್ಬೇಕಿರ್ತದೆ ಸರ್. ಅಂದ್ರೆ ಅವ್ರ ಶಕ್ತಿ ಮತ್ತು ಅವ್ರ ಸಾಮರ್ಥ್ಯಕ್ಕೆ ತಕ್ಕಂತೆ ಇನ್ನೊಂದು ಚೂರು ಎತ್ತಕ್ಕೆ ಹೋಗ್ತದೆ ಸರ್. ಇಲ್ಲಿ ಬದಲಾವಣೆಗಳು ಮತ್ತೆ ಇಂಪ್ಯಾಕ್ಟ್ ಆಗ್ತದೆ ಸರ್. ಹುಡುಗರ ಲೈಫ್ ಮೇಲೆ ಇಂಪ್ಯಾಕ್ಟ್ ಆಗ್ಬೇಕಂದ್ರೆ ಈ ಥರದ ಕೋಆರ್ಡಿನೇಟರ್ಸ್ ಇದ್ರೆ ಮಾತ್ರ ಹುಡುಗರ ಲೈಫ್ ಮೇಲೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಹೆಸರಿಗೆ ನಾವು ಡಿಪಾರ್ಟ್ಮೆಂಟ್ಸ್ ಗಳನ್ನ ರನ್ ಮಾಡಿದ್ದೇವೆ. ನಮ್ಗೆ ಬಹುಶಃ ಹಿಂದಿನ ಬೇರೆಯವ್ರಿಗೆ ಕಂಪೇರ್ ಮಾಡೋದಕ್ಕೆ ಈ ವರ್ಷದಲ್ಲಿ ಸರ್ ಇದ್ದಾಗ ಬಹಳಷ್ಟು ಇಂಪ್ಯಾಕ್ಟ್ ಇರೋ ಕ್ರಿಯೇಟ್ ಆಗಿರೋದು ನನ್ನ ಭಾವನೆ. ಸೊ ಇಷ್ಟು ಹೇಳ್ತಾ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡ್ಕೊಡ್ತೇನೆ. ಎಲ್ಲರಿಗೂ ಭಾರತ ಪ್ರಪ್ರಥಮವಾಗಿ ಶಿಕ್ಷಣ ಯಾವ ಒಂದು ಜನಸಂಖ್ಯೆ ಅನುಗುಣವಾಗಿತ್ತು, ಯಾರು ಆಸ್ತಿವಂತರಿದ್ದಾರೋ, ಯಾರು ಬಂಡವಾಳವನ್ನು ಹೂಡಿಕೆ ಮಾಡ್ತಾರೋ ಅವರಿಗೆ ಈ ದೇಶದ ಶಿಕ್ಷಣ ವ್ಯವಸ್ಥೆ ಇತ್ತು. ಅಂತ ಶಿಕ್ಷಣ ವ್ಯವಸ್ಥೆಯನ್ನು ಅಲ್ಲಿಗೆ ಕಲಿಯಿತು ಅಂದ್ರೆ ನಮ್ಮ ಮೂಲ ಸ್ವಲ್ಪ ಶಿಕ್ಷಕರು ಇರಬೇಕಾದ್ರೆ ಸ್ವಲ್ಪ ನಾವು ಗೈದಿರ್ಬೇಕು. ಏನಪ್ಪ ಅಂದ್ರೆ ನಾವು ಯಾವ ಶಿಕ್ಷಣ ಕೊಟ್ಟರು? ಬುದ್ಧ ಬಸವ ಅಂಬೇಡ್ಕರ್ ಪೂರ್ವದಲ್ಲಿ ಶಿಕ್ಷಣ ಯಾವ ತರ ಇತ್ತು? ಭಾರತ ದೇಶದಲ್ಲಿ ನಾವು ಭಾರತದ ಸಂಸ್ಕೃತಿಯಾದಂಥ ಒಂದು ಶಿಕ್ಷಣ ವ್ಯವಸ್ಥೆ ಇತ್ತು. ಆ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ಪ್ರಪ್ರಥಮವಾಗಿ ಮಹಾತ್ಮ ಜ್ಯೋತಿಬಾ ಫುಲೆ ಅವ್ರನ್ನ ನಾವು ನೆನಪಾಗ್ತಾರೆ. ಯಾಕೆ ಮಹಾತ್ಮ ಜ್ಯೋತಿಬಾ ಫುಲೆ ಅವ್ರನ್ನ ನಾವು ನೆನೆಸ್ಬೇಕಂದ್ರೆ SC ST OBC ಸಮುದಾಯಗಳಿಗೆ ಮೊದಲು ಶಿಕ್ಷಣ ಕೊಟ್ಟರು ಜ್ಯೋತಿಬಾ ಫುಲೆ ಅಂತ ನಾವು ಹೇಳ್ಬೋದು. ನಮ್ಮ ನಿಜವಾದ ಶಿಕ್ಷಕರು ಭಾರತ. ಅವಾಗ ಅವ್ರ ಮನೆಯವರು ಸಾವಿತ್ರಿ ಫುಲೆ ಅಂತ 12 ವಯಸ್ಸಿಗೆ ಮದುವೆ ಆಗ್ತಾರೆ. ಮದುವೆ ಆದ ನಂತರ ಅವಳು ಭೂಮಾಲು ಅಂತ ವ್ಯಕ್ತಿ ಭೂಗ ಪರವಾಗಿರ್ತಾರೆ. ಅವ್ರಿಗೆ ಶಿಕ್ಷಣ ಸ್ವಲ್ಪ D.Ed ಶಿಕ್ಷಣ ಕಲ್ತಿರು. ಅಂದ್ರೆ ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ D.Ed ಮಾಡಿದ ಶಿಕ್ಷಕ ಯಾರಾದ್ರೆ ಮಹಾತ್ಮ ಸಾವಿತ್ರಿ ಫುಲೆ ಅಂತ ನಾವು ಹೇಳಬಹುದು. ಯಾಕೆ ಅವರು ನೀತಿ ಅಂದ್ರೆ ನಮ್ಗೆ ಆತ್ಮೀಯ ಅಂತ ಸಂತೋಷ ಆಗ್ತದೆ. ಈ ದೇಶದಲ್ಲಿ ಶಿಕ್ಷಣ ಕೊಟ್ಟರು ಅಂದ್ರೆ ಮಹಾತ್ಮ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿ ಫುಲೆ ಅಂತ ನಾವು ನೆನೆಸ್ತಾ ಇದ್ದೀವಿ. ಒಂದು ಘಟನೆ ನೆನಪಾದ್ರೆ ಸಾವಿತ್ರಿ ಫುಲೆ ಅವರು ಈಗ SC ST OBC ಸಮುದಾಯಗಳು ಬರಬೇಕಾದ್ರೆ ಅವರು ಸಮುದಾಯವನ್ನು ಮನೆ ಇರ್ತಾರೆ. ಆ ಊರಿಂದ ಈ ಮನೆಗೆ ನಡ್ಕೊಬೇಕಾದ್ರೆ SC ST OBC ಮನೆ ಜನರು ಹೋಗ್ತಾ ಇರ್ತಾರೆ. ಅವರು ಮಾತಾಡ್ತಾರೆ ಸಾವಿತ್ರಿ ಫುಲೆ ಏನಪ್ಪ ಈ ಜನಸಂಖ್ಯೆ ಎಷ್ಟು ಹೀನಾಗಲ್ಲ ಹೀಗೆ ಶಿಕ್ಷಣ ಮಾಡ್ತಾರಲ್ಲ ಅಂತ. ಅವಾಗ ಗೌಡ್ರು ಮಾಡಿರ್ತಾರೆ, ಇವರು ಜೊತೆಗೆ ನಾವು ಭದ್ರದಲ್ಲಿ ಶಾಲೆ ಮಾತ್ರ ಅಲ್ಲ ಹಿಂಗೆ ಹೇಳ್ಬಿಡ್ತಾರೆ. ಹೀಗೆ ಶಿಕ್ಷಣ ಯಾವ ಥರ ಬಂದು ನಾವು ಅಂದರೆ ಜ್ಯೋತಿಬಾ ಫುಲೆ ಆಗಿರ್ಬೋದು, ಸಾವಿತ್ರಿ ಫುಲೆ ಆಗಿರ್ಬೋದು, ಶಾಹು ಮಹಾರಾಜ್ ಆಗಿರ್ಬೋದು, ನಾರಾಯಣ ಕೃಷ್ಣದಾಸ್ ಪಾಟೀಲ್ ಆಗಿರ್ಬೋದು, ತದನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು. ಹೀಗೆ ಹಂತವಾಗಿ ನಮಗೆ ಶಿಕ್ಷಣ ಮಾತ್ರ ನಾವು ಒಂದು ಶಿಕ್ಷಣ ನಡೆಯಕ್ಕೆ ಸಾಧ್ಯ ಇದೆ. ಸರ್ ಅದು ಸ್ಟೋರಿ ಹೇಳ್ಬೇಡ ಅಂತ ಅಂದ್ರೆ ಒಂದು ಗಂಟೆ ಆಗ್ತಿರ್ತಾರೆ. ಸಾವಿತ್ರಿ ಫುಲೆ ಶಾಲೆ ಕಲಿತ ಒಂದು ಮಹಾರಾಷ್ಟ್ರದಲ್ಲಿ ಒಂದು ಶಾಲೆಯನ್ನು ತೆರೀಬೇಕು ಅಂತ ಒಂದು ಆಸೆ ಇರ್ತದೆ. ಯಾಕಂತಂದ್ರೆ SC ST ಜನರಿಗೆ ಬಹಳ ಉದ್ದಿನ ಸಲುವಾಗಿ ಶಾಲೆ ತೆರಬೇಕು. ಅವಾಗಿನ ಕಾಲದಲ್ಲಿ ಶಾಲೆ ತೆರಬೇಕಾದ್ರೆ ಶಾಲೆ ತೆರಬಹುದು. ಆ ಒಂದು ಸಂದರ್ಭದಲ್ಲಿ ಶಾಲೆಗಳು ಪ್ರಾರಂಭ ಮಾಡ್ತಾರೆ. ಮಹಾತ್ಮ ಜ್ಯೋತಿಬಾ ಫುಲೆ ಸಾವಿತ್ರಿ ಸಣ್ಣ ಮನೆ 10 to 6 ಒಂದು ಶಾಲೆ ಇರ್ತಾರೆ. ಶಾಲೆ ಮಕ್ಕಳಿಗೆ ಶಾಲೆ ಹೋಗ್ಬೇಕಂತ ಪ್ರಾರಂಭ ಮಾಡಿದಾಗ ಶಾಲೆ ಯಾರು ಫಸ್ಟ್ ದಿನ ಕೆಲವು ಅಂತರ ಶಾಲೆಗಳಲ್ಲಿ ಮತ್ತು ರಜೆ ಶಿಕ್ಷಣದಲ್ಲೇ ಕೊಡ್ತಿದ್ರು. ಶಿಕ್ಷಣ ಕೊಡ್ತಾರೆ, ಶಿಕ್ಷಣ ಕೊಡ್ತಾರ.
ಮೇಲ್ಜಾತಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇವರು SC ST ಜಾತಿ ಶಿಕ್ಷಣ ಕಲ್ತು ಹೇಳ್ಕೊಂಡು ಸಾವಿರ ಸಗಣಿ ಅಂತ ಅದೇ ಇವು ಒಂದು ಸಮುದಾಯವನ್ನು ಇನ್ನೊಬ್ಬರಿಗೆ ಕಲಿಸ್ತಾರ ಅಂದ್ರೆ ಇವರು ಇಂಪ್ರೆಸ್ ಆಗ್ತಾರ, ಇವರು ಸಗಣಿ ಅಂತಾರ. ಆದರೂ ಕೂಡ ಸಾವಿರ ಅದರಲ್ಲಿ ತಮ್ಮ ಇದರಲ್ಲಿ ಇದಿರ್ತಾರ ಇದರಲ್ಲಿ ಒಂದು ಧ್ಯಾನ ಸೀರೆ ಇರ್ತಾರ ಪ್ರತ್ಯೇಕವಾಗಿ. ಅಂದರೆ ಇವರು ಸೀರೆ ಹೊಡಿತಾ ಇರ್ತಾರೆ, ಅಲ್ಲಿ ಏನಾದ್ರು ಸಾಯಿಬೇಕು ಆಮೇಲೆ ಸೀರೆಯನ್ನು ಬದಲಾವಣೆ ಮಾಡಿ ಮತ್ತು ಮಕ್ಕಳಿಗೆ ಪಾಠ ಆಗ್ತಾರೆ. ಅಂತ ವ್ಯವಸ್ಥೆಯಲ್ಲಿ ನಾವು ಶಿಕ್ಷಣ ಕಲಿತು ಹೆಮ್ಮೆ ಇದೆ. ಯಾಕಂದ್ರೆ ಅವ್ರು ಏನಾದ್ರು ಶಿಕ್ಷಣ ಕಲಿತಾ ಇದ್ದಿಲ್ಲ, ಯಾಕಂದ್ರೆ ವಾಸವರು ಶಿಕ್ಷಣ ಕಲಿತಾರೆ. ನಾವು ಬಿಟ್ಟವಳೇನು ಇದು ಮಾಡ್ತಿಲ್ಲ, ಮೀಸಲಾತಿ ಕೊಟ್ಟರೆ ಕರ್ನಾಟಕದಲ್ಲಿ ಯಾವ ಕೊಟ್ಟರೆ 33% ಮೀಸಲಾತಿ ಕೊಟ್ಟರು. ಅವನಂತರ ಪಾವಸವರು ಕೈಯಾಗ ಹಾಕೊಂಡ್ರೆ ಅನ್ನೋದು ಕೈಯಾಗ ಇದಾಯ್ತು. ಹೀಗೆ ಶಿಕ್ಷಕ ಹೇಗಿರ್ಬೇಕಂದ್ರೆ ಒಂದು ಕಲ್ಲಿನ ಮೂರ್ತಿ ಕಲ್ಲಿನ ಮೂರ್ತಿಯನ್ನು ಕಲ್ಲನ್ನು ಸಿಹಿ ಮಾಡಬೇಕಂತ ಹೇಳ್ತಾರ. ಎಲ್ಲ ಶಿಕ್ಷಕರು ಒಳ್ಳೆಯ ಶಿಕ್ಷಕರಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಶಿಕ್ಷಣ ವ್ಯವಸ್ಥೆ ಏನಿದೆ ಅಂದ್ರೆ 18 ಜನರು ಬರ್ತಕ್ಕಂತೆ 18 ಜನ ಬರ್ತಕ್ಕಂಥ ಆಗಕ್ಕೆ ಸಾಧ್ಯ ಇಲ್ಲ. ಒಬ್ಬ ನಾಯಕ ಆಗ್ತಾನೆ, ಒಬ್ಬ ರಾಜಕೀಯ ಆಗ್ತಾನೆ, ಒಬ್ಬ ಪರಿಷತ್ ಅಧ್ಯಕ್ಷ ಆಗ್ತಾನೆ, ಒಬ್ಬ ಮೆಂಬರ್ ಆಗ್ತಾನೆ, ಒಬ್ಬರು ಒಳ್ಳೆ ಪತ್ರಕರ್ತರು ಚಾಣಕ್ಯ ಆಗ್ತಾನೆ. ಹೀಗೆ ವಿಭಿನ್ನ ರೀತಿಯಾದಂತಹ ಒಂದು ವ್ಯವಸ್ಥೆ ಇದೆ. ಈ 18 ಮಂದಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಬೇಕಂದಾಗ ಈ ಏನು ನಾವು ಯೂನಿವರ್ಸಿಟಿ ಸರ್ ಏನ್ ಮಾಡ್ತಾರೆ ಜನ ಸ್ಟೂಡೆಂಟ್ ಒಳ್ಳೆ 18 ಬಂದರು 18 ಮಂದಿ ಒಂದೊಂದು ವ್ಯವಸ್ಥೆ ತೆಗೆದುಕೊಳ್ಳಿ ಅಂದ್ರೆ ಹೆಂಗೆ ಬರ್ತಾರೆ ಡಿಪಾರ್ಟ್ಮೆಂಟ್ಗೆ. ಇಷ್ಟೇ ಹೇಳ್ತೀವಿ ನಾವು ವಿದ್ಯಾರ್ಥಿಗಳು, ನಾವೆಲ್ಲರೂ ಸ್ನೇಹಿತರು ಏನ್ ಮಾಡೋದು ಒಂದೊಂದು ವಿಭಾಗ ಒಂದೊಂದು ಹೋಗ್ಬೇಕು. ನನ್ನ ಅನುಭವಗಳನ್ನು ನನ್ನೆರಡು ಅನುಭವಗಳನ್ನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಸರ್. ನಾವು ಒಂದು ನಮ್ಮ ದೇಶದಲ್ಲಿ ಯಾವುದೇ ಹುದ್ದೆ ಎಷ್ಟೇ ದೊಡ್ಡದಾಗಿದ್ದರೂ ಅದರಲ್ಲಿ ನಮ್ಗೆ ಅತಿ ಒಂದು ಭಾಳ ಹೆಮ್ಮೆ ಇರ್ತಕ್ಕಂಥ ಒಂದು ವೃತ್ತಿ ಅಂದರೆ ಅದು ಶಿಕ್ಷಕರ ವೃತ್ತಿ. ಅದು ನಮ್ಗೆ ಭಾಳ ಇಷ್ಟವಾದ ಒಂದು ವೃತ್ತಿ. ಜೊತೆಗೆ ಈಗ ನಾವೆಲ್ಲರೂ ಎಲ್ಲ ಶಿಕ್ಷಕರು ಒಳ್ಳೆಯದನ್ನೇ ಕಲಿಸ್ಕೊಡ್ತಾರೆ, ಯಾವತ್ತೂ ಕೆಟ್ಟದ್ದು ಕಲಿಸ್ಕೊಡೋದು. ಈಗ ನಮ್ಮ ಜೀವನದಲ್ಲಿ ಮೊದಲನೇ ಗುರು ಅಂದರೆ ನಮ್ಮ ತಂದೆ ತಾಯಿ. ಯಾಕಂದ್ರೆ ಅವರು ನಮಗೆ ಒಳ್ಳೆಯದು ಕಲಿಸ್ಕೊಡ್ತಾರೆ. ಹಾಗಾಗಿ ಅವರಿಗೂ ನಾವು ಹೃದಯಪೂರ್ವಕವಾದ ನಮಸ್ಕರಿಸ್ತೀವಿ. ಯಾಕಂದ್ರೆ ಸೆಕೆಂಡ್ ನಮ್ಮ ಜೀವನದಲ್ಲಿ ಶಿಕ್ಷಕರಿಗೆ ನಮ್ಗೆ ಒಳ್ಳೆಯದು ಕಲಿಸ್ಕೊಡೋರು. ತಂದೆ ತಾಯಿ ಎಷ್ಟು ನಿಸ್ವಾರ್ಥದಿಂದ ನಾವು ಬೆಳೀಲಿ ಅಂತ ಯೋಚನೆ ಮಾಡ್ತಾರೆ, ಅದೇ ರೀತಿ ಶಿಕ್ಷಕರು ಕೂಡ ನಾವು ಮುಂದೆ ಬರಲಿ, ನಾವು ಜೀವನದಲ್ಲಿ ಒಳ್ಳೆಯವರಾಗಲಿ, ಉದ್ಯೋಗ ತಗೋತೀವೋ ಬಿಡ್ತೀವೋ ಸೆಕೆಂಡ್ರಿ, ಆದರೆ ನಾವು ಒಳ್ಳೆಯ ಮೌಲ್ಯಗಳಂತ ಕಲಿಸ್ಕೊಡೋದು ಶಿಕ್ಷಕರೇ. ಮತ್ತು ನಾವು ಒಳ್ಳೆಯ ರೀತಿಯಲ್ಲಿ ಬದುಕಬೇಕು, ಒಳ್ಳೆಯ ರೀತಿ ಜೀವನ ಕಟ್ಕೋಬೇಕು ಅಂತೇಳಿ ನಿಸ್ವಾರ್ಥದಿಂದ ಒಂದು ಒಳ್ಳೆಯ ವಿಚಾರಗಳನ್ನು ಹೇಳ್ಕೊಡೋದು ಕೇವಲ ಶಿಕ್ಷಕರು ಅಷ್ಟೇ. ಯಾಕಂದ್ರೆ ನಾವು ನಮ್ಮ ಜೀವನದಲ್ಲಿ ಸ್ನೇಹಿತರಾಗಿರ್ಬೋದು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಬೇರೆ ಬೇರೆ ಹುದ್ದೆದಲ್ಲಿ ಇರ್ತಕ್ಕಂಥವ್ರು ಭ್ರಷ್ಟಾಚಾರಿಗಳಾಗಿರ್ತಾರೆ. ಒಂದೊಂದು ಸಮಸ್ಯೆಗಳು ಒಂದೊಂದು ಹುದ್ದೆದಾಗ ಒಂದೊಂದು ಸಮಸ್ಯೆ ಮತ್ತು ಬೇರೆ ಬೇರೆ ಪ್ರಾಬ್ಲಮ್ಸ್ಗಳು ಇರ್ತವೆ, ಮತ್ತೆ ಟೀಕೆಗಳು ಇರ್ತವೆ. ಆದರೆ ಈ ಶಿಕ್ಷಕರ ಹುದ್ದೆಯಲ್ಲಿ ಮಾತ್ರ ಯಾವತ್ತೂ ಭ್ರಷ್ಟಾಚಾರ ಅಂತಕ್ಕಂಥ ಒಂದು ಇರಲ್ಲ. ಎಲ್ಲ ನಿಸ್ವಾರ್ಥದಿಂದ ಹೇಳ್ತಾರೆ. ಎಲ್ಲ ಶಿಕ್ಷಕರು ಕೂಡ ಒಂದು ಒಳ್ಳೆ ವಿಚಾರನೇ ಕಲಿಸ್ಕೊಡ್ತಾರೆ. ಒಬ್ಬೊಬ್ಬರು ಶಿಕ್ಷಕರು ಒಂದೊಂದು ವ್ಯಕ್ತಿತ್ವ ವಿಭಿನ್ನವಾಗಿರ್ತದೆ. ನಮ್ಮ ಮಕ್ಕಳಲ್ಲಿ ಹೇಗೆ ವಿದ್ಯಾರ್ಥಿಗಳಲ್ಲಿ ವಿಭಿನ್ನವಾದ ಒಂದು ವ್ಯಕ್ತಿತ್ವ ಇರ್ತದಲ್ಲ, ಅದೇ ರೀತಿ ಶಿಕ್ಷಕರು ಕೂಡ ಒಂದು ವಿಭಿನ್ನವಾದ ವ್ಯಕ್ತಿತ್ವ ಹೊಂದಿರ್ತಾರೆ. ಕೆಲವೊಬ್ರು ಕಠಿಣವಾದ ರೀತಿಯಲ್ಲಿ ಹೇಳ್ತಾರೆ, ಕೆಲವೊಬ್ರು ಮೃದುವಾಗಿ ಕಲಿಸ್ಕೊಡ್ತಾರೆ, ಅದು ಒಳ್ಳೆಯದನ್ನೇ ಕಲಿಸ್ಕೊಡ್ತಾರೆ. ಯಾಕಂತಂದ್ರೆ ಅವರು ನಮ್ಗೆ ಈ ಒಂದು ಶಿಕ್ಷಕರು ಮಾತ್ರ ನಮ್ಗೆ ನಿಸ್ವಾರ್ಥದಿಂದ ಹೇಳ್ಕೊಡ್ತಕ್ಕಂಥ ವ್ಯಕ್ತಿಗಳಂದ್ರೆ ಅದು ಶಿಕ್ಷಕರು ಅಷ್ಟೇ. ಈ ಜಗತ್ತಲ್ಲಿ ವಿಚಾರ ಮಾಡಿ, ನೀವು ತುಂಬಾ ವೈಯಕ್ತಿಕವಾಗಿ ಅವಲೋಕನ ಮಾಡಿ, ನೀವು ಮನಸ್ಸಿನ ಜೊತೆ ಅವಲೋಕನ ಮಾಡಿದಾಗ ನೋಡ್ರಿ, ಪ್ರತಿಯೊಬ್ಬರು ಒಂದಲ್ಲ ಒಂದು ಮಿಸ್ಟೇಕ್ಗಳು ನಾವು ಕಂಡಿರ್ತೀವಿ. ಆದ್ರೆ ಶಿಕ್ಷಕರ ವೃತ್ತಿಯಲ್ಲಿ ಶಿಕ್ಷಕರು ಮಾತ್ರ ನಾವು ಎಲ್ಲಿ ನಾವು ಮಿಸ್ಟೇಕ್ಗಳು ನೋಡಿಲ್ರಿ. ಹಾಗಾಗಿ ನನ್ನೊಂದು ಶಿಕ್ಷಕರ ವೃತ್ತಿ ನಮ್ಗೆ ಬಹಳ ಹೆಮ್ಮೆಗೆ ಕೊಡುವಂತ ಒಂದು ಉದ್ಯೋಗ ಕೊಡ್ತೀವಿ. ಜೊತೆಗೆ ಯಾವುದೇ ಎಂಥ ಉದ್ಯೋಗದಲ್ಲಿ ಇದ್ರೂ ಕೂಡ ಮಾನವೀಯತೆ ಅನ್ನೋದು ಬಹಳ ಮುಖ್ಯ. ಆ ಕರುಣೆ ಅಂತಕ್ಕಂಥದ್ದು ಬಹಳ ದೊಡ್ಡದು, ಎಲ್ಲಕ್ಕಿಂತ ಅತಿ ದೊಡ್ಡದು ಅಮೂಲ್ಯವಾದ ಒಂದು ಗುಣ ಅಂದ್ರೆ ಕರುಣೆ ರೀ. ಅಂತ ಒಂದು ಗುಣ ಈ ಜಗ್ಗೇಶ್ವರಲ್ಲಿ ನಾವು ಕಾಣ್ತೀವಿ. ಯಾಕಂದ್ರೆ ಒಂದು ನಾನು ಲೈಬ್ರರಿಯಲ್ಲಿ ಹೋಗ್ತಾ ಇದ್ರೆ ಸರ್ ನನ್ಗೆ ಒಳಗೆ ಬಿಡ್ಲಿಲ್ಲ ಅವತ್ತಿನ ದಿನ. ಯಾಕಂದ್ರೆ ID ಕಾರ್ಡ್ ಇರ್ಲಿಲ್ಲ ನಂಗೆ. ಅಲ್ಲಿ ಹೋಗ್ತಕ್ಕಂಥ ಸರ್ಗಳು ಡಿಪಾರ್ಟ್ಮೆಂಟ್ ಹೋಗ್ತಿರ್ತಾರಲ್ಲಿ ಅವ್ರು ನಾವು ಒಳಗೆ ಬಿಟ್ಟಿಲ್ರಿ. ಸೀದಾ ಜಗ್ಗೇಶ್ವರ ಮೇಲೆ ಹೋಗ್ತಾ ಇದ್ರಿ. ಯಾಕಂದ್ರೆ ಅವ್ರು ಭಾಳ ಪರಿಣಾಮ ಅಂತ ನಂಗೆ ಗೊತ್ತಿತ್ತು. ಸರ್ ನಂಗೆ ಅವ್ರು ಬರಲ್ಲ ಬೆಳ್ತಾ ಇದ್ರಿ ಅಂತಂದ್ರೆ ಯಾಕಮ್ಮ ಅಂತಂದ್ರೆ ID ಕಾರ್ಡ್ ಇರ್ಬೇಕಂತಂದ್ರೆ ಅವಾಗಿರೋ ಅಷ್ಟು ಮಂದಿ ಕರೆಸಿ
ನನ್ನ ಐ ಡಿ ಕಾರ್ಡ್ ಕೊಡ್ಸಕ್ಕೂ ಮಾಡ್ತಾರೆ ಮತ್ತೆ ನಾನು ರೊಕ್ಕ ಕೊಡ್ತೀರಿ ಅಂತ ಐ ಡಿ ಕಾರ್ಡ್ ತಗೊಳ್ಳಿ ಅಂತ ಅಂದ್ರೆ ರೂಲ್ಸ್ ಫಾಲೋ ಮಾಡಿದ್ರೆ ಜೊತೆಗೆ ಭಾಳ ಮಾನವೀಯತೆ ಒಂದು ದೃಷ್ಟಿಯಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀನಿ, ಹೇಳಕ್ ಇಷ್ಟಪಡ್ತೀವಿ. ಆ ವಿಚಾರ ಹೇಳೋಕತ್ತೆ ನಂಗೆ ಮಾತಾಡ್ಬೇಕಂತ ಅನ್ಸುತ್ತೆ, ಅವ್ರಿಗೆ ಬಂದೆ ನಾ ಸ್ವಇಚ್ಛೆಲಿಂದ ಬಂದೆ, ಯಾರು ಫೋರ್ಸ್ಲಿಂದ ಬಂದಿಲ್ಲ. ಸುಮಾ ಅಂಬೇಡ್ಕರ್ ಅವರನ್ನ ನೀಡುತ್ತಾರೆ. ಮೊದಲನೇದಾಗಿ ಎಲ್ಲರಿಗೂ ಶಿಕ್ಷಕ ದಿನಾಚರಣೆ ಶುಭಾಶಯಗಳು. ಈ ಒಂದು ಶಿಕ್ಷಕರ ದಿನಾಚರಣೆ ಹಾಗೂ ಬೀಳ್ಕೊಡುಗೆ ಸಮಾರಂಭದ ಸಂಯೋಜಕರು ಮತ್ತು ಆತ್ಮೀಯರಾದ ಸುರೇಶ್ ಹೆಂಗೇಸರ್ ಅವರಿಗೆ ಮತ್ತೆ ವಿಶೇಷ ಉಪನ್ಯಾಸ ನೀಡಲು ಆಗಮಿಸಿದಂತಹ ಆತ್ಮೀಯ ಸ್ನೇಹಿತರಾದ ಅವರಿಗೆ, ನನ್ನ ಇಲ್ಲಿ ಅದಕ್ಕೆ ಉಪನ್ಯಾಸಕರು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಸ್ನೇಹಿತ, ನನ್ನ ದೋಸ್ತ ಏನ್ ಹೇಳ್ಬೇಕು ಅದೆಲ್ಲ ಅಷ್ಟು ದೊಡ್ಡ ಮನೆಯವರೇ, ರಾಜ್ಕುಮಾರ್ ದಂಡೂರವರೇ, ಎಲ್ಲ ಕಡೆ ಅರಿವಿನ ದಾರಿ ಕಾಣದೆ ಜನ ಸಮುದಾಯವನ್ನು ನರಳುತ್ತಿರುವಾಗ ಅರಿತು ದಾರಿ ತೋರಿಸುವ ಮಹಾಪುರುಷರು ಜನಿಸಿದ್ದಾರೆ ಅಂತ ನಂಬಿಕೆ. ಅಂತ ನಂಬಿಕೆಯನ್ನ ದೃಢಪಡಿಸುವುದರಲ್ಲಿ ಒಬ್ಬರಾದ ಅವರೇ ಶ್ರೀ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ಹೇಳ್ತಾ, ಸಾಮಾನ್ಯ ಮಾತಾಡುವೀಗ ಅಂತ ಹೇಳಿ ಬಂದ ತಕ್ಷಣ ಮಾತಾಡೋದು ಏನು ಮಾತಾಡಕ್ ಬರಲ್ಲ. ವೇದಿಕೆ ಮೇಲೆ ಕುಂತು ಮಾತಾಡೋದು, ಕೆಳಗೆ ಕುಂತು ಮಾತಾಡೋದು, ಗಂಟೆ ಮಾತಾಡ್ತೀನಿ, ಬೇಡ ಇಲ್ಲಿ ನನಗೆ ಮಾತಾಡಲೇಬೇಕು ಅಂತ ಮೇಲೆ ಹೇಳದೇ ಹೇಳುತ್ತಿಲ್ಲ. ಆಮೇಲೆ ವಿಶೇಷವಾಗಿ ಇಲ್ಲೆಲ್ಲ ಜರ್ನಲಿಸಂ ಸ್ಟೂಡೆಂಟ್ಸ್ ಹೋಗಿದ್ದೀರಿ ಎಲ್ಲರೂ. ಈ ಜರ್ನಲಿಸಂ ಸ್ಟೂಡೆಂಟ್ಸ್ ಮೀಡಿಯಾ ವಿಸಿಟಿಗೆ ಕರ್ಕೊಂಡು ಹೋಗ್ತಾರೆ. ಮೀಡಿಯಾ ವಿಸಿಟಿಗೆ ಹೋದಾಗ ಅಂದ್ರೆ ಬೆಂಗಳೂರಿಂದ ಮುಖ್ಯವಾಗಿ ಟಿವಿ ಮಾಧ್ಯಮಕ್ಕೆ ಹೋದಾಗ ಅಲ್ಲಿ ಹೋದಾಗ ಗೊತ್ತಾಗತ್ತೆ ಏನಂತ. ಇಲ್ಲಿಂದ ಜಿಲ್ಲಾ ವಾರ್ತೆಗಾರ ಸುದ್ದಿ ಹೇಗೆ ಕೊಡ್ತಾರ, ಅಲ್ಲಿ ಇನ್ಪುಟ್ ಅಂದ್ರೆ ಏನ್ ಕೆಲಸ ಮಾಡ್ತದ, ಔಟ್ಪುಟ್ ಅಂದ್ರೆ ಏನು, ಡೆಸ್ಕ್ ಅಂದ್ರೆ ಏನು, ಬುಲೆಟಿನ್ ಪ್ರೊಡ್ಯೂಸರ್ ಅಂದ್ರೆ ಏನು, ಪ್ಯಾನಲ್ ಪ್ರೊಡ್ಯೂಸರ್ ಅಂತಂದ್ರೆ ಏನು, ಲೈಬ್ರರಿ ಅಂದ್ರೆ ಏನು, ಸ್ಟುಡಿಯೋ ಅಂದ್ರೆ ಏನು, MCR ಅಂದ್ರೆ ಏನು, PCR ಅಂದ್ರೆ ಏನು, ಇದೆಲ್ಲ ಗೊತ್ತಾಗ್ಬೇಕು ಅಂದ್ರೆ ಸುಮ್ಮನೆ ನಾವೆಲ್ಲ ಈ ಕಥೆ ಹೇಳ್ಕೊಂಡಿರ್ತೀವಿ. ಇವಾಗ ಕ್ಲಾರಿಟಿ ಸಿಗಬೇಕು ಅಂತಂದ್ರೆ ಮೀಡಿಯಾ ವಿಸಿಟಿಗೆ ಒಂದ್ಸಲ ಬೆಂಗಳೂರು ಕರ್ಕೊಂಡು ಹೋಗಿ ನೋಡ್ಕೊಂಡು ಬಂದಾಗ ಮಾತ್ರ ಗೊತ್ತಾಗತ್ತೆ. ಈಗೆಲ್ಲ ನೀವು ಅಂತಿಮ ವರ್ಷದಲ್ಲಿ ಇದ್ದೀರಿ, ಇತ್ತೀಚೆಗೆಲ್ಲ ಹೊರ ಆಗ್ತಿದ್ದೀರಿ ಜರ್ನಲಿಸಂ ಇಂದ. ಹೋಗ್ಬೇಕು, ಇಂಟರ್ನ್ಶಿಪ್ ಹೋಗಿದ್ರೆ ಎಲ್ಲರೂ ಇಂಟರ್ನ್ಶಿಪ್ ಬೆಂಗಳೂರಲ್ಲಿ ಚೆನ್ನಾಗಿ ಕಾಂಟ್ಯಾಕ್ಟ್ಸ್ ಇದೆ ಅವ್ರಿಗೆ. ಅವ್ರಿಗೆ ಮಾಡಿಲ್ಲ ಅಂದ್ರೆ ನನ್ನ ಹತ್ರ ಹೇಳ್ರಿ, ನಾನು ಮಾಡಿಸ್ತೀನಿ ಅವ್ರ ಕಡೆ. ಆಮೇಲೆ ಈಗ ಮತ್ತೊಂದು ವಿಶೇಷವಾಗಿ ಏನು ಅಂತಂದ್ರೆ, ಈ ಮೀಡಿಯಾ ವಿಸಿಟಿ ಕರ್ಕೊಂಡು ಹೋಗ್ತೀವಿ, ಅದು ಒಂದೇನೋ ಇದು ಕೇಳಿದ್ರೆ ನನಗೆ ಮೀಡಿಯಾ ವಿಸಿಟಿ ನಾನು ಮಾತಾಡಿದೆ ಬೆಳಿಗ್ಗೆ ಏನ್ ಸಮಸ್ಯೆ ಅದ ನಿಮ್ಮಲ್ಲಿ ಅಂತ. ಪ್ರತಿ ಸಲ ಫೋನ್ ಮಾಡಿದಾಗ ಅಶೋಕ್ ಬಂದಿದ್ದು ಒಂದು ಕಂಪ್ಲೇಂಟ್ ಏನು ಅಂತಂದ್ರೆ, ಅಂದ್ರೆ ನಾವು ಸಿಂಡಿಕೇಟ್ ಮೆಂಬರ್ ಅಂತಿಲ್ಲ, ಅತಿಥಿ ಉಪನ್ಯಾಸಕರು ಅಂತ ಅದು ಬಿಟ್ಟಿದ ಸಂಬಂಧದ ಫೋನ್ ಮಾಡೋದು, ಏನಪ್ಪಾ ನಿಮ್ ಸಿಂಡಿಕೇಟ್ ಮೆಂಬರ್ ಹೆಚ್ಚೆ ಇದೇ ಬಿಟ್ಟರೆ ನೀವೇ ಮಾಡ್ಬೇಕು. ಹೋದ ವರ್ಷ ಬಂದು ಭಾಷಣ ಮಾಡೋ ಹೋಗಿ ಸಿಸ್ಟಮ್ ಕೊಡಿಸ್ತೀನಿ ಅಂತೇಳಿ ನಾ ಕೊಡಿಸ್ತೀನಿ ಇತ್ತು. ಲಾಸ್ಟ್ ನಮ್ಮ 15 days ಕೆಳಗೆ ಅಂತ ಫೋನ್ ಮಾಡಿದಾಗ ಅವಾಗ ಆಯ್ತು ಬಂದು ನೋಡಿ ಟೀಚರ್ಸ್ ಡೇ ಬಂದು ಆಶ್ವಾಸನೆ ಕೊಟ್ಟು ಹೋಗಿದ್ದೀನಿ, ಏನೂ ಬಂದಿಲ್ಲ. ಅವತ್ತಿಂದ ಅವತ್ತೇ ಅದು ಆಮೇಲೆ ನಿಂತಿರಲಿಲ್ಲ. ಅದು ಅವತ್ತಿನ ದಿನನೇ ಸುರೇಶ್ ಹೆಂಗೇಸರ್ ಕಡೆಯಿಂದ ಇಂಟೆಂಟ್ ತರಿಸ್ಕೊಂಡು ಈ ಸಿಸ್ಟಮ್ಸ್ ಬಂದ್ರೆ ಜಸ್ಟ್ ಇನ್ಸ್ಟಾಲೇಷನ್ ಸಲಕ್ಕೆ ಬೇಡ ಆಗ್ತಿದ್ದು. ಆಮೇಲೆ ಈ ಜರ್ನಲಿಸಂ ಸ್ಟೂಡೆಂಟ್ ಮೀಡಿಯಾ ವಿಸಿಟಿಗೆ ಹೋಗ್ಬೇಕು, ಅದ್ರ ಖರ್ಚು ವೆಚ್ಚ ಅಂತಂದ್ರೆ ಅದು ಖರ್ಚು ವೆಚ್ಚ ಯಾಕೆ ಇಂತ ಹಾಕಕ್ಕೆ ಹೋಗ್ಬೇಡ್ರಿ, ಎಲ್ಲ ಯೂನಿವರ್ಸಿಟಿಯಿಂದಲೇ ಕೊಡಕ್ಕೆ ವ್ಯವಸ್ಥೆ ಮಾಡ್ತೀನಿ. ಈ ವಿಷಯ ನಾನು ಡಿಸ್ಟ್ರಿಕ್ಟ್ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಈ ಸುರೇಶ್ ಹೆಂಗೇಸರ್ ಬಗ್ಗೆ ಅತೀವ ಗೌರವ ಇದೆ. ಅತೀವ ಗೌರವ ಹೆಂಗೆ ಹೆಚ್ಚಿಗೆ ಆಗತ್ತ ಅಂತಂದ್ರೆ, ಸುಮಾರು 3-4 ಕಾರ್ಯಕ್ರಮಕ್ಕೆ ನಾ ಬಂದಾಗೆಲ್ಲ ಕಾರ್ಯಕ್ರಮಗಳ ಜೊತೆ ಅದು ಸ್ಪೆಷಲ್ ಜರ್ನಲಿಸಂ ಡಿಪಾರ್ಟ್ಮೆಂಟ್ ಕಾರ್ಯಕ್ರಮ ಬಿಟ್ಟು ಬೇರೆ ಕಾರ್ಯಕ್ರಮಕ್ಕೆ ಹೋಗೇ ಇಲ್ಲ ಯೂನಿವರ್ಸಿಟಿಯಲ್ಲಿ. ಯಾಕಂತಂದ್ರೆ ಜರ್ನಲಿಸಂ ಅಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಫೀಲ್ ಅದ ನಮ್ಗೆ. ಹೀಗಾಗಿ ರಾಷ್ಟ್ರದಲ್ಲಿ ಬಂದಾಗ ಸುರೇಶ್ ಹೆಂಗೇಸರ್ ಬಗ್ಗೆದಾಗ ನಮ್ಗೆ ಅಷ್ಟು ಖರ್ಚು ಮಾಡಿದ್ದಾರೆ, ನಮ್ಗೆ ಅಷ್ಟು ಹೆಲ್ಪ್ ಮಾಡ್ತಾರೆ, ಸಹಾಯ ಮಾಡ್ತಾರೆ ಅಂತ ಎಲ್ಲರೂ ಯಾರು ಸೌಕರ್ಯ ಹೇಳಿದ್ರು. ಬಟ್ ಒಂದು ಸರ್ ರಿಯಲಿ ವೆರಿ ಸಾರಿ ಟು ಸೇ ದಿಸ್ ಸರ್, ಬಟ್ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಇದು ಒಂದು ಸಂಬಂಧ ನಮಗೆ ಹಿಂಗೆ ಇರಲಿ. ಯಾಕಂತಂದ್ರೆ ಇತ್ತೀಚೆಗೆ ಯಾರೋ ಹೇಳೋದು ಏನೋ ಸ್ವಲ್ಪ ಫ್ಯಾಕಲ್ಟಿ ಕಂಪ್ಲೇಂಟ್ಸ್ ಇದೆ ಅಂತ. ದಯಮಾಡಿ ಸರ್ ನಾನೆಲ್ಲ ಫ್ಯಾಕಲ್ಟಿ ಕೇಳೋಕ್ಕಾಗಲ್ಲ, ಅದು ನಾನು ಹೇಗೆ ಟ್ರೈ ಮಾಡಬೇಕಾಗುತ್ತೆ, ಏನು ಮಾಡೋದು, ಆ ಸಮಸ್ಯೆ ಮುಂದಿನ ದಿನಗಳಲ್ಲಿ ಆಗ್ಲಾರ್ದ ಇದಿರಲಿ ಅಂತ ಹೇಳ್ತಾ. ಆಮೇಲೆ ಯಾಕಂತಂದ್ರೆ ಯೂನಿವರ್ಸಿಟಿ ಸಿಂಡಿಕೇಟ್ ಮೆಂಬರ್ ಆಗಿನ ಬಂದಾಗಿ ಬಿಟ್ಕೊಂಡು ಟಿಲ್ ಟುಡೇ ಡೇ ಇರ್ತಾರೆ. ಒಂದು ಫಸ್ಟ್ ಡೇ ಅಂತ ನಾನು ಹೇಳಿದ್ದು ಅಂದ್ರೆ ಏನೇ ಮಾಡಿ ಸ್ಟೂಡೆಂಟ್ಸ್ ತೊಂದರೆ ಆಗ್ತದೆ ಅಂತ ನನ್ನ ಮಗ ಇದ್ರೆ ಅದಾಗುತ್ತೆ. ನಾನು ಡೇ ಬಂದಿದ್ದ ಹೇಳಿ ಯಾಕಂತಂದ್ರೆ ಯೂನಿವರ್ಸಿಟಿ ಇರೋದೇ ಸ್ಟೂಡೆಂಟ್ಸ್ ಇದೆ.
ಸ್ಟೂಡೆಂಟ್ಸ್ ಆದ್ಮೇಲೆ ಸಿಬ್ಬಂದಿಗಳು ನಮ್ಮ ಅತಿಥಿ ಉಪನ್ಯಾಸಕರು ಫ್ಯಾಕಲ್ಟಿ ಅವ್ರ ಇತ್ತೀಚೆಗೆ ಒಂದು ಸುಮ್ಮನೆ ಜಸ್ಟ್ ಉದಾಹರಣೆ ಹೇಳ್ತೀನಿ. ನಮ್ಮಲ್ಲಿ ಯಾವುದೋ ಒಂದು ಕಾಲೇಜಿಗೆ ಸೆಂಟರ್ ಕೊಡಬೇಡ ಅಂತ ಹೇಳಿದೆ ಸರ್. ಸೆಂಟರ್ ಕೊಡಬೇಡ ರಿಜಿಸ್ಟರ್ ಹತ್ರ ಹೋಗಿ, ಇಲ್ಲ ನಮ್ಗೆ ಸೆಂಟರ್ ಕೊಡಬೇಡ ಅಂತ ಕೊಟ್ಟಿಲ್ಲ, ಯಾಕೆ ಕೊಟ್ಟಿಲ್ಲ, ಇಲ್ಲ ಸಿಂಡಿಕೇಟ್ ನಂಬರ್ ಹೇಳಿದ್ದಾರೆ ಸೆಂಟರ್ ಕೊಡಬೇಡ ಅಂತ. ಆಮೇಲೆ ಡಿ ಸಿ ಹತ್ರ ಏ ಸಿಟಿ ನಿಮಗೆ ಸರ್ ಎಲ್ಲ ನಿಮ್ಗೆ ಸೆಂಟರ್ ಯಾಕೆ ಕೊಟ್ಟಿಲ್ಲ, ನಮ್ಗೆ ಸ್ಟ್ರೆಂತ್ ಇದೆ, 500-600 ಸ್ಟ್ರೆಂತ್ ಇದೆ, ನಮ್ಗೆ ಸೆಂಟರ್ ಕೊಟ್ಟಿಲ್ಲ ಅಂದ್ರೆ ಹೆಂಗೆ, 20 ವರ್ಷದಿಂದ ಸಂಸ್ಥೆ ನಡೆಸ್ತಿದ್ದೀವಿ, ನಮ್ಗೆ ಕೆಟ್ಟ ಹೆಸರು ಬರುತ್ತೆ ಸಮಾಜದಲ್ಲಿ ಎಲ್ಲರೂ ಹೇಳಿದ್ರು. ಆಮೇಲೆ ಯಾರು ನನಗೆ ಫೋನ್ ಮಾಡಿ, ಡಿ ಸಿನೂ ಫೋನ್ ಮಾಡಿಲ್ಲ, ರಿಜಿಸ್ಟರ್ ಫೋನ್ ಫೋನೇ ಮಾಡಿದ್ರು. ಆಮೇಲೆ ಅಲ್ಟಿಮೇಟ್ಲಿ ಆಮೇಲೆ ಹೆಂಗ್ ಬರುತ್ತೆ ಅಂತಂದ್ರೆ ಕಾಲಕ್ರಮೇಣ ಇವ ಯಾರ ಕಮ್ಯುನಿಟಿ, ಇವ ಯಾರ ಫಾಲೋವರ್ ಅದನ್ನ, ಇವ ಯಾವ ಪಾರ್ಟಿ ಅದನ್ನ, ಇವ ಬಿಜೆಪಿ RSS ಕಾಂಗ್ರೆಸ್ ಒಟ್ಟು ದುರ್ದೈವ ಇದು, ಒಟ್ಟು ದುರಂತ ಇದು. ಕೆಲಸ ಮಾಡುವಂತಂದ್ರೆ ಜಾಸ್ತಿ ನಿಂದಿಸ್ತಾರೆ. ಆಮೇಲೆ ಹೋಗಿ ಯಾರ ಹತ್ರ ಹೋಗಿ ಇಲ್ಲ MLA ಸಂಬಂಧಿಕ ಕಡೆಯಿಂದ ಹೇಳ್ತಾನ ಅಂತ ಹೇಳಿದ್ರು. ಆಮೇಲೆ ನಮ್ಮ ಸಂಬಂಧಿಕ ಫೋನ್ ಮಾಡೋದು ನಮಗೆ, ಇಲ್ಲ ರಘು ಹಿಂಗಾಗಿದೆ ಅಂತ ಅದನ್ನು ಯಾರು ಕಳಿಸಿದ್ರಲ್ಲ ಅವರು ಬಂದಿದ್ರು. ಬರೋದು ಅವ್ರು ಹೆಂಗೆ ಹೇಳಿದ್ರು ಅಂದ್ರೆ, ನೀವು ಒಂದು ಮಾತು ಹೇಳಿದ್ರೆ ಸಾಕು, ಈ ಸಿವಿಲ್ ರಿಜಿಸ್ಟ್ರಿಗೆ ಸೆಂಟ್ರಿ ಆಗುತ್ತೆ ಮಾತು, ಆ ಮಾತು ಹೇಳಲ್ಲ ಅಂತ ಹೇಳಿದ್ರು. ಸ್ಟೂಡೆಂಟ್ಸ್ಗೆ ತೊಂದರೆ ಆಗುತ್ತೆ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಪ್ರೈವೇಟ್ ಕಾಲೇಜಸ್ 4-5 ಸಾವಿರ ಒಂದೊಂದು ಸ್ಟೂಡೆಂಟ್ಸ್ ಇಟ್ಕೊಂಡು 5-6 ಸ್ಟೂಡೆಂಟ್ ಅಂತ ಎಲ್ಲಿ ಹೋಗ್ತೀವಿ ಸರ್? ನಾನೆಲ್ಲ ಸಿಟ್ಟಿ ಕೊಡೋಕ್ಕಾಗಲ್ಲ. ಲಾಸ್ಟ್ ಅವರೆಲ್ಲ ಕೇಳಕ್ ಬಂದ್ರು, ಇಲ್ಲ ಸರ್ ನಾವು 20 ವರ್ಷದಿಂದ ನಾವು ಸಂಸ್ಥೆ ನಡೆಸ್ತಿದ್ದೀವಿ, ನೀವು ಏನಂತೀರಿ ಹೇಳಿ, ನಾನು ಯಾವಾಗ ಮಾತಾಡ್ತಾರೆ ಮರಯ್ಯ ಹಂಗೆ ಮಾಡ, ನೀವು ಈ ಬಗ್ಗೆ ಏನೋ ಮಾಡಿರ್ತೀರ ನಾ ಬೇಡ ಅವತ್ತು ಇರೋದೇ ಹೇಳಿದ್ರು. ಆಮೇಲೆ ರಿಜಿಸ್ಟ್ರು ನಾನು ಸಲ ನಾವು ಆರ್ಡರ್ ಮಾಡಿದ್ದೀವಿ ಅಂದ್ರೆ ಮತ್ತೆ ಕ್ಯಾನ್ಸಲ್ ಮಾಡೋದು ಬೇಡ, ಆರ್ಡರ್ ಕ್ಯಾನ್ಸಲ್ ಮಾಡೋದು ನಮಗೂ ಮರ್ಯಾದೆ ಇರಲ್ಲ. ಹೀಗಾಗಿ ಈ ಸ್ಟೂಡೆಂಟ್ಸಿಗೆ ತೊಂದರೆ ಆಗ್ತದ ಅಂತಂದ್ರೆ ಯಾವತ್ತೂ ಎಂಟರ್ಟೈನ್ ಮಾಡೋದು, ಎಂಥದ್ದು ಇರಲಿಲ್ಲ, ಯಾವುದಕ್ಕೂ ಎಂಟರ್ಟೈನ್ ಮಾಡೋದು ಪ್ರಶ್ನೆಗೆ ಬರಲ್ಲ. ನಾನು ಮುಂದಿನ ದಿನಗಳಲ್ಲಿ ಏನು ಕೇಳಿದ್ರಲ್ಲ ಸರ್ ಅವ್ರ ಸಮಸ್ಯೆ, ಆ ಸಮಸ್ಯೆ ಬಗೆಹರಿಸ್ತೀನಿ ಅಂತ ನಾನು ಭಾವಿಸ್ತೀನಿ. ಈ ಬಗ್ಗೆ ನಾನು ಗೌರವದಿಂದ ಹೇಳ್ತಿರ್ತೀನಿ. ಇದ್ರ ಸಂಬಂಧ ಹಿಂಗೆ ಇರಲಿ ಅಂತ ಹೇಳ್ತಾ ಈ ಒಂದು ಆಮೇಲೆ ಹೇಳಿದ್ರು ಅಶೋಕ್ ಬಗ್ಗೆ ನಮ್ಗೆ ಸಿಸ್ಟಮ್ಸ್ ಬೇಕು ಅಂತ. ಸಿಸ್ಟಮ್ಸ್ ಅಲ್ಲ ಮನೆ ನಾವು ಹಿಂದೆ ಮಾತಾಡ್ತೀವಿ, ನಾವು ಆ ಸಿಸ್ಟಮ್ಸ್ ಅಷ್ಟೇ ಕೇಳಿದ್ವಿ. ಸಿಸ್ಟಮ್ ಅಲ್ಲ, ನಿಮ್ಮ ಸಲುವಾಗಿ ಸ್ಪೆಷಲ್ ಆಗಿ KKID ಒಂದು ಫಂಡ್ ಅದ, ಆ ಫಂಡ್ ಇಂದ ಸ್ಮಾರ್ಟ್ ಕ್ಲಾಸ್ ಅನ್ನು ಹಾಕ್ಸ್ಕೊಂಡು VC ಜೊತೆ ಮಾತಾಡಿ ನಿಮ್ಮ ಜರ್ನಲಿಸಂ ಡಿಪಾರ್ಟ್ಮೆಂಟ್ ಇನ್ಸ್ಟಾಲೇಷನ್ ಮಾಡಕ್ಕೆ ಅದಕ್ಕಿಂತ ಜಾಸ್ತಿ ಕೊಡಲಾಗಿತ್ತು ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ನನ್ನ ಮಾತಾಡಲು ಅವಕಾಶ ಮಾಡಿಕೊಟ್ಟಿರುವಂತ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳಿದ್ದ ನನ್ನ ಈ ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ರಾಘವೇಂದ್ರ ಸರ್. ಏನ್ ಕೈ ಎನರ್ಜಿಕ್ ಇದಾರ, ಇನ್ನ ಅವ್ರ ಮೇಲೆ ಪ್ರೆಷರ್ ಯಾವುದು ಇಲ್ಲ. ಅವ್ರು ಹೇಳ್ದಂಗೆ ಅವ್ರು ಯಾವ ಪಾರ್ಟಿಯಿಂದ ಬಂದ ಅಂತ ಅವ್ರ ಪಾರ್ಟಿಯವ್ರಿಗೆ ಬಂದೆ. ಹೀಗಾಗಿ ರೆಕಮೆಂಡ್ ಮಾಡೋರು ಫುಲ್ ಕನ್ಫ್ಯೂಷನ್ ಅಲ್ಲ ಅವ್ರಿಗೆ. ಆ ಕಾರಣಕ್ಕಾಗಿ VC ರಿಜಿಸ್ಟ್ರೇಷನ್ ಅವ್ರು ಹೇಳಿದ್ರೆ ಮಾಡ್ತಾರೆ. ಅದಕ್ಕೆ ನಾವು ನನ್ನ ಜೊತೆ ಕಾಲ ಕಳೆಯುವಾಗ ಬಹುತೇಕ ಸಮಯವನ್ನ ವಿಭಾಗದ ಬಗ್ಗೆ, ವಿಶ್ವವಿದ್ಯಾಲಯದ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆನೇ ಕೇಳಿರ್ತಾರೆ. ಅದು ಬಿಟ್ಟು ಬೇರೇನೋ ಹೆಚ್ಚಿಗೆ ನಾವು ಮಾತಾಡಲ್ಲ. ಅವ್ರು ಹೋದ ವರ್ಷ ಹೇಳಿದ್ರು ಡಿಜಿಟಲ್ ಕಂಪ್ಯೂಟರ್ ಬೇಕು, ವಿಭಾಗ ಜರ್ನಲಿಸಂ ಡಿಪಾರ್ಟ್ಮೆಂಟ್ ಅಲ್ಲಿ ಟೇಬಲ್ಸ್ ಇಲ್ಲ, ಆಮೇಲೆ ಮೈಕ್ ಸೆಟ್ ಇಲ್ಲ ಅಂತ ಹೇಳಿದ್ರು. ಎಲ್ಲವೂ ರೆಡಿ ಇದ್ದಾವೆ. ಬೆಳಗ್ಗೆ ಬಂದು ಹೋದಾಗ ತುಂಬಾ ಖುಷಿ ಆಯ್ತು. ಕಿರಿಕಿರಿನೂ ಅವ್ರಿಗೆ ಕಡಿಮೆ ಐತೆ ನನ್ನಿಂದ. ಆಮೇಲೆ ಅವ್ರಿಗೆ ನಾವು ಹೇಳ್ಬೇಕಂತ ಕರೆಯೋರು, ನಾ ಬರೀ ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಅಷ್ಟೇ ಹೇಳವ. ರಾತ್ರಿ 1 ಗಂಟೆ ಆದ್ರೂ ಅದು ಹೇಳಿ ಮಜಾ ಮಾಡಿ ಮೊದಲು ನಾನು ಕೂಡ ಅವ್ರಿಗೆ ಮಾಜಿ MP ಕೂಡ ಹೋಗಿ ಬಂದ ತಕ್ಷಣ ಅವ್ರನ್ನು ಏನೇ ಹೇಳ್ಬೇಕಾದ್ರೆ ನಂದು ಮೊದಲು ಹೇಳೋದು ಡಿಪಾರ್ಟ್ಮೆಂಟ್, ಆಮೇಲೆ ಏನೇ ಹೇಳಿ ಅಂತ ಹೇಳಿದೀನಿ. ದಯವಿಟ್ಟು ವಿಭಾಗ ಉಳಿಬೇಕಾದ್ರೆ ಮತ್ತು ವಿಶ್ವವಿದ್ಯಾಲಯ ಉಳಿಬೇಕಾದ್ರೆ ಅವ್ರಿಗೆ ಹೇಳಿದ್ರು ಬಂದೆ ಫೀ ಕಡಿಮೆ ಆಗಬೇಕು. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಫೀಸ್ ಕಡಿಮೆ ಆಗಬೇಕು. ನಾವು ಗೆಸ್ಟ್ ಫ್ಯಾಕಲ್ಟಿ ಬಗ್ಗೆ ಹೇಳಿದ ನಂತರವೂ ಕೂಡ ಗೆಸ್ಟ್ ಫ್ಯಾಕಲ್ಟಿ ಉಳಿತಾರೆ, ಇವರೆಲ್ಲ ಇನ್ನೊಬ್ರು ಬರ್ತಾರೆ ಸರ್. ಆದ್ರೆ ವಿದ್ಯಾರ್ಥಿಗಳು ಉಳಿಬೇಕು ಅಂದ್ರೆ ವಿಶ್ವವಿದ್ಯಾಲಯದ ಫೀಸ್ ಕಡಿಮೆ ಆಗಬೇಕು. 1 ರೂಪಾಯಿ ಉಳಿಸಲಿಕ್ಕೆ ಮಕ್ಕಳು ತೆರಿಗೆ ಕಟ್ಟುವುದರಿಂದ ವಿಭಾಗಗಳಿಗೆ ಬರ್ತಾರೆ. ನೀವು ಅದನ್ನ ಮೇಜರಾಗಿ ಕನ್ಸಿಡರ್ ಮಾಡಿ ಅಂತ ಬಹಳಷ್ಟು ಅವರಿಗೆ ಮನವಿ ಮಾಡ್ಕೊಂಡಿದ್ದೀನಿ ಸರ್. ದಯವಿಟ್ಟು
ಮಕ್ಕಳೆಲ್ಲರೂ ನಿಮಗೆ ಬಂದು ಭೇಟಿಯಾಗಲಿಕ್ಕೆ ಹೇಳಿಕೆ ಆಗಲ್ಲ. ಅಂಥವು ಜ್ವಲಂತ ಸಮಸ್ಯೆಗಳಿಗೆ ನಮ್ಮಿಂದ ಉತ್ತರ ಸಿಗಲಿ ಅಂತ ಹೇಳ್ತಾ ಇಲ್ಲಿವರೆಗೆ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತಾಡತಕ್ಕಂಥ ನಿಮಗೆ ಧನ್ಯವಾದಗಳನ್ನು MGMC ಅವರ ಶಿಕ್ಷಕರ ದಿನಾಚರಣೆ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಗುರುಕುಲ ಸಮಾರಂಭದ ಪ್ರಯುಕ್ತವಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರೊಫೆಸರ್ ಸುರೇಶ್ ಜಗೇಶ್ ಅವರು, ಗೌರವಾನ್ವಿತ ಸಿಂಡಿಕೇಟ್ ಸದಸ್ಯರಾದ ಪ್ರೊಫೆಸರ್ ಅವರು, ವಿಭಾಗದ ಉಪನ್ಯಾಸಕರಾದ ರಾಜ್ಕುಮಾರ್ ಸರ್ ಅವರೇ, ಸೈವಣ್ಣ ಸರ್ ಅವರೇ, ಕಿರ್ಕುಮಾರ್ ಸರ್ ಅವರೇ, ಆನಂದ್ ಯಾದವ್ ಸರ್ ಅವರೇ, ಶಾಂತ ಪ್ರಕಾಶ್ ಸರ್ ಅವರೇ, ಅಶೋಕ್ ಸರ್ ಅವರೇ, ವಿಶೇಷವಾಗಿ ವೇದಿಕೆಯ ಭಾಗದ ರಾಷ್ಟ್ರೀಯರಾಗಿರ್ತಕ್ಕಂತಹ ಪ್ರಥಮ ಹಾಗೂ ಕೊನೆಯ ವಿದ್ಯಾರ್ಥಿಗಳು ತಮ್ಮೆಲ್ಲರಿಗೂ ಕೂಡ ಶಿಕ್ಷಕರ ದಿನಾಚರಣೆ ಶುಭಾಶಯ ಹಾಗೂ ಗುರುಗಳ ಸಮಾರಂಭಕ್ಕೆ ಧನ್ಯವಾದಗಳನ್ನು ಕೊಡುತ್ತೇನೆ. ನನಗೆ ಈ ವಿಭಾಗಕ್ಕೆ ಶಿಕ್ಷಕರ ದಿನಾಚರಣೆ ಮತ್ತು ಬೀಳ್ಕೊಡೋ ಸಮಾರಂಭದ ಕುರಿತು ಮಾತನಾಡಲಿಕ್ಕೆ ಉಪನ್ಯಾಸಕನಾಗಿ ನನ್ನನ್ನು ಕರೆಸಿದ್ದಕ್ಕೆ ನನಗೆ ಹೃದಯಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಶಿಕ್ಷಕರ ದಿನಾಚರಣೆ ಕುರಿತು ಮಾತನಾಡುವಾಗ ತಾವೆಲ್ಲರೂ ಕೂಡ ಒಂದು ಮಂತ್ರವನ್ನ ಕೇಳಿದ್ರು. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಮಂತ್ರ ನಾನು ಎಲ್ಲೂ ಹೇಳಲ್ಲ, ನಾನು ಬೇರೆ ರೀತಿಯಲ್ಲಿ ಹೇಳ್ತೇನೆ. ಅದು ಹೇಗೆ ಅಂದರೆ, ಗುರು ಸುರೇಶ್ ಜಂಗೆ, ಗುರು ಅಶೋಕ್ ಗರ್ಮಣಿ, ಗುರು ರಾಜ್ಕುಮಾರ್ ಗನ್ನೂರ್, ತಸ್ಮೈ ಶ್ರೀ ಗುರುವೇ ತೀರ್ಥಕುಮಾರ್ ಅಂತ ಹೇಳ್ತಾರೆ. ಯಾಕ್ರಿ ಹಿಂಗೆ ಯಾಕೆ ಹೇಳಿದ್ರಿ ಅಂತ ಕೇಳಿದ್ರೆ, ನೀವೆಲ್ಲರೂ ಮಾತನಾಡುವಾಗ ನಾನು ಆಲೋಚನೆ ಮಾಡ್ತಾ ಇದ್ದೆ. ಡಿಪಾರ್ಟ್ಮೆಂಟ್ನಲ್ಲಿ ಸಮಸ್ಯೆ ಆದರೆ ಸುರೇಶ್ ಜಂಗೆ ಸರ್ ಹತ್ರ ಹೇಳ್ಬೋದು, ಗೆಸ್ಟ್ ಬೇಕು ಸಮಸ್ಯೆ ಆದರೆ ರಾಘವೇಂದ್ರ ಸರ್ ಹತ್ರ ಹೇಳ್ಬೋದು, ಇನ್ನೊಂದು ಸಮಸ್ಯೆ ಆದರೆ ಅಶೋಕ್ ಸರ್ ಹತ್ರ ಹೇಳ್ಬೋದು. ನಿಮಗೆ ಪಠ್ಯಪುಸ್ತಕದ ಕುರಿತು ಜರ್ನಲಿಸಂಗೆ ಸಂಬಂಧಪಟ್ಟಂತೆ ಏನೇ ಕೇಳಬೇಕಾದರೂ ಕೂಡ ಈ ವೇದಿಕೆ ಮೇಲೆ ಕೂತ್ಕೊಂಡಿರ್ತಕ್ಕಂಥದ್ದು ಅಷ್ಟೇ ಕೇಳಿದ್ರೆ ಹೊರತು ಬ್ರಹ್ಮ, ವಿಷ್ಣು, ಮಹೇಶ್ ಅಂತ ನೀವು ಯಾವತ್ತೂ ಕೂಡ ಕೇಳಲ್ಲ. ಅದಕ್ಕೆ ಈ ಮಾತಲ್ಲ. ನನಗೆ ಈ ಕಾರ್ಯಕ್ರಮದಲ್ಲಿ ಬಹಳ ನನಗೆ ಮಾತಾಡೋಕ್ಕೆ ಪ್ರೌಡ್ ಅನಿಸ್ತದೆ. ಯಾಕೆ ಪ್ರೌಡ್ ಆಗ್ತದಂದ್ರೆ, ಬ್ರಹ್ಮ, ವಿಷ್ಣು, ಮಹೇಶ ನಮ್ಮ ರಾಷ್ಟ್ರದ ಕಾಲ್ಪನಿಕ ಒಂದು ದೇವರು. ಅದು ನಮ್ಮ ಕಾಲ್ಪನಿಕ ರಾಷ್ಟ್ರೀಯ ಫಿಗರ್ಗಳು. ಆದರೆ ನಾನು ಇವತ್ತು ಯಾರ ಪಕ್ಕದಲ್ಲಿ ಕೂತ್ಕೊಂಡಿದ್ದೇನೆ ಅಂದ್ರೆ ಇಂಟರ್ನ್ಯಾಷನಲ್ ಫಿಗರ್ ಪಕ್ಕದಲ್ಲಿ ಕೂತ್ಕೊಂಡಿದ್ದೇನೆ. ಕಾಲ್ಪನಿಕ ಗುರುವಿನ ಬದಲಾಗಿ ಸತ್ಯದ ಗುರುವಿನ ಎದುರು ಕೂತ್ಕೊಂಡು ನಿಂತ್ಕೊಂಡು ಮಾತಾಡ್ತೀನಿ ಅಂದ್ರೆ ಹಾಗಾಗಿ ಶಿಕ್ಷಕರ ದಿನಾಚರಣೆಯ ಕುರಿತು ಮಾತನಾಡುವ ಸಂದರ್ಭದಲ್ಲಿ ನನ್ನ ಪರಿಚಯ ಇರುವಾಗ ಸರಿಪಡಿಸಲು 11 ವರ್ಷ ಆಗಿವೆ. ನನ್ನ ಸರ್ವಿಸು 15ನೇ ವರ್ಷ ಇದೆ. ರಾಜಕೀಯ ಶಾಸ್ತ್ರದ ಜೊತೆಗೆ ಬೇರೆ 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 ವಿಷಯಗಳನ್ನ ವಿದ್ಯಾರ್ಥಿಗಳ ಜೊತೆಗೆ ಸಂವಹನ ಮಾಡ್ತಾ ಇರೋದು 15ನೇ ವರ್ಷದಲ್ಲಿ. ಈ ಶಿಕ್ಷಕ ಅನ್ನುವಂತಹ ವೃತ್ತಿಯನ್ನ
ಬೈ ಚಾಯ್ಸ್ ಆಗಿ ಬಂದಿಲ್ಲ, ನಾವು ಬೈ ಚೂಸ್ ಆಗಿ ಬಂದ. ಈ ಬೈ ಚೂಸ್ ಅನ್ನೋದೇನಿರ್ತದ ಶಿಕ್ಷಕ ವೃತ್ತಿಗೆ, ಅದು ಬಹಳ ಗ್ರೇಟ್ನೆಸ್. ಏನೋ ಅಚಾನಕ್ಕಾಗಿ ಆಕಸ್ಮಿಕವಾಗಿ ಏನಾದರೂ ಟೀಚರ್ ಜೊತೆಗೆ ಬಂದ್ರೆ ಗ್ರೇಟ್ನೆಸ್ ಅಂತ ಹೇಳಕ್ಕಾಗೋದಿಲ್ಲ, ಆ ಗ್ರೇಟ್ನೆಸ್ ಮಾಡ್ಬೋದು. ಈ ಶಿಕ್ಷಕರ ಅನುಭವದ ಕುರಿತು ಮಾತನಾಡುವಾಗ ಶಿಕ್ಷಕ ಅಂದ್ರೆ ಯಾರು ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ. ವೇದಿಕೆ ಮೇಲೆ ಕೂತ್ಕೊಂಡಿರ್ತಕ್ಕಂಥವ್ರು ಯಾವ ಶಿಕ್ಷಕರಲ್ಲ, ಯಾವ ಶಿಕ್ಷಕರು. ಶಿಕ್ಷಕರು ಯಾರು? ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಮಕ್ಕಳಿಗೆ ಬೋಧನೆ ಮಾಡುವಂತ ಮಾತ್ರ ಶಿಕ್ಷಕರು. ಪ್ರೌಢದ ನಂತರ ಪದವಿ ಪೂರ್ವ, ಪದವಿ ಮತ್ತು ವಿಶ್ವವಿದ್ಯಾಲಯದಲ್ಲಿ ಬೋಧನೆ ಮಾಡುವಂತವರೆಲ್ಲರೂ ಕೂಡ ಮಾರ್ಗದರ್ಶಕರು, ಗೈಡರ್. ಈ ಗೈಡರ್ಗಳಿಗೆ ತಮ್ಮ ತಮ್ಮ ಭಾಗದ ತಮ್ಮ ತಮ್ಮ ವಿಷಯದಲ್ಲಿ ಬಹಳಷ್ಟು ಆಳವಾದ ಅಧ್ಯಯನ ಇರುತ್ತದೆ. ಸಬ್ಜೆಕ್ಟ್ ಬಗ್ಗೆ ಕಮಾಂಡ್ ಇರುತ್ತದೆ. ಮತ್ತು ಪ್ರೌಢದ ನಂತರ ಇರ್ತಕ್ಕಂಥ ವಿದ್ಯಾರ್ಥಿಗಳು ಇರ್ತಾರಲ್ಲ, ಆಳವಾದ ವಿಷಯಗಳನ್ನು ಅರಿವಿಸಿಕೊಳ್ಳುವಂತ ಸಾಮರ್ಥ್ಯ ಬಂದಿರುತ್ತದೆ. ಅದನ್ನು ಹೇಗೆ ಸ್ವೀಕರಿಸಬೇಕು ಅಂತ ಹೇಳಿ ನಮಗೆ ಮಾರ್ಗದರ್ಶನ ನೀಡುವಂತಹ ಗುರುಗಳು ಇರ್ತಾರಲ್ಲ ಅವರು. ಹಾಗಾಗಿ ಶಿಕ್ಷಕ ಮತ್ತು ಮಾರ್ಗದರ್ಶಕರ ಮಧ್ಯೆ ಬಹಳಷ್ಟು ವ್ಯತ್ಯಾಸ ಇದೆ. ಮಾರ್ಗದರ್ಶಕರ ಸಮ್ಮುಖದಲ್ಲಿ ಇವತ್ತು ನಾವು ಶಿಕ್ಷಕರ ದಿನಾಚರಣೆಯನ್ನ ಮಾಡ್ತಾ ಇದ್ದೀವಿ. ನಾವು ಶಿಕ್ಷಕರಾಗಿದ್ದು ಶಿಕ್ಷಕರ ದಿನಾಚರಣೆಯನ್ನು ಕುರಿತು ಮಾತನಾಡುವ ಸಂದರ್ಭದಲ್ಲಿ ತಂದೆ ತಾಯಿಗಳು ನಮ್ಮನ್ನ ಜೀವ ಕೊಡ್ತಾರೆ, ನಮಗೆ ಜೀವ ಕೊಡ್ತಾರೆ. ಆದರೆ ಈ ಜಗತ್ತಿನಲ್ಲಿ ಜೀವದ ಜೊತೆ ಜೀವನ ಯಾರಾದರೂ ಕೊಡೋದಿದ್ರೆ ಅದು ಶಿಕ್ಷಕ. ಜೀವ ತಂದೆ ತಾಯಿಗಳ ರಕ್ತದಿಂದ ಬಂದು ಆದ ದೀರ್ಘಕಾಲಿಕವಾದ ಜೀವನ ಅನ್ನೋದು ಇರ್ತದಲ್ಲ, ಅಂತಹ ಗೌರವಾನ್ವಿತ ಜೀವನವನ್ನ ಹೇಗೆ ರೂಪಿಸ್ಕೊಳ್ಬೇಕು ಅನ್ನುವಂಥದ್ದನ್ನ ನಾವು ಮಾರ್ಗದರ್ಶಕರು ನಮಗೆ ತಿಳಿಸ್ತಾರೆ. ಹಾಗಾಗಿ ಅವರ ಕುರಿತು ಈ ದಿನಾಚರಣೆಯನ್ನು ಮಾಡುವುದು ಬಹಳ ಹೆಮ್ಮೆಯ ವಿಷಯ. ನಾವು ಸೆಪ್ಟೆಂಬರ್ 5 ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಪ್ರಯುಕ್ತವಾಗಿ ಶಿಕ್ಷಕರ ದಿನಾಚರಣೆಯನ್ನು ಮಾಡುತ್ತಾರೆ. ತಾವೆಲ್ಲರೂ ಯಾವ ರೀತಿಯಾಗಿ ಸ್ವೀಕರಿಸಿರೋ ತಿಳ್ಕೊಂಡಿರೋ ಗೊತ್ತಿಲ್ಲ. ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದಾರೆ ಮತ್ತು ಕೊನೆಯ ದಿನಗಳಲ್ಲಿ ಆ ವಿಶ್ವವಿದ್ಯಾಲಯದ ಕುಲಪತಿಗಳು ಕೂಡ. ವಿದ್ಯಾರ್ಥಿಗಳಿಗೆ ಎಷ್ಟು ಆದರ್ಶಪ್ರಾಯರಾಗಿದ್ದರು ಅಂದರೆ, ಕುಲಪತಿಗಳಾಗಿ ನಿವೃತ್ತಿ ಹೊಂದಿದ ನಂತರ ವಿಶ್ವವಿದ್ಯಾಲಯದ ಆವರಣದಲ್ಲಿ ಅವರ ಸಾರೋಟದಲ್ಲಿ ಮೆರವಣಿಗೆ ಮಾಡುವಾಗ ಅವರ ವಿದ್ಯಾರ್ಥಿಗಳ ಹೆಗಲು ಕೊಟ್ಟು ಸಾರೋಟವನ್ನು ತೆಗೆದುಕೊಂಡು ಹೋಗುವುದು. ಈ ದೃಶ್ಯವನ್ನು ನೋಡಿದ್ರೆ ವಿದ್ಯಾರ್ಥಿಗಳಿಗೆ ಎಷ್ಟು ಪ್ರೇರಣಾತ್ಮಕವಾಗಿರ್ತಕ್ಕಂಥ ಪ್ರಾಧ್ಯಾಪಕರಾಗಿದ್ದರು ಅನ್ನೋದನ್ನ ನಮಗೆ ತಿಳಿಯುತ್ತದೆ. ಮತ್ತು ನಾನೊಬ್ಬ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಯಾಗಿ ಶಿಕ್ಷಕರ ದಿನಾಚರಣೆಯ ಕುರಿತು ಅವ್ರ ಹೆಸರನ್ನ ಯಾಕೆ ಆಯ್ಕೆ ಮಾಡಿಕೊಂಡ್ರು? ಅದ್ಭುತವಾಗಿರ್ತಕ್ಕಂಥ ಟೀಚರ್ಸ್ ಬೇರೆದವರು ಅವರನ್ನೇ ಯಾಕೆ ಮಾಡಿಕೊಂಡ್ರು ಅಂದ್ರೆ, ನನ್ನ ನಾಲೆಜ್ ಪ್ರಕಾರ, ನಾನು ತಿಳ್ಕೊಂಡಿರ್ತಕ್ಕಂಥ ಪ್ರಕಾರ ಮೈಸೂರು ವಿಶ್ವವಿದ್ಯಾಲಯದ ಒಬ್ಬ ಶ್ರೇಷ್ಠ ಪ್ರಾಧ್ಯಾಪಕರಾಗಿದ್ರು ಅಂತ ಅಲ್ಲ. ಒಬ್ಬ ಶ್ರೇಷ್ಠ ಪ್ರಾಧ್ಯಾಪಕರಾಗಿರ್ತಕ್ಕಂಥವ್ರು ಈ ದೇಶದ 2ನೇಯ ರಾಷ್ಟ್ರಪತಿ ಆದರು ಅನ್ನುವ ಕಾರಣ, ರಾಷ್ಟ್ರಪತಿ ಆದರೂ ಕಾರಣಕ್ಕೆ ಅವರ ಹೆಸರನ್ನ ಚೂಸ್ ಆಗಿದೆ, ಅವ್ರು ಆಯ್ಕೆ ಮಾಡಿಕೊಂಡಿದ್ದಾರೆ.
ಒಂದ್ ವೇಳೆ ಅವ್ರು ಏನಾದ್ರು ಮೈಸೂರು ವಿಶ್ವವಿದ್ಯಾಲಯ ಅವರಿಂದ ರಾಷ್ಟ್ರಪತಿ ಆಗಿರಲಿಲ್ಲ ಅಂದ್ರೆ ಅವ್ರ ಹೆಸರು ಬಳಕೆ ಆಗ್ತಿರ್ಲಿಲ್ಲ ಟೀಚರ್ಸ್ ಡೇ. ಹಾಗಾಗಿ ಈ ಒಂದು ಸೆಪ್ಟೆಂಬರ್ 5 ಅವರ ಜನ್ಮದಿನಾಚರಣೆಯ ಅಂಗವಾಗಿ ಮಾಡ್ತಾ ಇರೋದು ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿರುವ ಪರಿಣಾಮ. ಹಾಗಾಗಿ ನನಗೊಂದಿಷ್ಟು ಬಹಳ ನೋವಿದೆ. ರಾಜಕೀಯದಲ್ಲಿ ಯಾರು ಪ್ರಧಾನಮಂತ್ರಿ ಆಗಿದ್ದಾರೆ, ಯಾರು ರಾಷ್ಟ್ರಪತಿ ಆಗಿದ್ದಾರೆ, ಯಾರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ, ಅವರೇ ಬೇರೆ ಬೇರೆ ಸಂಸ್ಥೆಗಳ ಹೆಸರು, ರಸ್ತೆಗಳ ಹೆಸರು ಬಳಕೆಯನ್ನು ಮಾಡ್ತಾರೆ. ನನಗೆ ಇದು ವಿರೋಧ ಅನಿಸ್ತದೆ. ಯಾರು ರಾಜಕೀಯದಲ್ಲಿ ಬಹಳ ಉನ್ನತ ಸ್ಥಾನಕ್ಕೆ ಇದ್ದಾರೋ ಅವರು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದರು. ಯಾರು ನಿಜವಾಗ್ಲೂ ಕೂಡ ಈ ದೇಶದ ಜನತೆಗೆ, ದೇಶವಾಸಿಗಳ ಜೀವನವೇ ಮುಡುಪಾಗಿಟ್ಟಿದ್ದಾರೋ ಇವತ್ತಿಗೂ ಕೂಡ ಅವರಿಗೆ ಸಣ್ಣ ಪ್ರಶಸ್ತಿ ಕೊಟ್ಟಿಲ್ಲ. ಸ್ನೇಹಿತರು ಮಾತಾಡುವಾಗ ಪುಲೆ ದಂಪತಿಗಳ ಕುರಿತು ನಾನು ಮಾತಾಡಿದ್ರು. ಇವತ್ತು ಸಾವಿತ್ರಿಬಾಯಿ ಪುಲೆ ಅವರ ಫೋಟೋ ಇಟ್ಟು ನೀವು ಗೌರವಿಸಿದ್ದು ಇದು ಇಡೀ ಡಿಪಾರ್ಟ್ಮೆಂಟ್ಗೆ ಹೆಮ್ಮೆಯ ವಿಚಾರ. ದೇಶದ ಮೊದಲ ಶಿಕ್ಷಕಿ ಅವರು ಬಹಳ ಸವಿಸ್ತಾರವಾಗಿ ಮಾತನಾಡಿದರು. ಇಡೀ ಸಾವಿತ್ರಿಬಾಯಿ ಪುಲೆ ಸ್ವಯಂ ಪ್ರೇರಿತವಾಗಿ ದೇಶದ ಹೆಣ್ಣು ಮಕ್ಕಳು ಶಾಲೆ ಕಲಿಬೇಕು, ಅಕ್ಷರವನ್ನು ಕಲಿಬೇಕು ಡಿಸೈಡ್ ಮಾಡಿ. ಆಗಿನ ಕಾಲದ ಸಂದರ್ಭದಲ್ಲಿ ಈ ಒಂದು ನಮ್ಮ ಭಾರತೀಯ ಸಂಸ್ಕೃತಿ ಅತ್ಯಂತ ಹೀನಾಯವಾಗಿರ್ತಕ್ಕಂಥ ಸಂಸ್ಕೃತಿ. ಹೇಗೆ ಈ ದೇಶದಲ್ಲಿ ಮಹಿಳೆಯರು ಅರ್ಥ, ಈ ಪ್ರಪಂಚದಲ್ಲಿ ಮಹಿಳೆಯರು ಪ್ರಪಂಚ ಭಾರತಕ್ಕೆ ಅವಮಾನ ಮಾಡಿರ್ತಕ್ಕಂಥ ಸಂಸ್ಕೃತಿ ಯಾವುದು? ಭಾರತೀಯ ಸಂಸ್ಕೃತಿ. ನಮ್ಮ ಯಾಕೆಂದ್ರೆ ಶಿಕ್ಷಣಕ್ಕೆ ಅಯೋಗ್ಯಗಳು ಹೆಣ್ಣು ಮಾಡುವುದು ನಾನು ಹೇಳ್ತಾ ಇಲ್ಲ, ಬೇರೆ ಶಾಸ್ತ್ರಗಳು. ಶಿಕ್ಷಣಕ್ಕೆ ಅಯೋಗ್ಯಗಳು, ಸ್ತ್ರೀಗೆ ಸ್ವಾತಂತ್ರ್ಯವೇ ಇಲ್ಲ. ಮತ್ತೆ ಸ್ವಾತಂತ್ರ್ಯ ಮತ್ತು ಅಕ್ಷರ ಇಲ್ಲದ ಹೆಣ್ಣು ಅವಳು ಗುಲಾಮಳಾಗುವುದು ಸಹಜ, ಪರಾವಲಂಬಿ ಆಗುವುದು ಸಹಜ, ಅಧಿಕಾರ ಹೀನಾಗುವುದು ಸಹಜ. ಅದಕ್ಕೆ ಸಾವಿತ್ರಿಬಾಯಿ ಪುಲೆ ಗಂಡ ಒಂದು ಕೃತಿ ಬರೆದಿದ್ದಾರೆ, ಸ್ಲೇವರಿ, ಗುಲಾಮಗಿರಿ ಅಂತ. ಗುಲಾಮಗಿರಿ ಹೆಂಗಾಗ್ತಾರೆ, ಮನುಷ್ಯ ಗುಲಾಮ ಹೆಂಗಾಗ್ತಾರೆ? ಜ್ಞಾನವಿಲ್ಲದ, ಅಕ್ಷರಗಳಿಲ್ಲದ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಗುಲಾಮನೇ. ಅದಕ್ಕೆ ಸಾವಿತ್ರಿಬಾಯಿ ಪುಲೆ ಅವಳು ಸ್ಟ್ಯಾಂಡ್ ಆಗ್ತಾರೆ, ನಿರ್ಧಾರ ಮಾಡ್ತಾರೆ, ಈ ದೇಶದ ಪ್ರತಿ ಹೆಣ್ಣು ಕೂಡ ಯಾವ ಅಕ್ಷರದಿಂದ ವಂಚಿತರಾಗಿದ್ದಾರೋ ಅವರಿಗೆ ಅಕ್ಷರಗಳನ್ನು ಕೊಡಬೇಕು ಅಂತ ಹೇಳಿ ಸ್ವತಃ ಗಂಡನಿಗೆ ಸಲಹೆ ಕೊಡ್ತಾಳೆ. ಹೆಣ್ಣು ಮಕ್ಕಳಿಗೆ ವಸತಿ ಸಹಿತ ಶಾಲೆಗಳನ್ನು ಪ್ರಾರಂಭ ಮಾಡ್ಬೇಕು ನಾವು ಪ್ರಾರಂಭ ಮಾಡ್ತಾರೆ. ಅದಕ್ಕೆ 1838ರಲ್ಲಿ ಅಕ್ಷರ ಕ್ರಾಂತಿಯನ್ನು ಎಬ್ಬಿಸ್ತಾರೆ. ಈ ದೇಶದಲ್ಲಿ, ಜಗತ್ತಿನಲ್ಲಿ ಅಧಿಕಾರಕ್ಕೋಸ್ಕರ, ಹೆಣ್ಣಿಗೋಸ್ಕರ, ಎಲ್ಲಕ್ಕೋಸ್ಕರ ಕ್ರಾಂತಿಯನ್ನು ಮಾಡದೆ ಅಕ್ಷರ ಕ್ರಾಂತಿಯನ್ನು ಮಾಡಿದ ಪುಣ್ಯಾತ್ಮರು. ಅದಕ್ಕೆ ನಿಜವಾಗ್ಲೂ ಕೂಡ ಶಿಕ್ಷಕರ ದಿನಾಚರಣೆ ಯಾರ ಹೆಸರು ಪ್ರಯುಕ್ತ ಮಾಡಬೇಕು ಅಂದ್ರೆ ಪುಲೆ ದಂಪತಿಗಳ ಪ್ರಯುಕ್ತ ಮಾಡಬೇಕು, ಅವ್ರ ಹೆಸರು ಮೇಲೆ ಮಾಡಬೇಕು. ಕರ್ನಾಟಕದ ಒಬ್ಬ ಸ್ವಾಮೀಜಿ ಗದಗಿನ ದೊಡ್ಡದಾದ ಸಿದ್ಧಲಿಂಗ ಸ್ವಾಮೀಜಿ ಅಂತ ಇವಾಗಿಲ್ಲ. ಕರ್ನಾಟಕದಲ್ಲಿ ಸ್ವಾಮೀಜಿಗಳಲ್ಲೇ ಅತಿ ಹೆಚ್ಚು ಓದಿದ ಪಂಡಿತ ಅಂದ್ರೆ ಸಿದ್ಧಲಿಂಗ ಸ್ವಾಮೀಜಿ. ಶಿಕ್ಷಕರ ದಿನಾಚರಣೆ ಕುರಿತು ಮಾತನಾಡ್ತಾ ಒಂದು 20 ವರ್ಷಗಳ ಹಿಂದುಗಡೆ ಇವತ್ತು ಪತ್ರಿಕೆ ಪುಸ್ತಕದಲ್ಲಿದೆ. ರಾಧಾಕೃಷ್ಣ ಅವರು ಹೆಸರಿನ ಮೇಲೆ ಒಂದು ಜನ್ಮದಿನದ ಪ್ರಯುಕ್ತವಾಗಿ ನಾವು ಟೀಚರ್ಸ್ ಡೇ ಮಾಡ್ತೀವಿ ಅಂದ್ರೆ ಅದು ಬ್ರಾಹ್ಮಣರಾಗಿದ್ರು ಅನ್ನೋ ಕಾರಣಕ್ಕಾಗಿ ಅಂತ ಹೇಳ್ತಾರೆ ಸಿದ್ಧಲಿಂಗ ಬ್ರಾಹ್ಮಣರಾಗಿದ್ರು. ಬ್ರಾಹ್ಮಣ ಅಲ್ಲದೇ ಆಗಿದ್ರೆ ಅವರು ಶಿಕ್ಷಕರ ದಿನಾಚರಣೆಗೆ ಹೆಸರು ಬರ್ತಾರೆ. ಯಾಕೆಂದ್ರೆ ಈ ದೇಶದಲ್ಲಿ ಒಂದು 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 ಅಂಡರ್ಸ್ಟುಡ್ ಕಲ್ಪನೆ ಬುದ್ಧಿವಂತರ ಹಿಂದೆ ನೇರವಾಗಿ ಬ್ರಾಹ್ಮಣರು ಅಂತ ತಿಳ್ಕೊಂಡು ಬಿಫೋರ್ ಕಾನ್ಸ್ಟಿಟ್ಯೂಷನ್ ನಲ್ಲಿ ಬುದ್ಧಿವಂತರು ಅಂದ್ರೆ ಬ್ರಾಹ್ಮಣರು. ಮತ್ತು ಈ ಕಾನೂನುಗಳು, ಶಾಸನಗಳು ಬರೋದಕ್ಕಿಂತ ಮುಂಚೆ ಅಕ್ಷರದ 100% ಮೀಸಲಾಗಿ ಬ್ರಾಹ್ಮಣರಿಗೆ ಅವರಿಗೆ ಓದಬೇಕು, ಅವರಿಗೆ ಶಾಸ್ತ್ರ ಬರೀತಾ ಇದ್ರು,
ಫಲ ಬೀಳ್ತಾರೆ ಎಲ್ಲ ಮಾಡ್ತಾರೆ. ಸ್ವಾಮೀಜಿಯವರು ಹೇಳ್ತಾರೆ, ಯಾವ ಸಾವಿತ್ರಿಬಾಯಿ ಫುಲೆ ಅವರು ಹೇಳಿದ ಹಾಗೆ ಮಕ್ಕಳಿಗೆ ಶಾಲೆಗೆ ಹೋಗ್ಬೇಕಾದ್ರೆ ಅವ್ರಿಗೆ ಹೆಣ್ಣಿ ಬಿಟ್ಟು ಕೆಸರು ಸೇರಿಸ್ತಾ ಇಲ್ಲ ಸಾವಿತ್ರಿಬಾಯಿ ಫುಲೆ. ಯಾರಾದ್ರೆ ಹೆಣ್ಮಕ್ಳ ಉನ್ನತ ಕುಲದ ಹೆಣ್ಮಕ್ಳು ಅವಳ ಮಾನವೀಯತೆಗಳು ಶಾಲೆ ಕಲಿಸ್ತಾರಂತೆ, ಅಕ್ಷರ ಕಲಿಸ್ತಾರಂತೆ. ಇದು ನಮ್ಮ ಶಾಸ್ತ್ರಕ್ಕೆ ನಮ್ಮ ಸಂಸ್ಕೃತಿಗೆ ವಿರೋಧ, ಅವಮಾನ. ಅವರು ಸೀರಿಯಸ್ ಹ್ಯಾಂಡಲ್ ಸಿಡಿಸ್ಕೊಂಡು ಮಕ್ಕಳಿಗೆ ಹೇಗೆ ಪಾಠ ಮಾಡೋದು, ಅದಕ್ಕೆ ಪಕ್ಕದ ಕೈಚೀಲದಲ್ಲಿ ಮತ್ತೊಂದು ಸಾರಿ ಹೋಗ್ತಾರೆ. ಶಾಲೆಗೆ ಹೋದ್ಮೇಲೆ ಆ ಸಾರಿ ಚೇಂಜ್ ಮಾಡಿ ಹೊಸ ಸೀರೆ ಪಾಠ ಮಾಡೋದು. ಇಷ್ಟು ಕಷ್ಟಪಟ್ಟು ದೇಶದ ಹೆಣ್ಣು ಮಕ್ಕಳಿಗೆ ಅಕ್ಷರವನ್ನ ಕೊಟ್ಟ ವಿದ್ಯಾಲಯವೇ. ಅದಕ್ಕೆ ಭಾರತ ಸರ್ಕಾರಕ್ಕೆ ಅಂಟಿನ ರೋಗ ಅಂತಂದ್ರೆ ಪುಲೆ ದಂಪತಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಲೇಬೇಕು. ಅದಕ್ಕೆ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟು ತನಗೆ ಅಂಟಿನ ರೋಗವನ್ನ ತರಿಸಬೇಕು ಅಂತ ಸಿದ್ದರಾಮಯ್ಯ ಸ್ವಾಮೀಜಿ ಹೇಳ್ತಾರೆ. ಅದನ್ನು ಮಹಾರಾಷ್ಟ್ರದಲ್ಲಿ ಆಗಿದೆ. ಮನುವಾದಿಗಳ ವರ್ಗಕ್ಕೆ ಸೇರಿದ ಒಬ್ಬ ಚೀಫ್ ಮಿನಿಸ್ಟರ್, ಒಬ್ಬ ಮುಖ್ಯಮಂತ್ರಿ ಸಾವಿತ್ರಿಬಾಯಿ ಫುಲೆ ಅವರ ಹೆಸರಿನ ಮೇಲೆ ವಿಶ್ವವಿದ್ಯಾಲಯವನ್ನು ಅನಾವರಣ ಮಾಡಬೇಕು, ಉದ್ಘಾಟನೆ ಮಾಡಬೇಕು. ಅವರ ಸಮುದಾಯಕ್ಕೆ ಅಂಟಿದ ಏನು ಆ ಒಂದು ಲೋಪ ಏನಿತ್ತಲ್ಲ ಅದನ್ನು ಕಳಿಸಿಕೊಂಡು ಇದು ಬದಲಾವಣೆ. ಅದಕ್ಕೆ ಈ ವೇದಿಕೆಯ ಮೂಲಕ, ಈ ಒಂದು ವಿಭಾಗದ ಮೂಲಕ ಮರಣೋತ್ತರವಾಗಿರ್ತಕ್ಕಂತಹ ಈ ಸಮಾಜದ ಸುಧಾರಣೆಗಾಗಿ ಈ ದೇಶದ ಸಮಸ್ತ ಶೋಷಿತ ಜನಕ್ಕೆ ಅಕ್ಷರ ಕೊಟ್ಟಿರ್ತಕ್ಕಂಥ ವಿದ್ಯಾದೇವತೆಯಾದ ಫುಲೆ ದಂಪತಿಗಳಿಗೆ, ಸಾವಿತ್ರಿಬಾಯಿ ಫುಲೆ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಈ ವೇದಿಕೆ ಕೊಡಬೇಕು. ಅಂದಾಗ ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಿದ್ರು ಕೂಡ ಅದು ಸ್ವಾಗತ ಆಗ್ತದೆ. ಈ ದೇಶದಲ್ಲಿ 3 ಜನರಿಗೆ ಬಹಳಷ್ಟು ರೆಸ್ಪೆಕ್ಟ್. ಒಂದು ರೈತ, ದೇಶದ ಬೆನ್ನೆಲುಬು, ಬೆನ್ನ ಮೂರನೇ ಮೂರದಲ್ಲಿ ರೈತ ಹೆಸರು ಬಾಟಾಡ್ತೀವಿ ನಾವು. ಎರಡನೇದು ಈ ದೇಶದ ಸೈನಿಕ, ಆ ಸೈನಿಕ ಬಾರ್ಡರ್ ಇದ್ದಾನೆ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಚೆನ್ನಾಗಿದ್ದೀವಿ ನಾವು. ಮೂರನೇದು ಶಿಕ್ಷಣ. ಇವರೆಲ್ಲದೇ ಹೋಗಿದ್ರೆ ರಾಷ್ಟ್ರ ನಿರ್ಮಾಣ ಮಾಡಲು ಸಾಧ್ಯವಿಲ್ಲ. ಈ ದೇಶ ನಿರ್ಮಾಣ ಮಾಡಲು ಸಾಧ್ಯವಿಲ್ಲ. ಇವರು ಇರೋ ಕಾರಣಕ್ಕಾಗಿ ರಾಷ್ಟ್ರ ಸುಭದ್ರ, ಆದ್ರೆ ಇವ್ರು ಮಾತ್ರ ಅಭದ್ರ. ಸೈನಿಕನ ಪ್ರಾಣ ಯಾವಾಗ ನಿಮ್ಮ ಮನೆಗೆ ಬರ್ತದೆ ಗೊತ್ತಿಲ್ಲ. ರೈತ ಸರಿಯಾದ ಸಮಯಕ್ಕೆ ಮಳೆ ಬರದೇ ಇರುವುದರಿಂದ ಸಾಲಗಾರರಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ಸಂದರ್ಭ ಬಂದಿದೆ. ನೀವೇ ದಿನಾ ಪತ್ರಿಕೆ ಬರೀತೀರಿ, ಪತ್ರಕರ್ತರು. ಒಬ್ಬ ಶಿಕ್ಷಕ ಮಗುವಿನ ಭವಿಷ್ಯ ನಿರ್ಮಾಣ ಮಾಡುವಂತ ಒಬ್ಬ ಶಿಕ್ಷಕ ಅವನು ಸರಿಯಾದ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಅವಕಾಶ ಇದೆ. ಯಾವತ್ತಾದ್ರೂ ಒಬ್ಬ ಶಿಕ್ಷಕ ತನ್ನ ಶಾಲೆಗೆ ಇನ್ನೊಬ್ಬ ಬಗ್ಗೆ ನೋಡಿದ್ರೆ ಸರ್ ರಾಘವೇಂದ್ರ ಸರ್ ವಿಷಯ ಅಷ್ಟೇ ಬರಬೇಕು, ರಾಜಕಾರಣ ಅಷ್ಟೇ ಬರಬೇಕು, ಕ್ಲಾಸ್ ಆಫೀಸರ್ ಅಷ್ಟೇ ಇನ್ನೊಬ್ಬ ಪಾತ್ರಧಾರರಿಗೆ ಬರಬೇಕು. ರೈತ ಮಾಡಬೇಕು. ರೈತ ಇನ್ನೊಬ್ಬ ಖರೀದಿ ಮಾಡಲಿಕ್ಕೆ ಶೋರೂಮ್ ಬರುತ್ತೆ, ಅವರು ಹೊರಗಡೆ ಹಾಕ್ತಾರೆ. ಬೆಂಗಳೂರಿನಲ್ಲಿ ಮಾಲ್ ಹೊರಗಡೆ ಹಾಕ್ತಾರೆ. ಮತ್ತೆ ನೀವು ದೇಶದ ಬೆನ್ನೆಲುಬು ಅಂತ ಕರೆಯುವ ರೈತರಿಗೆ ಅವಮಾನ ಮಾಡ್ತಾರೆ. ದೇಶದಲ್ಲಿ, ಈ ದೇಶದಲ್ಲಿ ರೈತರಿಗೆ, ಶಿಕ್ಷಕರಿಗೆ, ಸೈನಿಕರಿಗೆ ಕೇವಲ ಹೊಗಳಿಗೆ ಮಾತ್ರ ಅವ್ರ ಬಟ್ಟೆ ಅಭದ್ರತೆ ಎಲ್ಲ ಕಾಣುತ್ತೆ ಈ ದೇಶದಲ್ಲಿ. ಇವತ್ತು ಭಾರತ ದೇಶದಲ್ಲಿ ಒಬ್ಬ IAS ಆಫೀಸರ್ ಪೇಮೆಂಟ್ ಎಷ್ಟಿದೆಯೋ ಜರ್ಮನಿಯಲ್ಲಿ ಒಬ್ಬ ಶಿಕ್ಷಕರ ಪೇಮೆಂಟ್ ಜರ್ಮನಿಯಲ್ಲಿ ನಮ್ಮ ಭಾರತ ದೇಶ IAS ಆಫೀಸರ್ ಲೆವೆಲ್. ಅದಕ್ಕೆ ಅವರು ಶಿಕ್ಷಣದಲ್ಲಿ ಮುಂದುವರೆದ. ನಮ್ಮಲ್ಲಿ ಒಬ್ಬ ಶಿಕ್ಷಕ ಜವಾಬ್ದಾರಿ ಏನಪ್ಪ ಶಿಕ್ಷಕರು? ಮಕ್ಕಳಿಗೆ ಬೋಧನೆ ಮಾಡಬೇಕು, ಅಕ್ಷರ ಕಲಿಸಬೇಕು, ಪಾಠ ಮಾಡಬೇಕು. ಈಗಿಲ್ಲ. ಶಿಕ್ಷಕರು ಜನಗಣತಿ ಮಾಡಬೇಕು, ಶಿಕ್ಷಕರು ಜಾಗೃತಿ ಮಾಡಬೇಕು, ಶಿಕ್ಷಕರು ಜನಗಣತಿ ಜೊತೆ ಧನಗಣತಿ ಮಾಡಬೇಕು, ಶಿಕ್ಷಕರು ಆಫೀಸ್ನಲ್ಲಿ ಮೀಟಿಂಗ್
ಮೇಂಟೈನ್ ಮಾಡಬೇಕು, ಶಿಕ್ಷಕರು ಅಡಿಗೆ ಮಾಡಬೇಕು, ಶಿಕ್ಷಕರು ರಿಜಿಸ್ಟರ್ ಮೇಂಟೈನ್ ಮಾಡಬೇಕು, ಮತ್ತೆ ಪಾಠ ಯಾವಾಗ ಹೇಳಬೇಕು, ಪಾಠ ಯಾವಾಗ? ಅದಕ್ಕೆ PU ಕಾಲೇಜ್ ಬಂದ ಮೇಲೆ ಹೆಸರು ಬರೆಯಪ್ಪ ಬರಲಿಕ್ಕೆ ಬರಬೇಕು ಹುಡುಗರು. ಯಾಕಂದ್ರೆ ಮೇಷ್ಟ್ರಲ್ಲಿ ಕಲಿಸಲೇ ಬರಬೇಕಲ್ಲ. ಶಿಕ್ಷಕರಿಗೆ ಎಲ್ಲ ಊರುಗಳಲ್ಲಿ ಶೌಚಾಲಯಗಳ ನಿರ್ಮಾಣ ಮಾಡುವಂತ ಜವಾಬ್ದಾರಿ ಶಿಕ್ಷಕರಿಗೆ. ಅವನೇ ಮಾಡ. ನಮ್ಮ ಊರಲ್ಲಿ 7ನೇ ತರಗತಿ ತಕ್ಕ ಒಂದು ಸ್ಕೂಲ್. ನಾನು ಹೀಗೆ ಊರಿಗೆ ಹೋಗಿದ್ದೆ, ಎಲ್ಲ ಮಕ್ಕಳು ಹೊರಗಡೆ ಓಡಾಡ್ತಾ ಇದ್ರು. ನಾನು ಆಫೀಸ್ ಏನ್ ಸರ್ ಎಲ್ಲ ಮಕ್ಕಳು ಓಡಾಡ್ತಾ ಇದ್ರು. ಸರ್ ನಾ ಏನ್ ಮಾಡಿ ಸರ್ 1ನೇ ತರಗತಿ 7ನೇ ತರಗತಿ ಮಕ್ಕಳು ನಾವು ಒಬ್ಬನೇ ಇದ್ದೀನಿ ಸರ್. ಹಂಗೆ ದನ ಹೋಗ್ತಾ ಸರ್ ಹಣ ಹತ್ತದಲ್ಲಿ ನಮ್ಗೆ ವಾಪಸ್ ಹೋಗ್ತವೆ, ಅಷ್ಟೇ ನನ್ನ ಕೆಲಸ. ನಾನೇ ಅಡಿಗೆ ಮಾಡ್ತೀನಿ ಸರ್, ನಾನೇ ರಿಜಿಸ್ಟರ್ ಇರ್ತೀನಿ, ನಾನೇ ಮೀಟಿಂಗ್ ಹೋಗ್ತೀನಿ, ಎಲ್ಲ ನಾನೇ ಮಾಡ್ಕೊಂಡು ಪಾಠ ಹೇಳಿ ನನ್ನ ಟೈಮ್ ಇಲ್ಲ. ಮತ್ತೆ ಶಾಲೆಯಲ್ಲಿ ಬರುವಂತ ಮಕ್ಕಳು ಏನ್ ಕಲಿಗೆ ಸರ್? ನಮ್ಮ ಸರ್ಕಾರ ಅಷ್ಟು ಕೆಲಸ ಹಂಚಿಬಿಟ್ಟಿದೆ ಶಿಕ್ಷಕರಿಗೆ, ಪಾಠ ಮಾಡೋಕ್ಕಾಗಲ್ಲ. ಅದಕ್ಕೆ ಶಿಕ್ಷಕರಿಗೆ ಅತಿ ಹೆಚ್ಚು ಕೆಲಸ ಕೊಡ್ತಾ ಇರುವುದು ಅವರಿಗೆ ಬೋಧನೆಗಾಗಿ ಕೊಡಬೇಕು. ಅಂದ್ರೆ ಒಳ್ಳೆ ಪ್ರಾಡಕ್ಟ್ ಬರ್ತವೆ. ವಿಶ್ವವಿದ್ಯಾಲಯದಲ್ಲೂ ಕೂಡ ಒಳ್ಳೆ ಪ್ರಾಡಕ್ಟ್ ಬರ್ತವೆ. ಇವತ್ತು ಆಗದೇ ಹೋದಕ್ಕೆ ಅದೇ ಕಾರಣ. ಮತ್ತು ಈ ಕಾರ್ಯಕ್ರಮದ ಮೂಲಕ ಶಿಕ್ಷಕರ ದಿನಾಚರಣೆ ಪ್ರಯುಕ್ತವಾಗಿ ನಾನು ಒಂದಿಷ್ಟು ವಿಷಯಗಳನ್ನು ಹೇಳಬೇಕು. ಇವತ್ತಿನ ಈ ಜಗತ್ತಿನಲ್ಲಿ ಈ ಸಂದರ್ಭದಲ್ಲಿ ಭಾರತದಲ್ಲಿ ವೈಜ್ಞಾನಿಕತೆ ಮತ್ತು ವೈಚಾರಿಕತೆ ಬಹಳಷ್ಟು ಅನಿವಾರ್ಯ ಇದೆ. ಮಕ್ಕಳಲ್ಲಿ ವೈಚಾರಿಕತೆ ಬರಬೇಕಾಗಿದೆ, ವೈಜ್ಞಾನಿಕತೆ ಬರಬೇಕಾಗಿದೆ. ಅದಕ್ಕಿಂತ ಮುಖ್ಯ ಶಿಕ್ಷಕರಲ್ಲಿ ಬೇಕಾಗಿದೆ ಈ ಗುಣಗಳು. ಶಿಕ್ಷಕರಲ್ಲಿ ವೈಚಾರಿಕತೆ ಗುಣ ಬರಬೇಕಾಗಿದೆ. ಅದರ ದೌರ್ಬಲ್ಯ ಇಲ್ಲ. 5ನೇ ಕ್ಲಾಸ್ನಲ್ಲಿ 6ನೇ ಕ್ಲಾಸ್ ವಿಜ್ಞಾನ ಪುಸ್ತಕದಲ್ಲಿ ಓದ್ತೀವಿ ಸೂರ್ಯಗ್ರಹಣ ಯಾಕೆ ಆಗ್ತದಪ್ಪ, ಭೂಮಿ ಮತ್ತು ಸೂರ್ಯನ ಮಧ್ಯೆ ಚಂದ್ರನ ಗ್ರಹಣ ಆಗ್ತದೆ. ಮೇಷ್ಟು ಸೈನ್ಸ್ ಮೇಷ್ಟು ಹೇಳಿ ಗ್ರಹಣದ ನೀರಾಗರಿಕೆ ಕೊಡ್ತಾರೆ. ಸ್ನಾನ ಮಾಡ್ಕೊಂಡು ಊಟ ಮಾಡೋಣ, ಯಾರೋ ವಿಜ್ಞಾನದ ಮೇಷ್ಟು ದೌರ್ಬಲ್ಯ. ಸರಿಯಾದ ವಿಜ್ಞಾನ ಪಾಠ ಮಾಡುವಂತ ಒಬ್ಬ ಶಿಕ್ಷಕ ಮೌಢ್ಯತನವನ್ನ ಬಳಕೆ ಮಾಡ್ತಾರೆ. ಮೌಢ್ಯತನ ಮಕ್ಕಳಿಗೆ ಹೇಳ್ತಾರೆ ಅಂತಂದ್ರೆ ಇದು ದೊಡ್ಡ ದುರಂತ. ಹಾಗಾಗಿ ನಾವುಗಳಿರ್ತಕ್ಕಂಥ ಶಿಕ್ಷಕರು, ಅಧಿಕಾರಿಗಳು, ರಾಜಕಾರಣಿಗಳು ಫಸ್ಟ್ ನಾವು ಬದಲಾಗಬೇಕು. ಅಂದ್ರೆ ನಮ್ಮ ಮಕ್ಕಳು ಬದಲಾಗ ನಾವು ಬದಲಾಗದೆ ಹೋದ್ರೆ ನಮ್ಮ ಮಗು ಬದಲಾಗುತ್ತೆ. ಹೀಗೆ ಒಬ್ಬರು ಮೇಷ್ಟ್ರು ಶಾಲೆ ಮುಗಿಸ್ಕೊಂಡು ಮನೆಗೆ ಹೋಗಿದ್ರೆ ಅಮ್ಮ ಮಗು ಬಿಡಿಸಿಲ್ಲ. ಯಾಕೆ ಬಿಡ್ತಾ ನೀವು? ಏನಿಲ್ಲ, ಸ್ನೇಹಿತರ ಜೊತೆ ಸೇರಿ ಸಿಗರೇಟ್ ಸೇರಿದ ಅಪ್ಪ ಬೈತಾನಂತೆ ಮೇಷ್ಟ್ರು. ಎಲ್ಲಿ ಬಹಳ ದೊಡ್ಡವಾಗಿ ಸಿಗರೇಟ್ ಸೇರಿದ ಅವನ್ನ ದೊಡ್ಡವನಾಗಿ ಸೇರ್ಬಾರ್ದು. ನಾವು ಹೇಳುವ ಪ್ರತಿ ಮಾತು ಕೂಡ ಬಹಳಷ್ಟು ಏನ್ ಎಫೆಕ್ಟ್ ಆಗ್ತದೆ. ಶಿಕ್ಷಕರಾದ ನಾವು, ಹಿರಿಯರಾದ ನಾವು ನಮ್ಮ ಮಾತನ್ನ ಪ್ರತಿ ಹಂತದಲ್ಲೂ ಕೂಡ ನಾನು ಏನ್ ಮಾತಾಡ್ತಾ ಇದ್ದೀನಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಶಿಕ್ಷಕರು ವೈಚಾರಿಕತೆ, ವೈಜ್ಞಾನಿಕತೆ ಮತ್ತು ತಮ್ಮ ವಿಷಯಗಳಲ್ಲಿ ಬಹಳಷ್ಟು ಪ್ರಬುದ್ಧತೆಯನ್ನು ಸಾಧಿಸುವುದರ ಮೂಲಕ ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸುವಂತಹ ಒಂದು ರೂಪಕರಾಗಬೇಕು, ಸುಧಾರಣವಾದಿಗಳಾಗಬೇಕು ಅನ್ನುವಂತಹ ಮಾತುಗಳನ್ನು ಹೇಳುವುದರ ಮೂಲಕ ಈ ವಿಭಾಗದ ಏನು ಈ ವಿಭಾಗ ಬಿಟ್ಟು 2 ವರ್ಷ ತಾವು ಕಲಿತು ವಿಭಾಗ ಬಿಟ್ಟು ಬಿಡುಗಡೆ ಸಮಾರಂಭಕ್ಕೆ ಪಾತ್ರರಾಗಿರ್ತಕ್ಕಂಥ ನೀವು ಕೊನೆಯ ಕಾರ್ಯಕ್ರಮ ನಾನು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಎದುರು ನಿಂತು ಮಾತನಾಡುವುದು ನನಗೆ ಬಹಳ ಒಂಥರ ಕ್ರೇಜ್. ಯಾಕೆ ಅಂದ್ರೆ ನಾನು ಮಾತಾಡೋದೆಲ್ಲ ನಿಮಗೆ ಅರ್ಥ ಆಗ್ತದೆ ಮತ್ತು ನಾನು ಏನ್ ಮಾತಾಡ್ತೀನಿ, ಸರಿ ಮಾತಾಡ್ತಾ ಇದ್ದೀನ, ತಪ್ಪು ಮಾತಾಡ್ತಾನೆ ಅಂತ ಒಂದು ಶಕ್ತಿ ನಿಮ್ಗೆ ಬಂದಿದೆ. ನಾ ಪ್ರೈವೇಟ್ ಹೋಗಿ ಹೋಗಿ ಏನು ಮಾತಾಡಿದ್ರೆ ಚೆನ್ನಾಗಿ ಮಾತಾಡಿದ್ರೆ ಎಲ್ಲ ಸರಿಯಾಗಿ ಹೇಳ್ತಾನೆ, ಒಳ್ಳೇದು ಹೇಳ್ತಾನೆ ತಿಳ್ಕೊಬೇಕು. ನೀವು ಹಂಗ ನೀವು ಒಳ್ಳೇದು ಕೆಟ್ಟದ್ದು ಮತ್ತೆ ಡಿಫ್ರೆನ್ಸ್ ಏನಿದೆ ಅನ್ನೋದು
ನೀವು ಮಾಧ್ಯಮದ ವಿಭಾಗದ ವಿದ್ಯಾರ್ಥಿಗಳಾಗಿ ವಿಶ್ವವಿದ್ಯಾಲಯದ ಹೊರಗಡೆ ಹೋಗ್ತಾ ಇದ್ದೀರಿ. ನಿಮಗೆ ಒಂದು ಸಲಹೆ, ಪ್ರತಿ ದಿನವೂ ಕೂಡ ಸತ್ಯವನ್ನೇ ನೀವು ಪ್ರಸಾರ ಮಾಡಬೇಕು. ಸತ್ಯವನ್ನೇ ಪ್ರಸಾರ ಮಾಡದೇ ಹೋಗಿದ್ರೆ ಸುಳ್ಳನ್ನ ಗೆಲ್ಲುತ್ತೆ, ದೇಶವನ್ನ ನಾಶ ಮಾಡುತ್ತೆ. ಸತ್ಯ ಪ್ರತಿಪಾದನೆಗಾಗಿ ಹಲವಾರು ವಿರೋಧಗಳು ಬರುತ್ತವೆ, ಅದನ್ನು ಗೆಲ್ಲಬೇಕು. ಸಾವಿತ್ರಿ ಗೆದ್ದಿದ್ದಾರೆ, ರಾಧಾಕೃಷ್ಣ ಅವರು ಗೆದ್ದಿದ್ದಾರೆ, ಅದಕ್ಕೆ ಅವ್ರು ನಮ್ಮೆಲ್ಲರೂ ಕೂತ್ಕೊಳ್ಳಿ. ಸತ್ಯದ ಪ್ರತಿಪಾದನೆಯನ್ನ ಮಾಡಿದಾಗ ಮಾತ್ರ ಈ ದೇಶ ಸುಧಾರಣೆ. ನಾವು ಗುರುಗಳನ್ನ ಬಹಳಷ್ಟು ಜನ ಅಂತೀವಿ, ಶಾಲೆಯಲ್ಲಿರ್ತಕ್ಕಂಥ ಮೇಷ್ಟ್ರಿ ಗುರುಗಳು, ಇನ್ನೇನು ಬೇರೆ ಬೇರೆ ಧಾರ್ಮಿಕ ಗುರುಗಳು, ಧಾರ್ಮಿಕತೆಯನ್ನು ಬೋಧಿಸೋ ಗುರುಗಳು. ಬಹಳ ಆಶ್ಚರ್ಯ ಇತ್ತು ನಮಗೆ. ಮೊನ್ನೆ ಒಬ್ಬರು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರೂ ಗೊತ್ತಿರುತ್ತೆ, ಸಂಸ್ಕೃತ ಎಂಬ ಭಾಷೆ ಬಲ್ಲವನಾಗಿದ್ದರೆ ಮಾತ್ರ ಸ್ವರ್ಗಕ್ಕೆ ವೀಸಾ. ಇದಕ್ಕೆ ನಗಬೇಕಾ ಸಿಟ್ಟು ವ್ಯಕ್ತಪಡಿಸಿದ್ರೆ ಗೊತ್ತಾಗ್ತದೆ. ಈಗ ನಾವು ಸಂಸ್ಕೃತ ಯಾರಿಗೆ ಬರ್ತವೆ? ಕನ್ನಡ ಬರುತ್ತೆ, ಹಿಂದಿ ಬರುತ್ತೆ, ಇಂಗ್ಲಿಷ್ ಬರುತ್ತೆ. ಈ ಭಾಷೆ ಗೊತ್ತಿದ್ದಕ್ಕೆ ನರಕ, ನಮ್ಮೆಲ್ಲ ನರಕ. ಇದು ಹೇಳ್ಕೊಡ್ಬೋದಾಗಿತ್ತು. ದುರಂತ ಹಂಗ ಯಾಕಂದ್ರೆ ಅವರ ವೈಚಾರಿಕ ಪ್ರಜ್ಞೆ ಇಲ್ಲದ ಕಾರಣಕ್ಕಾಗಿ. ವೈಚಾರಿಕ ಪ್ರಜ್ಞೆ ಇಲ್ಲದ ಈ ದೇಶ, ಈ ಜಗತ್ತು ಇಷ್ಟೊಂದು ಸದೃಢವಾಗಿರಬೇಕಾದ್ರೆ ವೈಚಾರಿಕತೆಯಿಂದ, ವಿಜ್ಞಾನದಿಂದ ಹೊರತು ಬೇರೆದು ಕೂಡ. ನಾನು ಡಾಕ್ಟರ್ಗೆ ಬಹಳಷ್ಟು ಗಮನಿಸ್ತೀನಿ. ಯಾಕೆ ಅಂದ್ರೆ ರೋಗವನ್ನು ನಿವಾರಣೆ ಮಾಡಿ. ಆದ್ರೆ ದೌರ್ಭಾಗ್ಯ, ನಾನು ರೋಗಿ ಆಗಿದ್ದು ಇನ್ನೇನು ನಾನು ಹಾಸ್ಪಿಟಲ್ ಹೋಗಿಲ್ಲ, ಪ್ರಾಣ ಕಳ್ಕೊತೀನಿ, ಹಾಸ್ಪಿಟಲ್ ಹೋಗಿ ಡಾಕ್ಟರ್ ಹತ್ರ ಕಳೆದ ಆಪರೇಷನ್ ಮಾಡಿ ನನ್ನನ್ನ ರೋಗದಿಂದ ಮುಕ್ತ ಮಾಡ್ತಾರೆ, ಡಾಕ್ಟರೇ ಧನ್ಯವಾದಗಳು, ನನ್ನನ್ನು ಬದುಕಿಸಿದಂತ ನಾನು ಹೇಳಿದ್ರೆ ನಾ ಏನು ಮಾಡಿದಪ್ಪ, ನ್ಯಾಯ ಮಾಡೋದು ಅಂತ ಹಂಗೆ ಹೇಳ್ಬಾರ್ದು. ಸ್ವಂತ ಅವನ ಬುದ್ಧಿಬಲದಿಂದ ಶಸ್ತ್ರಚಿಕಿತ್ಸೆ ಮಾಡಿದ್ದಾನೆ ಅವನು. ನಮ್ಮಲ್ಲಿ ಒಂದು ನಂಬಿಕೆ ಇಲ್ಲ, ಆ ಬುದ್ಧಿವಂತಿಕೆ ಬರಬೇಕಾದ್ರೆ ದೇವರೇ ಒಂದು ನೇಮ ಬಂದನ. ಸುಳ್ಳು ಹೇಳಲಿಕ್ಕೆ ಸಾವಿರ ದಾರಿ ಇಲ್ಲ, ಸತ್ಯಕ್ಕೆ ಒಂದೇ ದಾರಿ ಇಲ್ಲ. ಆ ಹಾದಿನೇ ತುಳಿಬೇಕು, ಆ ಹಾದಿ ತುಳಿಬೇಕು. ಅದು ಸವಾಲಾಗಿದೆ ಈ ಜಗತ್ತಿನ ಈ ಕಾಲದಲ್ಲಿ. ಸತ್ಯ ಸವಾಲಾಗಿದೆ. ಅದು ಅಂತ ಸವಾಲನ್ನ ಸ್ವೀಕರಿಸುವುದರ ಮೂಲಕ ಸಮಾಜಕ್ಕೆ ಉತ್ತಮ ಪತ್ರಕರ್ತ, ಉತ್ತಮ ಶಿಕ್ಷಕರಾಗಬೇಕು. ಶಿಕ್ಷಕರ ಶಾಲೆಯಲ್ಲೇ ಇರಬೇಕಾಗ್ತದೆ, ಮನೆಯಲ್ಲಿ ತಂದೆ ತಾಯಿಗಳಾಗಿ ಆಗುವವರು ಮುಂದೆ ತಮ್ಮ ಮಕ್ಕಳನ್ನ ಉತ್ತಮ ಮಕ್ಕಳನ್ನ ರೂಪಿಸುವಂತ ಜವಾಬ್ದಾರಿ ನಾವು ಇರಬೇಕು. ನಮ್ಮೆಲ್ಲ ವಿಶ್ವವಿದ್ಯಾಲಯಕ್ಕೆ ಹೆಣ್ಮಕ್ಳು ಬಹಳ ಕಮ್ಮಿ ಬರೋದು ಸರ್. ನಾನು ಎಸೆಸಿದಾಗ 32 ಜನ, ವಿಶ್ವವಿದ್ಯಾಲಯಕ್ಕೆ ಬಂದವರು ಇಬ್ಬರೇ. ಅವರೆಲ್ಲ ಎಲ್ಲೋದ್ರು ಡ್ರಾಪ್ ಔಟ್ ಆದವರು. ಅದಕ್ಕೆ ಭಾರತ ದೇಶದಲ್ಲಿ 5ನೇಗೆ ಡ್ರಾಪ್ ಔಟ್ ಆಗ್ತಾರೆ, 7ನೇ ಡ್ರಾಪ್ ಔಟ್ ಆಗ್ತಾರೆ, 10ನೇ ಡ್ರಾಪ್ ಔಟ್ ಆಗ್ತಾರೆ. ವಿದ್ಯಾರ್ಥಿಗಳು 10ನೇ ಡ್ರಾಪ್ ಔಟ್ ಆಗ್ತಾರೆ. ಗ್ರಾಮೀಣ ಪ್ರದೇಶದ ಮಕ್ಕಳು ಎಷ್ಟೋ ವಿದ್ಯಾರ್ಥಿನಿಯರು ವಿಶ್ವವಿದ್ಯಾಲಯಕ್ಕೆ ಬರೋದೇ ಇಲ್ಲ. ಬರಬೇಕು. ದೇಶದ ಹೆಣ್ಣು ಮಕ್ಕಳು ವಿಶ್ವವಿದ್ಯಾಲಯದಲ್ಲಿ ಓದಬೇಕು ಅಂದ್ರೆ ನಿಮ್ಮ ಮಕ್ಕಳು ನಿಮ್ಮ ಆಚೆ ಬೆಳೀಬೇಕು. ನಾವೇ ಸರಿಯಾಗಿ ಓದಿಲ್ಲ, ನಾವೇ ಹೆಚ್ಚು ಡಿಗ್ರಿಗಳು ಪಡ್ಕೊಂಡು ನಾವೇ ವಿಶ್ವವಿದ್ಯಾಲಯದ ಮಟ್ಟಕ್ಕೆ ಬರಲಿಲ್ಲ ಅಂದ್ರೆ ನಮ್ಮ ಮಕ್ಕಳು ಬರಬೇಕು. ವಿಶ್ವವಿದ್ಯಾಲಯದ ಜ್ಞಾನ ಏನು ಅಂತ ಗೊತ್ತಾಗಬೇಕು, ಬರಬೇಕು ಯೂನಿವರ್ಸಿಟಿ. ಮತ್ತು ಒಂದು ಸಲಹೆ, ವಿಶ್ವವಿದ್ಯಾಲಯದಲ್ಲಿ ಓದುವ ವಿದ್ಯಾರ್ಥಿ ಗಂಭೀರತೆ, ದೊಡ್ಡ ಗುರಿ ಇಟ್ಕೊಂಡು ಸಾಧಿಸುವ ನೆಕ್ಸ್ಟ್ ಗುರಿ ಇರಬೇಕು, ಗಂಭೀರತೆ ಇರಬೇಕು, ಸತತ ಪ್ರಯತ್ನವಾದಿ ಆಗಿರಬೇಕು. ನಾನು ಗುರುವಿಷಯ ಮಾಡಿ ಯಾವ ಡಿಪಾರ್ಟ್ಮೆಂಟ್ ನಲ್ಲಿ ಸರ್ವ್ ಪಾರ್ಟಿ ಕಾರ್ಯಕ್ರಮ ಮುಗಿಸಿದ ಮೇಲೆ ಒಂದು ಹಾಡು ಹಾಕಿ ಡ್ಯಾನ್ಸ್ ಇರ್ತಾರೆ. ಏನದು ಹಾಡು ಅಂದ್ರೆ ನಾಡೇ ಬರ ಬಹಳ ಬೇಜಾರು. ವಿಶ್ವವಿದ್ಯಾಲಯದಲ್ಲಿ ಮುಂದೆ ನೀವು ಪ್ರೊಫೆಸರ್ ಆಗಬೇಕಾಗಿದೆ,
ಒಳ್ಳೆ ರಿಪೋರ್ಟ್ ಆಗಬೇಕಾಗಿ IAS ಆಫೀಸರ್ ಆಗಲಿಲ್ಲ, DC, AC, SP ಆಗಬೇಕಾದ್ರೆ ನೀನು ನಾಡ್ರೇವನ್ ಆಗ್ಬೇಕಂತೀಯಲ್ಲಪ್ಪ. ಅದು ಯಾರು ಚಿಕ್ಕಮಕ್ಕಳು ಹಾಡೋದು ವಿಶ್ವವಿದ್ಯಾಲಯದ ಮಕ್ಕಳು ಆಗುತ್ತೆ ನೆನಪು. ನಿಮ್ಗೆ ದೊಡ್ಡ ಗುರಿ ಇರ್ತದೆ. ಪ್ರೊಫೆಸರ್ ಜಗದೀಶ್ ಅವರ ಕೈಗೆ ಕಲ್ತಿರ್ತಕ್ಕಂಥ ನಾನು ಅವ್ರಿಗಿಂತಲೂ ಉನ್ನತ ಮಟ್ಟದಲ್ಲಿ ಹೋಗ್ಬೇಕಂತ ಛಲ ಇರಬೇಕು, ಆಸೆ ಇರ್ತದೆ. ಯಾವ ತಂದೆ ತಾಯಿಗಳು ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ಆರೋಗ್ಯದಿಂದ ಇದ್ರೆ ನನ್ನ ಮಗ ದೊಡ್ಡವನಾಗ್ತದೆ, ಎಷ್ಟು ಜಾಸ್ತಿ ಆಗ್ತದೆ, ಅಷ್ಟೇ ಖುಷಿ ಆಗ್ತದೆ. ಒಬ್ಬ ಶಿಕ್ಷಕನಿಗೆ ಸರ್ ನಾನು ಕೈಯಲ್ಲಿ ಕಲ್ತ್ಕೊಂಡು ಇಂಥ ವ್ಯಕ್ತಿ ಆಗಿದ್ದೀನಿ ಅನ್ನೋಂತ ಹೇಳಿದ್ರೆ ತಂದೆ ತಾಯಿಗಳಿಗಿಂತ ಹೆಚ್ಚು ಖುಷಿ ಪಡುವಂತ ಒಬ್ಬ ವ್ಯಕ್ತಿ ಅಂದ್ರೆ ಜೀವ ಶಿಕ್ಷಕ. ಬಹಳ ಖುಷಿ ಆಗುತ್ತೆ. ಒಬ್ಬ ಶಿಕ್ಷಕನಿಗೆ ನನಗಿದ್ದು ನನ್ನ ವಿದ್ಯಾರ್ಥಿ ಮೇಲ್ಮಟ್ಟದಲ್ಲಿ ಬೆಳಿಬೇಕು ಅನ್ನುವಂತ ಒಂದು ಆಸೆ ಇರ್ತದೆ. ಆ ಆಸೆಯನ್ನ ಈಡೇರಿಸುವಂತಹ ವ್ಯಕ್ತಿಗಳು ನಾವು ಆಗಬೇಕು ಅನ್ನುವಂತಹ ಮಾತುಗಳನ್ನು ಹೇಳುವುದರ ಮೂಲಕ ಸಮಯ ಬಹಳಷ್ಟು ಆಗಿದೆ. ಎಲ್ಲರೂ ಮಾತನಾಡಿದರೆ ನನಗೆ ಚಾನ್ಸ್ ಇತ್ತು, ಬಹಳಷ್ಟು ವಿಷಯಗಳನ್ನು ಮಾತನಾಡಬೇಕಾಗಿತ್ತು. ಸಮಯದ ಅಭಾವದಿಂದ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ವೇದಿಕೆಗಳಿರ್ತಕ್ಕಂಥ ಎಲ್ಲ ವೇದಿಕೆ ಮಹಿಳೆಯರು ಮತ್ತು ವಿಭಾಗಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಶಿಕ್ಷಕ, ರೈತ, ಸೈನಿಕ ಕೇವಲ ಹೊಗಳಿಕೆ ಮಾತ್ರ ಆಗಿದೆ, ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಮಾತನಾಡಿರ್ತಕ್ಕಂಥ ಹಾಗೂ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳು ಪತ್ರಕರ್ತರಾಗಿ ಹೊರಹೊಮ್ಮುತ್ತಾ ಇದ್ದಾರೆ. ಅವರು ಸತ್ಯದ ಪರವಾಗಿ ಪ್ರಸಾರ ಮಾಡಬೇಕು, ಸತ್ಯದ ಪರವಾಗಿ ನಿಲ್ಲಬೇಕು. ಈ ಭಾರತ ದೇಶದ ಕೈಬರೆದಂತ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಈ ರೀತಿ ಕಾನೂನು ಅಂತಕ್ಕಂಥ ರಚಿಸಿಕೊಟ್ರು. ಅಂತ ಲೇಖನಿಗೆ ಪೆನ್ ಯಾರ ಕೈಯಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಅದು ನಮ್ಮ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳ ಕೈಯಲ್ಲಿ ಕೊಟ್ಟಿದ್ದಾರೆ. ಅದನ್ನು ಸರಿಯಾದ ಸಮಯಕ್ಕೆ ಉಪಯೋಗ ಮಾಡಿಕೊಳ್ಳಬೇಕು ಅನ್ನುವಂತ ಮಾತನ್ನು ಅಂತಿಮ ವರ್ಷದ 4ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಒಂದು ನೆನಪಿನ ಕಾಣಿಕೆ ಕೊಡಬೇಕೆಂದು ತಿಳಿದುಕೊಳ್ಳುತ್ತೇನೆ. ಮೊದಲನೇದಾಗಿ ಅರುಣ್ ಕುಮಾರ್. ನಮ್ಮೆಲ್ಲರ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ಅಶೋಕ್ ದುರ್ಗತಿ ಸರ್ ವತಿಯಿಂದ ನಮ್ಮ ಸಹಪಾಠಿಗಳು ಹಾಗೂ ವಿದೇಶ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಸಣ್ಣ ಒಂದು ಕುರ್ಬಾನಿಕೆಯನ್ನು ಕೊಡಬೇಕಾಗಿ ನಮ್ಮ ನಿಮ್ಮ ಸಂಬಂಧ ಯಾವಾಗಲೂ ಕೂಡ ಇದೇ ರೀತಿ ಇರಲಿ ಅಂತಕ್ಕಂಥ ಆಶಿಸ್ತಾ ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಆಲ್ರೆಡಿ ಬಹಳಷ್ಟು ಆಗಿದೆ.
ಬಟ್ ಬಹಳ ಈ ಒಂದು ಕಾರ್ಯಕ್ರಮ ಬಹಳ ಅರ್ಥಪೂರ್ಣದಿಂದ ಸಾಗಿದೆ ಅಂತ ಹೇಳ್ಬೋದು. ಇದಕ್ಕೆ ಮೇನ್ ಕಾರಣ ಅಂದ್ರೆ ನಮ್ಮ ಡಾಕ್ಟರ್ ಅಶೋಕ್ ದೊಡ್ಡಮನಿ ಅವರು. ಸೊ ಅದಕ್ಕೆ ನಮ್ಮ ಎಲ್ಲರ ಪರವಾಗಿ ದೊಡ್ಡಮನಿ ಅವರಿಗೆ ಧನ್ಯವಾದಗಳು. ಅದರಿಂದ ಎಲ್ಲ ನಮ್ಮ ಗೆಟ್ಟಾಗಿರುವ ಧನ್ಯವಾದ ಹೇಳ್ತೀನಿ. ಅದೇ ರೀತಿ ತಮಗೆಲ್ಲರಿಗೂ ಸಹ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮದ ನಮ್ಮವರೇ ಆದಂತ ಶ್ರೀ ರಾಘವೇಂದ್ರ ಸಿಂಡಿಕೇಟ್ ಮೆಂಬರ್ ಸರ್, ಅವ್ರಿಗೆ ಆಕ್ಚುಲಿ ಸಿಂಡಿಕೇಟ್ ಮೆಂಬರ್ ಅಂದ್ರೆ ನನಗೆ ಅವಕಾಶ ಇಲ್ಲ. ಸಿಂಡಿಕೇಟ್ ಮೆಂಬರ್ ಅಂದ್ರೆ ಆಹ್ವಾನ ಬೇರೆ ಇರ್ತದೆ ಅಂತ ನಾನು ಭಾವಿಸಿದ್ದೆ. ಯಾಕಂದ್ರೆ ನಾನು ಇಲ್ಲಿ 20 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ಸೊ ಅವ್ರು ಯಾವಾಗಲೂ ನಮ್ಮವರೇ ನಮ್ಮ ಕನ್ನಡ ಅಂಬುದನ್ನ ಅವ್ರು ಯಾವಾಗಲೂ ಹೀಗೆ ಡಿಫ್ರೆನ್ಶಿಯೇಟ್ ಮಾಡೇ ಇಲ್ಲ. ಏನಿದೆ ಸ್ವಲ್ಪ ಸಿಂಡಿಕೇಟ್ ಮೆಂಬರ್ ಅಂತ ಸ್ವಲ್ಪ ಆಗ್ಬಿಡ್ತೀವಿ ಮಾಡ್ತಾರೆ. ಸೊ ಬಟ್ ಇವರು ಯಾಕಪ್ಪ ಅಂತಂದ್ರೆ ಅವರು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದವರು. ಈ ಮಣ್ಣು ಹಾಗೇನೆ ಅವ್ರದ್ದು ಮತ್ತೆ ಬಹಳ ಒಳ್ಳೆಯದನ್ನ ಅವ್ರು ಏನಪ್ಪಾ ಅಂದ್ರೆ ಅವ್ರಿಗೆ ಹೇಳಿದ್ರಲ್ಲ ಕನ್ಸರ್ನ್ ಏನಪ್ಪಾ ಅಂತಂದ್ರೆ ಡಿಪಾರ್ಟ್ಮೆಂಟ್ ಆಗಲಿ ಯೂನಿವರ್ಸಿಟಿ ಆಗಲಿ ಬೆಳಿಬೇಕು. ಇಲ್ಲಿ ಏನೇ ಪ್ರಾಬ್ಲಮ್ ಇದ್ರೆ ಟ್ರೈ ಟು ಸಾಲ್ವ್ ದ ಇಶ್ಯೂಸ್ ಅಂತ ಹೇಳ್ಬೋದು. ಅದಕ್ಕೆ ನಮಗೆ ಎಸ್ಪೆಷಲಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಬಹಳಷ್ಟು ಸಹಾಯ ಮಾಡ್ತಾ ಇದ್ದಾರೆ ಅವರು. ಡಿಜಿಟಲ್ ಆಯ್ತು ನಮ್ಗೆ, ಮತ್ತೆ ಸಿಸ್ಟಮ್ ಬರ್ತಾ ಇದ್ದಾರೆ. ಇವಾಗ ಒಂದು ಪ್ಯೂನ್ ಕೇಳಿದ್ವಿ, ಅದನ್ನು ಆರ್ಡರ್ ಮಾಡ್ತಾ ಇದ್ದಾರೆ. ಸೊ ಇದು ಪಾರ್ಟ್ ಆಫ್ ಲೈಫ್. ಸೊ ಹಾಗೆ ಯಾವಾಗ ಒಳ್ಳೆಯವರು ಬರ್ತಾರೆ ಹಾಗೆ ನಮ್ಮ ಬೆಳವಣಿಗೆ ಆಗ್ತಾ ಇದೆ. ಸರ್ ಇವಾಗ ನಾವು ಈ ಒಂದು ಡಿಪಾರ್ಟ್ಮೆಂಟ್ ಅನ್ನು ಒಂದು 2 ವರ್ಷ, ಈ ಒಂದು ಜನವರಿಯಲ್ಲಿ 2 ವರ್ಷ ಆಗ್ತದೆ, ಪ್ರೊಫೆಸರ್ ಟರ್ಮ್ ಮುಗಿಯುತ್ತದೆ. ಈ 2 ವರ್ಷದಲ್ಲಿ ನಾವು ಬಹಳಷ್ಟು ಬೆಳವಣಿಗೆ ಸಹ ಆಗಿದೆ. ಎಲ್ಲಿ ಒಂದು ಪ್ರಾಬ್ಲಮ್ ಇದ್ದೇ ಇರ್ತವೆ, ಬಟ್ ಬೆಳವಣಿಗೆ ಸಹ. ಯಾಕಂದ್ರೆ ಕಾರ್ಯಕ್ರಮ ಏನು ಅಂತ ನಾವು ಈ ಡಿಪಾರ್ಟ್ಮೆಂಟ್ ಇಂದ ಬಹಳಷ್ಟು ಕಾರ್ಯಕ್ರಮ ಇಲ್ಲ. ಈ ಜನತೆ ಇಲ್ಲ, ಒಂದು ನಮ್ದು ಪ್ರೆಸ್ ಡೇ ಮಾಡ್ತಿದ್ದು ಅದು ಇಲ್ಲ. ಹೀಗೆ ಕಾರ್ಯಕ್ರಮ ಸುಮಾರು ಒಂದು 8 ಪ್ರೋಗ್ರಾಮ್, ವರ್ಷಕ್ಕೆ ಒಂದು 5 ಪ್ರೋಗ್ರಾಮ್ ಆಗೇ ಇತ್ತು. ಯಾಕಂದ್ರೆ ಆ ಒಂದು ಪ್ರೋಗ್ರಾಮ್ ಮಾಡೋದ್ರಿಂದ ಏನಪ್ಪಾ ಅಂದ್ರೆ ನಮ್ದು ಆತ್ಮೀಯತೆ ಬೆಳೀತದೆ, ಎಲ್ಲರೂ ಕೂಡ್ತೀವಿ. ಲಾಸ್ಟ್ ಟೈಮ್ ಒಂದು ಅಲುಮಿನಿ ಅಸೋಸಿಯೇಷನ್ ಮೊದಲು ಸರ್ 125 ಅಲುಮಿನಿ ಅಸೋಸಿಯೇಷನ್ ತಿಳ್ಕೊಂಡು ಎಲ್ಲಾ ಪತ್ರಕರ್ತರು ಬಂದಿದ್ರು. ಅದೊಂದು ದೊಡ್ಡ ಕಾರ್ಯಕ್ರಮ ಆಯಿತು. ಸೊ ಇದಕ್ಕೆ ಯಾವಾಗ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ಹಾಗೆ ನಮಗೆ ನಮ್ಮ ಸಿಂಡಿಕೇಟ್ ರಿಯಲಿ ಸೊ ನಮ್ಮ ಎಲ್ಲ ವಿಶ್ವವಿದ್ಯಾಲಯದ ನಮ್ಮ ಸ್ಟೂಡೆಂಟ್ಸ್ ಮತ್ತೆ ನಮಗೆ ಧನ್ಯವಾದ ಹೇಳ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಅದೇ ರೀತಿಯಲ್ಲಿ ನಮಗೆ ಈಗಿನ ವಿಜಯ ಉಪನ್ಯಾಸ ನೀಡಿದ ಶ್ರೀ ನಿಜಲಿಂಗ ಬಿಡವಾ. ನಿಜಲಿಂಗ ಅಂತಂದ್ರೆ ಸತ್ಯ ಸರ್. ಸೊ ಸತ್ಯವನ್ನೇ ಈ ಒಂದು ಟೀಚರ್ ಬಗ್ಗೆ ಬಹಳ ಕ್ರಿಟಿಕಲ್ ಆಗಿರ್ಬೋದು, ಬಟ್ ಇಟ್ ಶೋ ದಟ್ ನಾಲೆಜ್ ಇಸ್ ಪವರ್ ಅಂತಾರೆ. ಆ ನಾಲೆಜ್ ನಮ್ಮ ಕಡೆ ಭರ್ಪೂರ್ ಇದೆ ಸರ್. ಸೊ ಇದನ್ನ ನಮ್ಮ ಹುಡುಗರಿಗೆ ಬಹಳಷ್ಟು ನಿಜ ಸ್ಥಿತಿಯನ್ನು ಹೇಳಿದ್ದೀನಿ. ಸೊ ಇಟ್ ಇಸ್ ವೆರಿ ಗ್ರೇಟ್ಫುಲ್. ನಮ್ಮ ಎಲ್ಲ ಹುಡುಗರ ಅಭಿನಂದನೆ. ಸೊ ದಿಸ್ ಇಸ್ ಒನ್ ಪಾರ್ಟ್. ಇವಾಗ ಟೀಚರ್ಸ್ ಡೇ ಟೀಚರ್ಸ್ ಡೇ ನನ್ನ ಪ್ರಕಾರ ಬಹಳಷ್ಟು ಫಿಲಾಸಫಿಕಲ್ ಟೀಚರ್ ಡೇ ಅಂದ್ರೆ ಹೀಗೆ ಟೀಚರ್ ಅಂದ್ರೆ ಆಗಿರ್ಬೇಕು. ಇದೆಲ್ಲ ನನ್ನ ಪ್ರಕಾರ ಟೀಚರ್ಸ್ ಡೇ ಅಂತಂದ್ರೆ ಒಬ್ಬ ಟೀಚರ್ ಒಬ್ಬ ಸ್ಟೂಡೆಂಟ್. ಬೇಸಿಕ್ ಏನಪ್ಪಾ ಅಂತಂದ್ರೆ ಸ್ಟೂಡೆಂಟ್ ಅಂದ್ರೆ ಏನಿರ್ಬೇಕು ಅಂದ್ರೆ ಅವನು ಕ್ಲಾಸ್ 10 ರಿಂದ 5 ಅಂದ್ರೆ 10 ರಿಂದ 5 ಕ್ಲಾಸ್ ಬರಬೇಕು. ಅದು ಒಂದು ಮಿನಿಮಮ್ ರಿಕ್ವೈರ್ಮೆಂಟ್ ಆಫ್ ಎನಿ ಇನ್ಸ್ಟಿಟ್ಯೂಷನ್. ಒಬ್ಬ ಫ್ಯಾಕಲ್ಟಿ ಅಂತಂದ್ರೆ ಏನು, ಅವ್ರಿಗೆ ಏನು ಕ್ಲಾಸ್ ಕೊಡ್ತಾರೆ. ಟೀಚರ್ ಅಂದ್ರೆ ಎದಕ್ಕೆ ಅನ್ಬೇಕು ಅಂದ್ರೆ ಟೀಚರ್ ಅಂದ್ರೆ ಹಂಗಿರ್ಬೇಕು ಹಿಂಗಿರ್ಬೇಕು ಅವೆಲ್ಲ ಸೆಕೆಂಡರಿ. ಅವ್ರು ಕ್ಲಾಸ್ ತಗೊಳ್ಬೇಕು 10 to 5:30 ಅಂತ. ಅವ್ರು 10 to 5:30 ಬರಬೇಕು, ಕೂಡಬೇಕು, ಕ್ಲಾಸ್ ತಗೋಬೇಕು. ಅದು ನಾವು ಎಕ್ಸ್ಪೆಕ್ಟ್ ಸ್ಟೂಡೆಂಟ್ಸ್ ಅಂತ ಮಾಡ್ತೀವಿ ಸರ್. ಆಕ್ಚುಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಬಹಳಷ್ಟು ಪ್ರಾಡಕ್ಟ್ಗಳು ಹೋಗಿವೆ, ಅಚೀವ್ಮೆಂಟ್ ಇದೆ ನೀವು ನನಗೆ. ಆಮೇಲೆ ಇವರು ಇನ್ನು ಲಕ್ಕಿ ಪರ್ಸನ್ ನಾವು ಮೈಸೂರಿಗೆ ಕರೆಸ್ಬೇಕಾಗಿದ್ರೆ ಸರ್ 4 ಗಂಟೆಗೆ ರಾಮಂದಿರ ಹೋಗ್ತಿದ್ವಿ ಬೈಕಲ್ಲಿ ಕರ್ಕೊಂಡು ಬರ್ಲಿಕ್ಕೆ. ಇಲ್ಲಾಂದ್ರೆ ಬರ್ತಿರ್ಲಿಲ್ಲ ಸರ್, ಅಷ್ಟೆಲ್ಲ ಮಾಡಿಲ್ಲ ಅಂದ್ರೆ. ಆಮೇಲೆ 8 ಗಂಟೆ ತನಕ ಇದೆಲ್ಲ ಕೆಲಸ ಮುಗಿಸಿ 8 ಗಂಟೆಗೆ ಗಣಕಪುರ ಅನ್ನೋರು ನನಗೆ. ಅದು ನನ್ನ ಹಳೆ ಕಾಲ ಸರ್, ಎಲ್ಲಿ ನಿಂತದ್ದು ಗೊತ್ತಿರಲಿಲ್ಲ, ಆದ್ರೂ ಕೂಡ ಕರ್ಕೊಂಡು ಹೋಗ್ಲೇತೀವಿ. ಆ ತರದಿಂದ ನಾವು ಯಾರ ಕಡೆಯಿಂದ ಮಾಡಿಸಿಲ್ಲ. ದುಡ್ಡಂತೂ ಸರ್ ನಾವು ಎಲ್ಲಿ ಖರ್ಚು ಮಾಡಬಾರ್ದು, ಸ್ವತಃ ನಾವೇ ಖರ್ಚು ಮಾಡಿಲ್ಲ, ಅವರಿಗೆ ಖರ್ಚು ಮಾಡಿ.
ಹಂಗ ಮಾಡಿದೀವಿ ಅಂತಾನೆ ಇವತ್ತು ಇಂಥ ದೂರದ ಊರಿಗೆ ಬಂದವರು ವೆಲ್ವೇಷನ್ ಒಪ್ಕೊಂಡು ಬರ್ತಾ ಇದ್ದಾರೆ. ನಿಜವಾಗ್ಲೂ ನಾವು ಅದು ಫಲ ಆಮೇಲೆ ಕೊಟ್ಟಿದೆ. ನಾವು ಎಮ್ಮೆ ಓದುವಾಗನೇ ಅಷ್ಟೊಂದು ಕೇರ್ ಮಾಡಿದ್ದೀವಿ. ಒಬ್ಬ ಗೈಡ್ ಮಗಳಿಗೆ ಸೆಂಟ್ರಲ್ ಯೂನಿವರ್ಸಿಟಿ ಬಿಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ 6 ತಿಂಗಳು ನಮ್ಮ ಜೊತೆಗೆ ಮಾತಾಡಿದ್ರು. ಅಷ್ಟು ಮಾಡಿದವ್ರಿಗೆ ಅವ್ರು ಇರೋ ತನಕ ಪಾಪ ಬಂದಿದ್ದಾರೆ, ಗೈಡ್ ಅಂದ್ರೆ ಒಪ್ಕೊಂಡಿದ್ದಾರೆ. ನಮ್ಮ ವರ್ಕ್ ನೋಡಿ ಗುಟೇಸ್ ಅಂತ ಕೂಡ ಇಮಿಡಿಯೇಟ್ PhD ಆಗಲಿ ವರ್ಗ ವಿಶ್ವವಿದ್ಯಾಲಯ ಅಂತಿದ್ದಾರೆ. ನಾವು ಡೆಡಿಕೇಟೆಡ್ ವರ್ಕ್ ಮಾಡೋರಿಗೆ ನೋಡಿ. ಆಕ್ಚುಲಿ ನನಗೂ ಕೂಡ ಈ ಥರದ ನಿರಂತರವಾಗಿ ವಿದ್ಯಾರ್ಥಿಗಳು ಮಾತಾಡ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ ಸರ್. ಇವರೆಲ್ಲರ ಶಂಕರ ಸರ್ ಆಂಕರ್ ಅಂತಾರ, ರಿಪೋರ್ಟಿಂಗ್ ಮಾಡ್ತಾರ, ಒಳ್ಳೆ ಹೆಸರು ತರ್ತಾರೆ ವಿಭಾಗದ್ದು. ಯಾವುದೇ ರೀತಿಯಲ್ಲಿ ಒಟ್ಟು ಮನೆಯಲ್ಲಿ ಕೊಡ್ಬೇಡ್ರಿ, ಹೋಗಿ ರೈತರಾಗಬೇಡ್ರಿ, ಕಷ್ಟದ ಪರಿಸ್ಥಿತಿ ಇದೆ, ಏನೇ ಮಾಡಿ ಸಾಧಕರಾಗ್ರಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಅತಿಥಿ ಮಾನ್ಯರೆಲ್ಲರನ್ನ ಗೌರವಿಸಿ ಅವರಿಗೆ ವಂದನೆಯನ್ನ ಸಲ್ಲಿಸುತ್ತಾ ನನಗೆ